ಹೊಂದುವೆ ಬಲದಿಂದಲ್ಲ ಪರಾಕ್ರಮದಿಂದಲ್ಲ ಯೆಹೋವನ ಆತ್ಮದಿಂದಲೇ ಯುದ್ಧ ಮಾಡುವೆ ನಾ ಹೋರಾಡುವೆ ಅನುದಿನ ಜಯ ಹೊಂದುವೆ ಬಲದಿಂದಲ್ಲ ಪರಾಕ್ರಮದಿಂದಲ್ಲ ಯೆಹೋವನ ಆತ್ಮದಿಂದಲೇ ಯುದ್ಧ ಮಾಡುವೆ ನಾ ಹೋರಾಡುವೆ ಅನುದಿನ ಜಯ ಹೊಂದುವೆ ಜಯವೇ ನಮಗೆ ಜಯವೇ ಜಯವು ಜಯದ ಜೀವಿತವು ನಮಗೆ 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 ಸಾವಿರಾರು ಶತ್ರುಗಳು ಎದ್ದರೇನು ಲೋಕವೇ ಎದುರಾಗಿ ನಿಂತರೇನು 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 ಕಳವಳಗೊಳ್ಳಲಾರೆ ನಾನೆಂದು ಕಳವಳಗೊಳ್ಳಲಾರೆ ನಾನೆಂದು ಕಳವಳಗೊಳ್ಳಲಾರೆ ನಾನೆಂದು ಯೆಹೋವನೇ ಯುದ್ಧ ಮಾಡಿ ಜಯ ನೀಡುವನು ಯೆಹೋವನೇ ಯುದ್ಧ ಮಾಡಿ ಜಯ ನೀಡುವನು ಯೆಹೋವನೇ ಯುದ್ಧ ಮಾಡಿ ಜಯ ನೀಡುವನು ಜಯವೇ ನಮಗೆ ಜಯವೇ ಜಯವು ಜಯದ ಜೀವಿತವು ನಮಗೆ 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 ಒಂದೇ ದಾರಿಯಲ್ಲಿ ಶತ್ರು ಬಂದರೇನು ಏಳು ದಾರಿಯಲ್ಲಿ ಓಡಿ ಹೋಗುವನು 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 ಐಗುಪ್ತರು ಇನ್ನು ಕಾಣಲಾರರು ಐಗುಪ್ತರು ಇನ್ನು ಕಾಣಲಾರರು ಐಗುಪ್ತರು ಇನ್ನು ಕಾಣಲಾರರು ಶತ್ರುವಿನ ಸೈನ್ಯ ಎಂದು ಬಳಿ ಬರದು ಶತ್ರುವಿನ ಸೈನ್ಯ ಎಂದು ಬಳಿ ಬರದು ಶತ್ರುವಿನ
ಸೈನ್ಯ ಎಂದು ಬಳಿ ಬರದು. ಜಯವೇ ನಮಗೆ ಜಯವೇ, ಜಯವು ಜಯದ ಜೀವಿತವು ನಮಗೆ. 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 ವೇದನೆಯು ದುಃಖಗಳು ಬಂದರೇನು, ಮರಣವೇ ಎದುರಾಗಿ ಬಂದರೇನು. 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 ಭಯಪಡಲಾರೆನು ನಾನೆಂದು, ಭಯಪಡಲಾರೆನು ನಾನೆಂದು, ಭಯಪಡಲಾರೆನು ನಾನೆಂದು. ಯೇಸುವಿನ ನಾಮದಲ್ಲಿ ಜಯ ಹೊಂದುವೆ, ಯೇಸುವಿನ ನಾಮದಲ್ಲಿ ಜಯ ಹೊಂದುವೆ. ಯೇಸುವಿನ ನಾಮದಲ್ಲಿ ಜಯ ಹೊಂದುವೆ. ಜಯವೇ ನಮಗೆ ಜಯವೇ, ಜಯವು ಜಯದ ಜೀವಿತವು ನಮಗೆ. ಜಯವೇ ನಮಗೆ ಜಯವೇ, ಜಯವು ಜಯದ ಜೀವಿತವು ನಮಗೆ. ಜಯವೇ ನಮಗೆ ಜಯವೇ, ಜಯವು ಜಯದ ಜೀವಿತವು ನಮಗೆ. ಜಯವೇ ನಮಗೆ ಜಯವೇ, ಜಯವು ಜಯದ ಜೀವಿತವು ನಮಗೆ.
ಹಲವಾರು ವಾರಗಳಿಂದ ನಾವು ದೇವರ ಸನ್ನಿಧಾನದಲ್ಲಿ ಐಶ್ವರ್ಯಗಳ ವಿಷಯದಲ್ಲಿ ನಾವು ಮಾತಾಡ್ತಾ ಇದ್ದೇವೆ. ಯಾಕಂದರೆ ಮನುಷ್ಯ ಇವತ್ತು ಎಲ್ಲ ಇದೆ, ನಮ್ಮ ಹತ್ರ ವರ ಇದೆ, ವಿ ಹ್ಯಾವ್ ಫ್ರೂಟ್, ವಿ ಹ್ಯಾವ್ ಗಿಫ್ಟ್ಸ್, ವಿ ಹ್ಯಾವ್ ಗುಡ್ ಹೆಲ್ತ್, ವಿ ಹ್ಯಾವ್ ಗುಡ್ ವೈಫ್, ಗುಡ್ ಚಿಲ್ಡ್ರನ್, ವಿ ಡೋಂಟ್ ಹ್ಯಾವ್ ಗುಡ್ ಮನಿ ಅಲ್ವಾ? ಬಲ್ಕ್ ಮನಿ ಇಲ್ಲ ನಮ್ಮ ಹತ್ರ. அதொண்டே பத அதுதான் ரொம்ப போராட்ட பதர். எல்லாம் இருக்குது, ஆனால் அதொன்று தான் இல்லாமல் போயிருக்குது பதர், பிசாசி பதர். ಅವಾಗ ಹಣಕ್ಕೆ ಏನು ಮಾಡ್ಬಿಟ್ಟಿದ್ದೀವಿ ನಾವು? ಪಿಶಾಚಿ ಅಂತ ಹೆಸರಿಗೆ ಬಿಟ್ಟಿದ್ದೀವಿ. ಸೈತಾನ್ ತುಂಬ ಹೋರಾಡ್ತಾನೆ ಬದ, ಹಣನೇ ಬರ್ತಾ ಇಲ್ಲ. ನಿನ್ನ ಅದು ಹೇಳಿನೇ ಏನಾಗಿದೆ, ನಿನ್ನ ತೆರೀದ್ರೆ ನಿನ್ನ ಜೀವನದಲ್ಲಿ ತೆರೀದ ತುಂಬ್ಕೊಂಡ್ಬಿಟ್ಟಿದೆ. ಅದೇ ದೇವರು ಹೇಳ್ತಾರೆ ಐಶ್ವರ್ಯ ನಿಧಿಯಾದ ದೇವರು, ಐಶ್ವರ್ಯ ನಿಧಿಯಾದ ದೇವರು. ಆಗ ದೇವರು ನಿಮ್ಮನ್ನು ಹೆಂಗೆ ಬ್ಲೆಸ್ ಮಾಡ್ತಾರೆ? ನಿಮಗೆ ವರಗಳನ್ನ ಕೊಡೋಕ್ಕೆ ಮುಂಚೆ, ಗಿಫ್ಟ್ಗಳನ್ನ ಕೊಡೋಕ್ಕೆ ಮುಂಚೆ, ಮಕ್ಕಳನ್ನ ಕೊಡೋಕ್ಕೆ ಮುಂಚೆ, ಆರೋಗ್ಯಗಳನ್ನ ಕೊಡೋಕ್ಕೆ ಮುಂಚೆ ಫಸ್ಟ್ ನಿಮ್ಗೆ ಏನು ಕೊಡ್ತಾನೆ ಗೊತ್ತಾ? ಅವರ ಐಶ್ವರ್ಯನ ಕೊಡ್ತಾರೆ. ಅಬ್ರಾಮ್ಗೆ ಏನು ಹೇಳಿದ್ರು ದೇವರು? ಅಬ್ರಾಮ, ನೀನು ಪೆಂತೆಕೋಸ್ತ ದಿನಕ್ಕೆ ಹೋಗ್ಬೇಕಪ್ಪ, 120 ದಿನ ಜನ ಕಾಯ್ತಾ ಇದ್ರು, ಚೆನ್ನಾಗಿ ನೀನು ನಿಗ್ರಿ ಪ್ರೇ ಮಾಡ್ಬೇಕಪ್ಪ, ದಾಡಿಯೆಲ್ಲ ಬುದ್ಧ ಬೆಳೆಸ್ಕೋ, ಉಪವಾಸ ಮಾಡು. ದೇವ್ರು ಅವ್ನಿಗೆ ಅದೆಲ್ಲ ಕೇಳಲೇ ಇಲ್ಲ ರೀ. ಅವನು ಉಪವಾಸ ಮಾಡಿದ್ದ ಏನು, ಅವನಿಗೆ ತೆಗ್ದ ಬಾಯಿಗೆ ಹೇಳ್ಬಿಟ್ರು, ನೀನು ದೊಡ್ಡ ಜನಾಂಗವಾಗಿ ಬಾಯಿಂದ ಬರಬೇಕಾದ್ರೆ ವರ್ಡ್ ಬಂದ್ಬಿಡತ್ತೆ. ನಾನು ಹೇಳ್ತೇನೆ, ದೇವ್ರ ಬಾಯಿಂದ ಬರಬೇಕಾದ್ರೆ, ಆ ವರ್ಡ್ ಬರಬೇಕಾದ್ರೆ, ಆ ವರ್ಡ್ಗೆ ನೀನು ಲೈಟ್ ಆ ಟೈಮ್ ಲೈನ್ ನೀನು ಸೆಟ್ ಆದ್ರೆ ಮಾತ್ರನೇ ಆ ವರ್ಡ್ ಬಂದಲ್ಲಿ ಕ್ರಿಯೆ ಮಾಡತ್ತೆ. ಆಶೀರ್ವಾದ ಬಂದು ಅದ್ಭುತವಾದ ಕಾರ್ಯದಲ್ಲಿ ಅಪ್ಪ ನಡೆಸಕ್ಕೆ ಬಂದ್ಬಿಡ್ತಾರೆ. ಜಬಳೆ ಬಲೆ. ದೇವರ ಆಶೀರ್ವಾದ ಏನು, ದೇವರ ಆಂಬಿಷನ್ ಏನು, ದೇವರ ಚಿತ್ತ ಏನು, ದೇವರ ಹೃದಯದಲ್ಲಿರುವಂಥ ಉದ್ದೇಶಗಳೇನು? ಯು ಶುಡ್ ನೋ ದ ಪರ್ಪಸ್ ಅಂಡ್ ದ ಪ್ಲಾನ್ ಅಂಡ್ ದ ವಿಷನ್ ಅಂಡ್ ದ ಎಲಿವೇಶನ್ ಆಫ್ ದ ಮೈಂಡ್ ವಿಚ್ ದ ಲಾರ್ಡ್ ಹ್ಯಾಸ್ ವಿದಿನ್ ಇಸ್ ಯುವರ್ ಮೈಂಡ್, ಇನ್ ಇಸ್ ಹಾರ್ಟ್, ಈವನ್ ಬಿಫೋರ್ ದ ಫೌಂಡೇಶನ್ ಆಫ್ ದ ವರ್ಲ್ಡ್. ಲೋಕಗಳು ಉಂಟಾಗೋಕ್ಕೆ ಮುಂಚೆನೇ ಸೆಬಾಸ್ಟಿನ್ ಇದೇ ಥರ ಮಾಡಬೇಕು, ಐಸಾಕ್ನ ಇದೇ ಥರ ರೆಡಿ ಮಾಡಬೇಕು, ಸಿಸ್ಟರ್ನ ಇದೇ ಥರ ಆಗಬೇಕು, ಡ್ಯಾನಿ ಅವ್ರನ್ನ ಈ ಥರ ರೆಡಿ ಮಾಡಬೇಕು. ದೇವರು ಆಲ್ರೆಡಿ ಗಾಡ್ ಪ್ರೀಡೆಸ್ಟೈನ್, ದೇವರು ಪ್ರೀಡೆಸ್ಟೈನ್ ಮಾಡಿದ್ದಾರೆ. ಲೋಕಕ್ಕೆ ಅಸ್ಥಿಭಾರಗಳು ಹಾಕಕ್ಕೆ ಮುಂಚೆನೆ ನಿಮ್ಮನ್ನ ಅವರು ಈಗ ಇರಬೇಕಂತೇಳಿ ತನ್ನ ಹೃದಯದಲ್ಲಿ ದೃಢ ಸಂಕಲ್ಪ ಮಾಡಿದ. ಸಂಕಲ್ಪ ಅಂದ್ರೆ ಪ್ರೀ ಡೆಸ್ಟಿನೇಷನ್. ಡೆಸ್ಟಿನೇಷನ್ ಅಂದ್ರೆ ನಾವು ರೀಚ್ ಆಗೋದು. ಪ್ರೀ ಡೆಸ್ಟಿನೇಷನ್ ಅಂದ್ರೆ ಇನ್ನು ಹಿಂದೆ, ನಾವು ಹುಟ್ಟೋ ಮುಂಚೆನೆ ನಮ್ಮ ವಿಷಯದಲ್ಲಿ ದೇವರು ಕಾಳಜಿ ವಹಿಸಿದ್ದಾರೆ. ಅದಕ್ಕೆ ಹೇಳ್ತಾ, ನಾನಿನ್ನ ದೊಡ್ಡ ಜನಾಂಗವಾಗಿ ಮಾಡಿ ನಿನ್ನನ್ನು ವೃದ್ಧಿಪಡಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಪಡಿಸಿ ನೀನು ಆಶೀರ್ವಾದ ನಿಧಿ ಆಗ್ತೀಯ. ಆಶೀರ್ವಾದ ನಿಧಿ ಆಗ್ಬೇಕಾದ್ರೆ ಬೇರೆ ಸನ್ನಿಧಾನದಲ್ಲಿ ದೇವ್ರ ಹೃದಯದಲ್ಲಿರತಕ್ಕಂಥ ಆಸೆಗಳನ್ನ ನೀವು ತಿಳ್ಕೊಂಡ್ಬಿಡ್ಬೇಕು. ದೇವ್ರ ಹೃದಯದಲ್ಲಿ ಸಂಕಲ್ಪ, ಅವರ ನಿರ್ಧಾರ, ಅವರ ಯೋಜನೆಗಳು, ಇಟ್ಸ್ ಪ್ಲಾನ್ ಆ್ಯಂಡ್ ಪರ್ಪಸ್ ಆ್ಯಂಡ್ ಆಲ್ ಈಸ್ ವಿಷನ್ಸ್ ಟುವರ್ಡ್ಸ್ ಟು ಯು. ನಿನ್ನ ಮೇಲೆ ಇಟ್ಟಿರಂತ ಇದೆಲ್ಲ ಯಾವಾಗ ಕಲಿತೀರಾ ಅಂದರೆ ವೆನ್ ಯು ಎಂಟರ್ ಇನ್ ಟು ದ ಪ್ರೆಸೆನ್ಸ್ ಆಫ್ ಗಾಡ್. ಅಲ್ವಾ? ರಾಜ ನೋಡ್ಬೇಕಾದ್ರೆ ಬೀದಿ ಸಿಗಲ್ಲ, ಕಲಾಸಿ ಪೊಳೆ ಮೇಲೆ ಸಿಗಲ್ಲ ಅವನು ಅಲ್ವಾ? ಬನ್ನ ಇದತ್ತ ಬಂದ್ಬಿಡ್ತೀಯಪ್ಪ, ಜಿಗಿಣಿ ಥರ ಬಂದ್ಬಿಡು, ಅಲ್ಲಿ ಸಿಕ್ಬಿಡ್ತೀನಿ, ಯಲಾಂಕದ ಹಬ್ಬ, ಅಲ್ಲಿಂದ ಶ್ರೀಲಂಕಾದ ಹಬ್ಬ ಅಂದ್ಬಿಟ್ಟು ಕರೆಯಲ್ಲ ಅವನು. ಅಲ್ಲಿ ಹೇಳ್ತಾನೆ, ಕಮ್ ಟು ದ ಪ್ಯಾಲೇಸ್. ವೆನ್ ಯು ವಾಂಟ್ ಟು ಸಿ ಎ ಕಿಂಗ್, ಯು ಹ್ಯಾವ್ ಟು ಎಂಟರ್ ದ ಪ್ಯಾಲೇಸ್. ವೆನ್ ಯು ವಾಂಟ್ ಟು ಸಿ ಎ ಗಾಡ್, ಯು ಹ್ಯಾವ್ ಟು ಎಂಟರ್ ದ ಪ್ರೆಸೆನ್ಸ್. ಫಸ್ಟ್ ಕಿಂಗ್, ಫಸ್ಟ್ ಪ್ರೆಸೆನ್ಸು, ಆಮೇಲೆ ಗಾಡು. ಫಸ್ಟ್ ಪ್ಯಾಲೇಸು, ಆಮೇಲೆ ಕಿಂಗು. ಪ್ಯಾಲೇಸ್ ಒಳಗೆ ಬಂದರೆ ನೀ ಕಿಂಗ್ನ ನೋಡ್ತೀಯ, ಪ್ರೆಸೆನ್ಸ್ ಒಳಗೆ ಬಂದರೆ ನೀ ಗಾಡ್ನ ನೋಡ್ತೀಯ. ಸೊ ದೇವ್ರ ಪ್ರಸನ್ನತೆ ಒಳಗೆ ನೀವು ಬರೋದನ್ನು ನೀವು ಕಲಿಬೇಕು ಇವತ್ತು. ಅದಕ್ಕೆ ಈ ಪ್ರಸನ್ನತೆ ಬಗ್ಗೆ ನಾನು ನಿಮಗೆ ಡೀಟೇಲ್ ಸ್ಟಡಿ ಮಾಡ್ಕೊಂಡು ಹೋಗ್ತೀನಿ. ಯಾಕಂದರೆ ನಾನು ಹೇಳ್ತೀನಿ ಮಗಳೇ, ನಿನ್ನ ಸವಲತ್ತುಗಳಾಗಲಿ, ಅಸೆಟ್ಗಳಾಗಲಿ, ನಿನ್ನ ಭಿನ್ನವಿಕೆಗಳಾಗಲಿ, ನೀಡ್ಸ್ಗಳಾಗಲಿ, ವಾಂಟ್ಸ್ಗಳಾಗಲಿ ಎಲ್ಲವನ್ನ ಈ ಪ್ರೆಸೆನ್ಸ್ ನಿಮಗೆ ಫಿಲ್ ಮಾಡಿ ಕೊಟ್ಬಿಡತ್ತೆ. ಈ ಪ್ರೆಸೆನ್ಸ್ ಏನು ಮಾಡುತ್ತೆ, ನಿಮ್ಮನ್ನು ಎಲ್ಲದಲ್ಲೂ ಫಿಲ್ ಮಾಡಿ ಕೊಟ್ಬಿಡ. ಅದಕ್ಕೆ ಅಬ್ರಾಮ್ ಏನು ಹುಡುಕ್ಬಿಟ್ಟ? ದೇವ್ರ ಪ್ರಸನ್ನತೆ ಹುಡುಕ್ಬಿಟ್ಟ.
ಪ್ರಸನ್ನತೆ ಹುಡುಕ್ತಾ. ನನಗೆ ನನ್ನ ಮಗು ಕೊಟ್ಬಿಡೋದೇವ್ರೆ, ನನ್ನ ಹೆಂಡತಿ ಚೆನ್ನಾಗಿಟ್ಬಿಡೋದೇ, ಇದೆಲ್ಲ ಕೇಳಲ್ಲ ಅವನು. He was seeking the presence of God day and night. That is why he became the friend of God. As a friend rub a friend. ಒಬ್ಬ ಸ್ನೇಹಿತ ಇನ್ನೊಂದು ಸ್ನೇಹಿತರನ್ನ ರಬ್ಬ ಮಾಡಿ ಉಜ್ಜ ಹಾಗೆ ಅಬ್ರಾಹ್ಮನು ದೇವರನ್ನ ವಾಕ್ಯವನ್ನು ಉಜ್ಜೋದಕ್ಕೆ ಸ್ಟಾರ್ಟ್ ಮಾಡ್ದ. ಆ ಉಜ್ಜುವಿಕೆ ಅನ್ನೋದೇ ದ ಪ್ರೆಸೆನ್ಸ್ ಆಫ್ ಗಾಡ್. ಯು ಆರ್ ಆಲ್ ಕಮಿಂಗ್ ಹಿಯರ್ ಮೈ ಸನ್ ಅಂಡ್ ಡಾಟರ್. ತಾತ, ಅಜ್ಜಿ, ಅಕ್ಕ, ತಮ್ಮ, ಅಣ್ಣ, ತಂಗಿ, ಚಿಕ್ಕ ಮಗಳು, ಪುಟ್ಟ ಮಗಳು, ಸ್ಮಾಲ್ ಬೇಬಿ, ಬಿಗ್ ಬೇಬಿ ಎಲ್ಲ ದೇವರ ಸನ್ನಿಧಾನದಲ್ಲಿ ಬರಬೇಕಾದ್ರೆ ದೇವರ ಆಶೀರ್ವಾದ. ಅಲ್ಲೇಲೂಯಾ. ಆಗ ದೇವರು ಆ ಐಶ್ವರ್ಯಗಳನ್ನ ಓದಿಪ್ಪ, ಅದನ್ನ ದೇವರು ವಾಕ್ಯ ಹೇಳುತ್ತೆ. ಎಲ್ಲರೂ ಓದಿ. ದೇವರು ಸಕಲ ವಿಧವಾದ ಸಕಲ ವಿಧವಾದ ಅಂದ್ರೇನು? ಅದ್ರಲ್ಲಿ ಏನು ಎರರ್ ಇಲ್ಲ, ಅದ್ರಲ್ಲಿ ಎಲ್ಲ ಕೂಡ ಕಂಪ್ಲೀಟ್ ಆಗಿದೆ. ಅದು ಇಟ್ಸ್ ಎ ಫುಲ್ಲಿ ಪ್ಯಾಕೇಜ್. ಸಕಲ ವಿಧವಾದ ಅಂದ್ರೆ ಎಲ್ಲ ಪ್ಯಾಕ್ ಆಗಿದೆ. ದೇವರು ಸಕಲ ವಿಧವಾದ ಎಲ್ಲ ಐಶ್ವರ್ಯಗಳನ್ನ, ದಾನ ಅಲ್ಲ, ಗ್ರೀಕ್ ವರ್ಡ್ ಓದಿದ್ರೆ ಐಶ್ವರ್ಯಗಳಂತ ಹೇಳುತ್ತೆ. ಎಲ್ಲ ಐಶ್ವರ್ಯಗಳನ್ನ ನಿಮಗೆ ಸ್ವಲ್ಪವಾಗಿ 10% ಆಗಿ, 50% ಆಗಿ, 92% ಆಗಿ, 100% ಆಗಿ ಧಾರಾಳವಾಗಿ ಅನುಗ್ರಹಿಸೋದಕ್ಕೆ ಅವ್ರಿಗೆ ತಾಕತ್ತಿದೆ, ಅವ್ರಿಗೆ ಶಕ್ತಿ ಇದೆ. ಅಷ್ಟು ಶಕ್ತಿ ಅವ್ರಿಗಿದೆ. ಶಕ್ತನಾಗಿ ಇರುವುದರಿಂದ ನಿನ್ನ ದೇವ್ರು ಇಷ್ಟೆಲ್ಲ ಪವರ್ಫುಲ್ ಆಗಿರೋದ್ರಿಂದ ಇವಾಗ ಹೇಳ್ತಾರೆ ನನ್ನ ಮಕ್ಕಳು ಹೆಂಗಿರಬೇಕು. ದೇವ್ರು ಹಿಂಗೆಲ್ಲ ಇದ್ದಾರೆ, ಫುಲ್ ಇದ್ದಾರೆ, ಶಕ್ತನಾಗಿದ್ದಾರೆ, ಧಾರಾಳವಾಗಿದ್ದಾರೆ, ಅನುಗ್ರಹಿಸೋದಕ್ಕೆ ರೆಡಿಯಾಗಿದ್ದಾರೆ. ಎಲ್ಲವೂ ಸಕಲ ವೇದದಲ್ಲಿ ಅವರು ತುಂಬಿಸಿಟ್ಟಿದ್ದಾರೆ. ಇದೆಲ್ಲ ಅವ್ರು ಇಟ್ಕೊಂಡಿರೋದಕ್ಕಲ್ಲ, ಅವರ ಪ್ರಸನ್ನತೆನ ನಂಬಿ ಬರುವಂಥ ಐಸಾಕ್ ಅವ್ರಿಗೆ, ಜಾನ್ ಅವ್ರಿಗೆ, ಪ್ರಿಯಾ ಅವ್ರಿಗೆ, ವನಿತಾ ಅವ್ರಿಗೆ ಹೇಳ್ತಾರೆ, ನೀವು ಪ್ರತಿ ಶನಿವಾರ, ಪ್ರತಿ ಭಾನುವಾರ, ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ದೇವ್ರ ಟಾಪ್ ಆಗಿದ್ದಾರೆ. ದೇವ್ರ ಮಕ್ಕಳು ಹೆಂಗಿರ್ಬೇಕು, ಎಲ್ಲ ವಿಷಯಗಳಲ್ಲಿಯೂ, ಎಲ್ಲ ಕಡೆಗಳಲ್ಲಿಯೂ, ಎಲ್ಲ ವಿಷಯಗಳಲ್ಲೂ, ಎಲ್ಲ ಕಡೆಗಳಲ್ಲಿ ಪರಿಪೂರ್ಣತೆ ಉಳ್ಳವರಾಗಿ ಎಲ್ಲ ವಿಧವಾದ ಸಕಲ ಸತ್ಕಾರ್ಯಗಳನ್ನ ಎಲ್ಲ ಕಡೆ ಏರಾಳವಾಗಿ ಮಾಡೋದಕ್ಕಾಗಿ ನಿಮ್ಮನ್ನ ಆತ ಬಯಸಕ್ಕೆ ಇಷ್ಟಪಡ್ತಾರೆ. ಆಗ ನನ್ನ ಮಗಳು ಹೆಂಗಿರ್ಬೇಕು, ಎಲ್ಲೂ ಅವಳಿಗೆ ಲ್ಯಾಕ್ ಇರಬಾರ್ದು, ಕೊರತೆ ಇರಬಾರ್ದು, ಕಣ್ಣೀರಿರಬಾರ್ದು, ಯಾವುದು ಅಯ್ಯೋ ಇದಿಲ್ಲ ಅನ್ನಂಗಿರಬಾರ್ದು. ಬ್ರದರ್ ಇವಾಗ ಇದೆಯಲ್ಲ, ಇವಾಗ ಇದೆ ಅಂದರೆ ನೀನು ಪ್ರೆಸೆನ್ಸ್ ಒಳಗೇನು ಬಂದಿಲ್ಲ, ಇನ್ನೂ ಒಳಗೆ ಬಂದಿಲ್ಲ, ನೀನು ಹೊರಗಡೆ ಇದೆಯಾ. ಪ್ರೆಸೆನ್ಸ್ ಒಳಗೆ ಬರಬೇಕು. ಪ್ರೆಸೆನ್ಸ್ ಒಳಗೆ ಬಂದುಬಿಟ್ಟಿದ ತಕ್ಷಣ ಅದೆಲ್ಲ ಕವರ್ ಆಗ್ಬಿಡುತ್ತೆ ನಿಮ್ಮ ಆಶೀರ್ವಾದಗಳು ಅಲ್ವಾ. ಆಗ ಆ ಪ್ರೆಸೆನ್ಸ್ ಒಳಗೆ ಹೆಂಗೆ ಬರಬೇಕು, ದೇವ್ರು ನಿಮ್ಮನ್ನು ಸೀಲ್ ಮಾಡ್ತಾರೆ. ಏನು ಮಾಡ್ತಾರೆ? ಸೀಲ್ ಮಾಡ್ತಾರೆ. ನೋಡಿ ಇವಾಗ ಇದು 500 ರೂಪಾಯಿ ನೋಟ್, ಇದು ಮತ್ತೆ ಇನ್ನೊಂದು ಸತಿ ಅದಕ್ಕೆ ಬರ್ತೇನೆ, ಬ್ಯಾಕ್ ಟು ದ ಹೆಡ್. ಓಕೆ, ಇದಲ್ಲೆಲ್ಲ ಈ ನೋಟ್ ಪ್ರಿಂಟ್ ಆಗೋ ಮುಂಚೆ ಸರ್ಕಾರದವ್ರು ಏನು ಮಾಡ್ತಾರೆ, ಈ ಏನು ಸೈಜ್ ಇದೆ ಈ ಸೈಜ್ಗೆ ಪೇಪರ್ ಕಟ್ಟಿಂಗ್ ಆಗತ್ತೆ. ಇದು ಪೇಪರ್ ಕಟ್ಟಿಂಗ್ ಆಗಿ ಕೋಟಿಗಟ್ಟಲೆ ಪೇಪರ್ ಕಟ್ಟಿಂಗ್ ಆಗಿ ವೇರ್ ಹೌಸಲ್ಲಿ, ಸ್ಟೋರ್ ರೂಮಲ್ಲಿ ಅದು ರೆಡಿಯಾಗಿರುತ್ತೆ. ಅದು ಈಗ ರಿಸರ್ವ್ ಬ್ಯಾಂಕ್ ಅವ್ರು ಹೇಳ್ತಾರೆ, ಸರ್ 500 ರೂಪೀಸ್ ನೋಟು ತುಂಬ ಕಮ್ಮಿ ಆಗ್ತಾಯಿದೆ ಸರ್. ಎಷ್ಟು ಪ್ರಿಂಟ್ ಆಗಬೇಕಪ್ಪ ಸರ್? ಅಟ್ಲೀಸ್ಟ್ ಒಂದು 200 ಕೋಟಿ ನೋಟ್ಗಳು ಪ್ರಿಂಟ್ ಆಗಬೇಕು, ಫ್ರಮ್ ದಿಸ್ ನಂಬರ್ ಟು ದಿಸ್ ನಂಬರ್ ಅಂತ ಹೇಳ್ತಾರೆ. ಆವಾಗ ಆ 200 ಕೋಟಿ ಬಂಡಲ್ ಪೇಪರ್ಗಳು ಸ್ಟೋರ್ ರೂಮಿಂದ ಕ್ಲೀನಾಗಿ ಪ್ರಿಂಟಿಂಗ್ ರೂಮ್ಗೆ ಬರುತ್ತೆ. ಸ್ಟೋರ್ ರೂಮಿಂದ ಪೇಪರ್ ರೆಡಿ ಇದೆ. ಈಗ ಸ್ಟೋರ್ ರೂಮಿಂದ ಎಲ್ಲಿ ಬರ್ತಾ ಇದೆ? ವೇರ್ ಹೌಸಿಂದ ಎಲ್ಲಿಗೆ ಬರ್ತಾ ಇದೆ? ಪ್ರಿಂಟಿಂಗ್ ರೂಮ್ ಬರ್ತಾ ಇದೆ. ಆಗ ನಾನು ಹೇಳ್ತೇನೆ, ನೀನು ಸಾಧಾರಣವಾದ ಪೇಪರ್ ಆಗಿರ್ತೀಯಾ? ದೇವರ ಸನ್ನಿಧಾನದಲ್ಲಿ ಬಂದಿದ ತಕ್ಷಣ, ದೇವರ ಪ್ರಸನ್ನತೆ ಬಂದಿದ ತಕ್ಷಣ, ಯು ಆರ್ ಎಂಟರಿಂಗ್ ಇನ್ ದ ಪ್ರೆಸೆನ್ಸ್ ರೂಮ್. ದೇವರ ರೂಮ್ ಒಳಗೆ ನೀವು ಬರ್ತಾ ಇದೆಯಾ? ಯಾವಾಗ ಪ್ರಿಂಟಿಂಗ್ ಸೆಕ್ಷನ್ ಅಲ್ಲಿ ಬಂದು ಅದು ಸರ್ಕಾರದ ಮುದ್ರೆಯೊಂದಿಗೆ ಸೀಲ್ ಆಗಿ ಅದ್ರ ಮೇಲೆ ಪ್ರಿಂಟ್ 500 ಅಂತ ಬಿದ್ದಿದ ತಕ್ಷಣ ನಿನ್ಗೆ 500 ಇಡ್ಲಿ 500 ವಡೆ ಕೊಟ್ಬಿಡ್ತಾರೆ. ಆ ನೋಟಿಗೆ ಏನು ಬಂದ್ಬಿಡ್ತು, ಇವಾಗ ವ್ಯಾಲ್ಯೂ ಬಂದ್ಬಿಡ್ತು. ಅಲ್ಲಿವ್ರಿಗೆ ಹೆಂಗಿತ್ತು, ಅದು ಸಾಧಾರಣವಾದ ಪೇಪರ್ ಆಗಿತ್ತು. ಇವತ್ತು ತುಂಬ ಬಿಲಿವರ್ಗಳು ಸಾಧಾರಣವಾದ ಕೋಟಾ ನೋಟ್ಗಳಾಗಿದ್ದಾರೆ. ಏನು ನೋಟ್ ಆಗಿದ್ದಾರೆ? ಸಾಧಾರಣವಾದ ನೋಟುಗಳು. ಅದೇ ಏನು ನೋಟ್? ಅದು ಕೋಟಾ ನೋಟ್. ಅದು
ಅಲ್ವಾ? ಇವಾಗ ಇಲ್ಲಿ ಈ ತಲೆ ಹಾಕಿದ್ದೀರಿ, ಇದು ಗಾಂಧೀಜಿಯವರ ತಲೆ. ಇದು ಈ ತಲೆ ತೆಗೆದುಬಿಟ್ಟು ನೀವು ಸೆಬಾಸ್ಟಿನ್ ತಲೆ ಹಾಕ್ಬಿಟ್ಟು ನೀವು ಮಾಲಲ್ಲಿ ಹೋಗ್ಬಿಟ್ಟು ದಯವಿಟ್ಟು ನನಗೆ ಒಂದು ಫ್ರಿಜ್ಜಿಗೆ ಮಿಕ್ಸಿ ಕೊಟ್ಬಿಡಪ್ಪ ಅಂದರೆ ಅವ್ರು ನೋಡ್ತಾರೆ. ನಿನ್ನ ತಲೆ ನೋಡಿದ ತಕ್ಷಣ ಫೋನ್ ಮಾಡಿಬಿಡ್ತಾರೆ ರಿಸರ್ವ್ ಬ್ಯಾಂಕ್ಗೆ, ಯಾರೋ ರಾಂಗ್ ವ್ಯಕ್ತಿ ಬಂದುಬಿಟ್ಟಿದ್ದಾನೆ. ಆಗ ನೋಟ್ ಪ್ರಿಂಟ್ ಆಗುತ್ತೆ. ಪ್ರಿಂಟ್ ಆಗಿದ ತಕ್ಷಣ ಈ ನೋಟು ಅತ್ತೆ ಮನೇಲೇ ಇರೋದಿಲ್ಲ, ಅಮ್ಮನ ಮನೇಲೇ ಇರೋದಿಲ್ಲ. ಇದು ಅಲ್ಲಿಂದ ಆಂಟಿ ಮನೆಯಿಂದ ಅಂಕಲ್ ಮನೆ, ಅಂಕಲ್ ಮನೆಯಿಂದ ರಾಜನ ಮನೆ, ರಾಜನ ಮನೆಯಿಂದ ಪ್ರಿನ್ಸ್ ಮನೆ, ಇಡೀ ದೇಶದ ಎಲ್ಲ ಮನೆಗಳಲ್ಲಿ ಅವರ ಕೈಗಳಿಗೆ ನೋಟು ಹೋಗುತ್ತೆ. ಇಡೀ ದೇಶದ ದ ಹೋಲ್ ನೇಷನ್, ಡೆಲ್ಲಿ ಆಗಲಿ, ಬಾಂಬೆ ಆಗಲಿ, ಮುಂಬೈ ಆಗಲಿ, ನಾಗಾಲ್ಯಾಂಡ್ ಆಗಲಿ, ಎಲ್ಲ ಕಡೆ ಈ ನೋಟ್ಗೆ ಏನು ಬಂದ್ಬಿಡ್ತು, ಬೇರೆ ಎಲ್ಲ ಕಡೆ ಇದನ್ನು ಯೂಸ್ ಮಾಡ್ತಾರೆ. ಆಗ ದೇವ್ರ ಸನ್ನಿಧಿಗೆ ಬಂದ ತಕ್ಷಣ ಇದ್ರ ಮೇಲೆ ಆರ್ಡಿನರಿ ಪೇಪರ್ ಮೇಲೆ ಹೇಗೆ ಒಂದು ಸೀಲ್ ಮಾಡ್ತಾರೆ, ಇನ್ ದ ಸೇಮ್ ಪ್ರೊಸೀಜರು ದೇವ್ರು ನಿನಗೊಂದು ಸೀಲ್ ಹಾಕ್ತಾರೆ. ಸೀಲ್ ಹಾಕಿದ ತಕ್ಷಣ ನಿನಗೆ ಬೆಲೆನೇ ಬರುತ್ತೆ. ಅಲ್ಲಿವರೆಗೆ ಬೆಲೆನೇ ಇರಲ್ಲ, ಸೀಲ್ ಹಾಕಿದ ತಕ್ಷಣ ಏನಾಗುತ್ತೆ, ಬೆಲೆನೇ ಬರುತ್ತೆ. ಬೆಲೆ ಬಂದ ತಕ್ಷಣ ನಿನ್ನ ಪ್ರಯಾಣ ಆರಂಭ ಆಗತ್ತೆ. ಒಂದು ಸಭೆಯಿಂದ ಇನ್ನೊಂದು ಸಭೆ, ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿ, ಒಂದು ದೇಶದಿಂದ ಇನ್ನೊಂದು ದೇಶ, ಎಲ್ಲ ಕಡೆಗಳಲ್ಲಿ ಆಲೇ ಸ್ಪ್ರೆಡ್ ಆಗತ್ತೆ. ಯಾಕಂದ್ರೆ ಬೇರೆ ಪ್ರಸನ್ನತೆ ಹೇಗಿದೆ. ಆಗ ನಾನು ಹೇಳ್ತೇನೆ, ದೇವರ ಕಾರ್ಯದಲ್ಲಿ ನೀ ದೇವರ ಪ್ರಸನ್ನತೆಗೆ ಬಂದಾಗ ದೇವರು ಗಾಡ್ ವಿಲ್ ಸೀಲ್ ಯು ವಿತ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಆ ಹೋಲಿ ಸ್ಪಿರಿಟ್ ಪವರ್ ಆಗಿದ ತಕ್ಷಣ ಯು ಆಲ್ ಬಿ ಎನೇಬಲ್ ಟು ವರ್ಕ್ ಆನ್ ದ ಬಿಹಾಫ್ ಆಫ್ ಗಾಡ್ಸ್ ಕಿಂಗ್ಡಮ್. ಯು ವಿಲ್ ಬಿ ದ ಅಡ್ಮಿನಿಸ್ಟ್ರೇಷನ್ ಆಫ್ ಗಾಡ್, ಯು ವಿಲ್ ಬಿ ದ ಸಿಒ ಆಫ್ ಗಾಡ್, ಯು ವಿಲ್ ಕ್ಯಾರಿ ದ DNA ಆಫ್ ಗಾಡ್ ಅಂಡ್ ಯು ವಿಲ್ ಬಿಕಮ್ ಎ ರಾಯಲ್ ಅಂಬಾಸಿಡರ್. ನೀನು ದೇವರ ರಾಯಭಾರಿ ಹೋಗ್ತೀಯಾ, ದೇವರ ಸಮಾಧಾನಕ್ಕೆ ಹೋಗ್ತೀಯಾ. ನೋಟು ಬೆಲೆ ಇರೋದು ಬರೀ ಭಾರತ ದೇಶದಲ್ಲಿ ಮಾತ್ರ. ಇದು ನೀನು ಭಾರತದಿಂದ ತೊಗೊಂಡೋಗಿ ಅಮೆರಿಕಲ್ಲಿ ಕೊಟ್ಟರೆ ಎತ್ತಿ ಹರಿಸ್ತು ಬಿಡ್ತಾರೆ, ಅದಕ್ಕೆ ಬೆಲೆ ಇಲ್ಲ. ಆದರೆ ಕರ್ತನ ಅಭಿಷೇಕ, ನಿನ್ನ ಪ್ರಸನ್ನತೆ ನಿನ್ನ ಮೇಲೆ ಬಂದ್ಬಿಡ್ತು ಅಂದರೆ ನಾನು ಹೇಳ್ತೇನೆ, ಇಡೀ ಪ್ರಪಂಚಕ್ಕೆ ನೋಡೋ ಹಾಗೆ ಬೇರೆ ಕಾರ್ಯ ಮಾಡೆ. ನನಗಿಂದು ಸಾಕಪ್ಪ, ಆಗ ಸನ್ಮಾನ ಏನೋ ದೇವ್ರ ಸನ್ನಿಧಾನದಲ್ಲಿ ಅವರಿಗೆ ಮುಖ್ಯವಾದ ಸ್ಥಾನ ನೀವು ಕೊಡ್ತೀರ. ಹೃದಯದಲ್ಲಿ ಮದುವೆ ಆಗಿರ್ತಾಳೆ, ಮದುವೆ ಆಗಿದ ತಕ್ಷಣ ಹೆಂಡತಿಗೆ ಗಂಡ ಹೇಳ್ತಾನೆ, ಹೋಗಿ ಕಾಫಿ ತೊಗೊಂಬ, ಟೀ ತೊಗೊಂಬ, ತಟ್ಟೆ ತೊಳ್ಕೊಂಬ. ಇದೆಲ್ಲ ಕೇಳಿದ ತಕ್ಷಣ ಐ ಕಾಂಟ್ ಡು ಅಂತ ಹೇಳ್ತಾಳ? ಇಲ್ಲ, ಶಿ ವಿಲ್ ಡೂ ಇಟ್ ಬಿಕಾಸ್ ಶಿ ಹಸ್ ಗಿವನ್ ದ ಪ್ರೈಮ್ ಎ ಪೊಸಿಷನ್ ರೈಟ್ ಇನ್ ಹರ್ ಹಾರ್ಟ್. ತನ್ನ ಹೃದಯದಲ್ಲಿ ಅಗ್ರವಾದ ಸ್ಥಾನವನ್ನು ಅವಳು ಹೋಗಿ ತಟ್ಟೆ ತೊಗೊಂಬಂದ್ರೆ ಎಷ್ಟು ರೂಪಾಯಿ ಕೊಡ್ತೀಯಾ, ಇಡ್ಲಿ ತೊಗೊಂಬಂದ್ರೆ ಎಷ್ಟು ಕಾಸು ಕೊಡ್ತೀಯ ನನಗೆ ಅಂತೆಲ್ಲ ಕೇಳ, ಟಿಪ್ಸ್ ಎಷ್ಟು ಕೊಡ್ತೀಯ ಅಂತ ಕೇಳಲ್ಲ. ಅನ್ಕಂಡೀಷ್ನಲಿ ಶಿಲ್ ಸರ್ವ್ ದ ಹಸ್ಬೆಂಡ್. ಆ ಹೃದಯ ಯಾರು ಕೊಟ್ಬಿಟ್ಲು ಅವಳು? ತನ್ನ ಗಂಡನಿಗೆ ಕೊಟ್ಬಿಟ್ಲು. ಅದೇ ಗಂಡ ಬಂದು ಯಾರೋ ಇನ್ನೊಂದು ನೆಕ್ಸ್ಟ್ ಬಂದಾಗ, ಸಿಸ್ಟರ್ ತುಂಬ ಸೀರೆ ತುಂಬ ಚೆನ್ನಾಗಿದೆ ಅಂದರೆ ಇವಳು ಹೇಳ್ತಾಳೆ, ನಾನು ಸೀರೆ ಹಾಕೊಂಬಂದಿದ್ದೀನಿ, ಚಾಪೆ ಹಾಕೊಂಬಂದಿದ್ದೀನ, ನಾನು ಇಷ್ಟು ಚೆನ್ನಾಗಿದ್ದೀನಿ, ನನ್ನ ಬಗ್ಗೆ ನೀ ಹೇಳಿಲ್ಲ, ಅವಳ ಬಗ್ಗೆ ಹೆಂಗೆ ಹೇಳಿದೆ, ಬೀಟಿಗೆ ಬಾ ಪಾತಿಗ್ಲಾ ಅಂತ ಹೇಳ್ತಾನೆ, ಮನೆಗೆ ಬಾ ನೋಡ್ಕೊಳ್ಳೋಣ ಅಂತ ಹೇಳ್ತಾರೆ. ಅಲ್ಲಿ ಕಳಿಸ್ತೀನಿ ಫಿಸಿಯೋಥೆರಪಿ ನಿನಗೆ. ಯಾಕೆ? ಅವಳು ಯಾರು ಇಷ್ಟಪಡಲ್ಲ? ತನ್ನ ಗಂಡ ನನ್ನನ್ನೇ ಮಾತ್ರ ಹೊಗಳಬೇಕಂತಲೇ ಅವಳು ಇಷ್ಟಪಡ. ಅವರ್ ಗಾಡ್ ಇಸ್ ಎ ಗಾಡ್ ಆಫ್ ಜೆಲಸ್ ಗಾಡ್. ತುಂಬ ಹೊಟ್ಟೆ ಕಿಚ್ಚು ದೇವ್ರಿಗೆ. ಇಸ್ ಎ ಜೆಲಸ್ ಗಾಡ್. ಜೆಲಸ್ ಗಾಡ್ ಅಂದರೆ ನನಗೆ ಸಲ್ಲತಕ್ಕ ಮಹಿಮೇನ ಇನ್ಯಾರಿಗೂ ನಾ ಕೊಡೋಕೆ ಹೋಗಲ್ಲ ಅಂತ ಹೇಳ್ತಾರೆ. He doesn't want to give that glory to other person. All glory goes to God only. Hallelujah. All glory goes to God. ಆಗ ನಿನ್ನ ದೇವ್ರ ನಿನ್ನ ವಿಷಯದಲ್ಲಿ ಎಲ್ಲ ಟೈಮಲ್ಲಿ ಮುತ್ತು ನನ್ನ ಜೊತೆನೇ ಇರಬೇಕು, ನನ್ನನ್ನೇ ಹೊಗಳ್ತಾ ಇರಬೇಕು, ನನ್ನನ್ನು ಆರಾಧಿಸ್ತಿರ್ಬೇಕು, ನನ್ನ ಮೇಲೆ ಡಿಪೆಂಡ್ ಆಗಿರಬೇಕು, ನನ್ನ ಮೇಲೆ ನಂಬಿರಬೇಕು ಅಂತ ಆ ಮುಖ್ಯ ಸ್ಥಾನ ಯಾರು ಕೊಟ್ಟಿದ್ದೀರ? ಮುಖ್ಯ ಸ್ಥಾನ ಇವತ್ತು ನಿಮ್ಮ ಹೃದಯದಲ್ಲಿ. ಅದಕ್ಕೆ ಹೇಳ್ತಾರೆ, ಮಗನೇ ನಿನ್ನ ಹೃದಯವನ್ನು ಗಿವ್ ಮಿ ಯೋರ್ ಹಾರ್ಟ್. Behold, I stand at the door and knock. If anyone hear my voice, I'll come inside of him and I'll sup with him. ಇದೋ ಹೃದಯದ ಬಾಗಿಲ ಮುಂದೆ ನಿಂತು ನಾನು ಬಾಗಿಲು ತಟ್ತಾ ಇದ್ದೇನೆ. ಹೃದಯ, ಈ ಹೃದಯದಲ್ಲಿ ದೇವರು ಬರಬೇಕಾದ್ರೆ ದೇವರ ಪ್ರಸನ್ನತೆ ಬರುತ್ತಲ್ಲಿ. ಆ ದೇವರ ಪ್ರಸನ್ನತೆ ಬಂತು ಅಂದ್ರೆ ನಾನು ಹೇಳ್ತೇನೆ,
ಪ್ರಸನ್ನತೆ ಹಾಗೆ ಪ್ರಸನ್ನತೆ ನನಗಿಂದು ಸಾಕು ನನಗಿಂದು ಸಾಕಪ್ಪ ಪ್ರಸನ್ನತೆ ನನಗಿಂದು ಸಾಕಪ್ಪ ಪ್ರಸನ್ನತೆ ನನಗಿಂದು God bless you, ಮಗಳೇ. God bless you. ಕೈ bless you. God bless you, sir. God bless you, ಮಗಳೇ. God bless you. God bless you, ಮಗಳೇ. ಆಗ ದೇವ್ರ ಸನ್ನಿಧಾನಕ್ಕೆ ಬಂದ್ಬಿಟ್ರೆ ದೇವರ ಸೀಲ್ ಮಾಡಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾರೆ. ಆಗ ಯಾವಾಗ ಪ್ರಸನ್ನತೆ ಬಂದ್ಬಿಡುತ್ತೆ ನಾಗೇಶ್ ಅವರೇ, ಪದ್ಮಾವತಿ ಅವರೇ, when the presence come the raining will start. Amen. Hallelujah. ಹೇಳಿ, ಪ್ರಸನ್ನತೆ ಬಂದ ತಕ್ಷಣ ಪ್ರಸನ್ನತೆ ಬಂದ ತಕ್ಷಣ ಆಳ್ವಿಕೆ ಆರಂಭ ಆಗುತ್ತೆ. ಆಳ್ವಿಕೆ ಆರಂಭ ಆಗುತ್ತದೆ. ಮದುವೆ ಆಗಿದ ತಕ್ಷಣ ಹುಡುಗಿ ಮದುವೆ ಆಗಿದ ತಕ್ಷಣ ಗಂಡ ಹೆಂಡತಿ ಮೇಲೆ ಏನು ಮಾಡ್ತಾನೆ? ಆಳ್ವಿಕೆ ಮಾಡ್ತಾನೆ. ಹೋಗಿ ಹೆಂಡತಿ ಹೇಳ್ತಾಳೆ ಹೋಗಿ ಇಡ್ಲಿ ಮಾಡ್ಕೊಂಬ, ಅವಳು ಹೇಳ್ತಾಳೆ ಹೋಗಿ ಇಡ್ಲಿ ರುಬ್ಕೊಂಬ. ಹೇಳಲ್ಲ ಅವಳು ಏನು ಹೇಳ್ತಾನೆ? ಗಂಡ ಹೇಳಿದಲ್ಲ ವಿಧೇಯತೆಯಿಂದ ಮಾಡ್ತಾಳೆ. ಅವ್ರ ಆಳ್ವಿಕೆ, ಈ ವಿಲ್ ಗೋನ್ ಟು ರೂಲ್ ಆ್ಯಂಡ್ ರೈನ್ ಓವರ್ ದ ವೈಫ್ ಬಿಕಾಸ್ ಶಿ ಈಸ್ ಅ ಪಾರ್ಟ್ ಆಫ್ ಹಿಸ್ ಬಾಡಿ ಅಂತಂದರು. DNA ಎತ್ಕೊಂಡು ಬಂದ್ಬಿಡ್ತಾನೆ. ಅದಕ್ಕೆ ಅವರಿಬ್ಬರು ಒಂದೇ ಶರೀರ ಆಗ್ತಾರೆ ಅಂತ ಹೇಳುತ್ತೆ. ಆಗ ಪ್ರಸನ್ನತೆ ಬಂದ ತಕ್ಷಣ ಏನಾಗ್ಬಿಡುತ್ತೆ? ಆಳ್ವಿಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, 200 ವರ್ಷದ ಮುಂಚೆ ಬ್ರಿಟಿಷ್ನವರು ಇಂಡಿಯಾಕ್ಕೆ ಬಂದರು, ಇನ್ವೇಡ್ ಮಾಡಿದರು. ಇನ್ವೇಡ್ ಮಾಡಿ ಈ ಭಾರತ ದೇಶ ಕಂಪ್ಲೀಟ್ ಏನು ಮಾಡ್ಕೊಂಡ್ಬಿಟ್ರು? ಆಕ್ರಮಿಸ್ಕೊಂಡಾಗ ಈ ಬ್ರಿಟಿಷ್ ಅಂದರೆ ಬ್ರಿಟನ್ ಅಂತ ಹೇಳ್ತಾರೆ. ಬ್ರಿಟನ್ ಎಲ್ಲಿತ್ತು ಅವಾಗ? ಇಂಗ್ಲೆಂಡಲ್ಲಿತ್ತು. ಸೊ ಬ್ರಿಟನ್ನಲ್ಲಿ ಹುಟ್ಟೋನೆಲ್ಲರೂ ಕೂಡ ಅವನು ಬ್ರಿಟಿಷ್ ಆಗ್ತಾನೆ, ಇಂಡಿಯಾದಲ್ಲಿ ಹುಟ್ಟೋನೆಲ್ಲ ಇಂಡಿಯನ್ ಆಗ್ತಾನೆ. ಆಗ ಬ್ರಿಟಿಷರು ಏನು ಮಾಡಿಬಿಟ್ರು? ಇಂಡಿಯಾಕ್ಕೆ ಬಂದು ಇನ್ವೇಡ್ ಮಾಡಿ ಇಂಗ್ಲೆಂಡ್ ಅಲ್ಲಿತ್ತು, ಸರ್ಕಾರ ಅಲ್ಲಿತ್ತು, ಆದರೆ ಆಳ್ವಿಕೆ ಇಲ್ಲ ಆಯಿತು. ಅವ್ರ ಆಳ್ವಿಕೆ ಬಂದ ತಕ್ಷಣ ಪಂಚೆ ಹಾಕೋರೆಲ್ಲ ಪ್ಯಾಂಟ್ ಹಾಕೊಂಡ್ಬಿಟ್ಟ, ಕಚ್ಚೆ ಹಾಕೊಂಡ್ರು ಹೆಂಗ್ಸೆಲ್ಲ ಬಂದು ಏನು ಹಾಕೊಂಡ್ಬಿಟ್ರು? ನೈಟಿ ಗೌನ್ಗಳು ಹಾಕೊಂಡ್ಬಿಟ್ರು ಅಲ್ವಾ? ದೇವ್ರಿಗೆ ಸ್ತೋತ್ರವಾಗಲಿ. ನೆಲದ ಮೇಲೆ ಕುತ್ಕೊಂಡು ಊಟ ಮಾಡೋರೆಲ್ಲ ಎಲ್ಲಿ ಕುತ್ಕೊಂಡ್ಬಿಟ್ರು? ಡೈನಿಂಗ್ ಟೇಬಲ್ ಮೇಲೆ ಬಂದ್ಬಿಟ್ರು. 5 ಸ್ಪೂನ್ಗಳಲ್ಲಿ ಊಟ ಮಾಡೋರೆಲ್ಲ ಏನು ಮಾಡಿಬಿಟ್ರು? 4 ಸ್ಪೂನಲ್ಲಿ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಶುಭ ಮುಂಜಾನೆ ಅಂತ ಹೇಳೋದು ಬದಲು ಏನು ಮಾಡಿಬಿಟ್ರು? ಗುಡ್ ಮಾರ್ನಿಂಗ್ ಬಾಯ್, ಗುಡ್ ಮಾರ್ನಿಂಗ್ ಸರ್, ಗುಡ್ ಮಾರ್ನಿಂಗ್ ಎಲ್ಲ ಇಂಗ್ಲೀಷ್ ಬಂದ್ಬಿಡ್ತು. ಆ ಕಲ್ಚರ್ ತೆಗೆದುಕೊಂಬಂದರು. ಇಂಗ್ಲೆಂಡಲ್ಲಿ ಏನಿತ್ತು ಸರ್ಕಾರ, ಆ ಸರ್ಕಾರದ ಆಳ್ವಿಕೆಯವರು ಇಲ್ಲಿ ಮಾಡಿದ ತಕ್ಷಣ ಅಷ್ಟು ಪ್ರಭಾವ ಬೀರ್ಬಿಡ್ತು. ದೇ ಬ್ರಾಟ್ ದ ಕಲ್ಚರ್ ಆಫ್ ದಟ್ ಇಂಗ್ಲೆಂಡ್, ದ ಬ್ರಿಟಿಷ್ ಕಲ್ಚರ್. ಎಲ್ಲ ಕಲ್ಚರ್ ಬಂದ್ಬಿಡ್ತು, ಎಲ್ಲ ಬಂದು ಸ್ಟ್ಯಾಂಡರ್ಡ್ ಆಗೋಯ್ತು. ಪಂಚಗಳು ಎಸ್ತುಬಿಟ್ರು, ಧೋತಿಗಳು ಎಸ್ತುಬಿಟ್ರು, ಕಚ್ಚೆಗಳನ್ನ ಎಸ್ತುಬಿಟ್ರು, ಎಲ್ಲ ಸ್ಟ್ಯಾಂಡರ್ಡ್ ಆಗ್ಬಿಟ್ರು. ಎಲ್ಲ ಅವ್ರದ್ದೆಲ್ಲ ಸ್ಟ್ಯಾಂಡರ್ಡೈಸ್ ಆಗಿ ನೆಲದ ಮೇಲೆ ಮಲಗೋರು, ಮಂಚದ ಮೇಲೆ ಮಲಗೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನೆಲದ ಮೇಲೆ ಕುತ್ಕೊಂಡು ಊಟ ಮಾಡೋರು, ಡೈನಿಂಗ್ ಮೇಲೆ ಕುತ್ಕೊಂಡು ಊಟ ಮಾಡಿದ್ರು. 5 ಬೆಳಗ್ಗೆ ಅಂತ ನೆಕ್ಕೊಂಡು ತಿನ್ನೋರೆಲ್ಲ ಸ್ಪೂನ್ ತಿನ್ನೋಕ್ಕೆ ಸ್ಟಾರ್ಟ್ ಆಗ್ಬಿದ್ರು. ಎಲ್ಲ ಹೋಗೋ ಕಡೆ ಎಲ್ಲ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಎಲ್ಲ ಸ್ಟಾರ್ಟ್ ಆಗೋಯ್ತು. ಎಲ್ಲ ಆ ಅಟ್ಮಾಸ್ಫಿಯರೇ ಚೇಂಜ್ ಆಯಿತು. ಆಗೇನರ್ಥ? ಇಂಗ್ಲೆಂಡ್ ಹೆಂಗಿದೆ ಅದೇ ಥರ ಇಂಡಿಯಾ ಆಗೋಯ್ತು. ಇಂಗ್ಲೆಂಡ್ ಹೆಂಗಿದೆ ಅದೇ ಥರ ಇಂಡಿಯಾ ಆಗೋಯ್ತು. ಆಗ ಭಾರತದಲ್ಲೇ ನಾವಿದ್ವಿ. ನಾವು ಯಾರು ಇಂಗ್ಲೆಂಡ್ಗೆ ಹೋಗಿಲ್ಲ, ಭಾರತದಲ್ಲೇ ನಾವಿದ್ವಿ. ಆದರೆ ಇಂಗ್ಲೆಂಡಿನ ಸರ್ಕಾರದ ಆಳ್ವಿಕೆ ನಮ್ಮ ಮೇಲೆ ನಡೀತಾ ಇತ್ತು. ನೋಡಿ, ಆ ಆಳ್ವಿಕೆ ಒಳಗೆ ನಾವೇನು ಮಾಡಿಬಿಟ್ವಿ? ಆ ಕಲ್ಚರ್ ನಮ್ಮ ಒಳಗೆ ಬ್ಲಡ್ ಒಳಗೆ ಬಂದ್ಬಿಡ್ತು. ಬ್ಲಡ್ ಒಳಗೆ ಬಂದ್ಬಿಟ್ಟು ಕೊನೆಗೆ ನಾವೆಲ್ಲ ಸಂಸ್ಕೃತಿಗೆ ಏನಾಗ್ಬಿಟ್ವಿ? ಒಂದು ಆಗ್ಬಿಟ್ವಿ. ನಾವು ಅದರಿಂದ ಬಿಟ್ಟು ಹೊರಗಡೆ ಓಕೆ ಆಗಿಲ್ಲ. ಆಗ ಬ್ರಿಟಿಷ್ ಸರ್ಕಾರ ಒಂದು ಸಂಸ್ಕೃತಿ ಬಂದ ತಕ್ಷಣ ಏನಾಗುತ್ತೆ ನಮ್ಮ ಜೀವನದಲ್ಲಿ? ಎಲ್ಲ ಅದು ಚೇಂಜ್ ಆಗಿ ಒಂದು ಇನ್ಫ್ಲೂಯೆನ್ಸ್ ಬಂದ್ಬಿಡುತ್ತೆ. ಆಳ್ವಿಕೆ ಅಂದರೆ ವಾಟ್ ಕೈಂಡ್ ಆಫ್ ಇನ್ಫ್ಲೂಯೆನ್ಸ್ ಶಾನನ್? ಗಾಡ್ ವಿಲ್ ಬ್ರಿಂಗ್ ದ ಇನ್ಫ್ಲೂಯೆನ್ಸ್ ಆಫ್ ದ ಹೆವೆನ್ ಇನ್ ಯುವರ್ ಬಾಡಿ. ನಿನ್ನ ದೇಹದ ಒಳಗೆ ಸಾಧಾರಣವಾದ ಮಾರ್ಟಲ್ ಬಾಡಿ ಒಳಗೆ ಇಮ್ಮಾರ್ಟಲ್ ಬಂದ್ಬಿಡುತ್ತೆ. ಆ ಇಮ್ಮಾರ್ಟಲ್ ಬಂದಿದ ತಕ್ಷಣ ಆ ಪ್ರಸನ್ನತೆ ಏನಾಗತ್ತೆ ನಿಮ್ಮ ಕೈಗಳಲ್ಲೇ? ನನಗಿಂದು ಸಾಕಪ್ಪ ನನಗಿಂದು ಸಾಕಪ್ಪ ಪ್ರಸನ್ನತೆ ನನಗಿಂದು ಸಾಕಪ್ಪ. ಆಮೇನ್, ಹಲ್ಲೆಲೂಯಾ. ಆಗ
ಬ್ರಿಟಿಷ್ನವರ ಸಂಸ್ಕೃತಿ ಇಲ್ಲಿ ಬಂದ ತಕ್ಷಣ ಭಾರತದ ಸಂಸ್ಕೃತಿ ಏನಾಗೋಯ್ತು, ಚೇಂಜ್ ಆಗೋಯ್ತು. ಅದೇ ರೀತಿಯೇ ನಾವು ಭೂಮಿ ಮೇಲೆ ಇದ್ರೂ ಕೂಡ ಪರಲೋಕದ ಸಂಸ್ಕೃತಿ ನಮಗೆ ಬಂದ್ಬಿಡ್ತು. ಆಗ ಈ ಭೂಲೋಕದ ಸರ್ಕಾರ ಹೇಳುತ್ತೆ, ನೀನು ಬಸ್ಸು ಕಾರು ತೊಗೊಂಡಿದ ತಕ್ಷಣ ಶ್ರೀಮಂತ ಅಂತ ಹೇಳುತ್ತೆ. ವೆನ್ ಯು ಬೈ ಎ ಕಾರ್, ವೆನ್ ಯು ಬೈ ಎ Mercedes 7 Series car, the whole world say he became rich. This government says he has become rich. But that government says when you give, you will become rich. Hallelujah. When you take, this government says, the worldly government says, when you buy some car, when you take something, you will become rich. But this government says, when you give, you will become rich. ನೀನು ಕೊಟ್ಟಾಗ ಅದು ಹೇಳುತ್ತೆ, ನೀನು ತಗೊಂಡಾಗ ರಿಚ್ ಆಗ್ತೆ ಅಂತ ಹೇಳುತ್ತೆ ಭೂಮಿ. ಆದರೆ ಪರಲೋಕ ಸಂಸ್ಕೃತಿ ಹೇಳುತ್ತೆ, ನೀನು ಕೊಟ್ಟಾಗ ಸಿರಿವಂತನಾಗಿ ಹೋಗ್ತೀಯ. ಈಗ ಹೇಳಿ, 300 ವರ್ಷ ಅವ್ರು ಆಳಿದ್ರು, 250 ವರ್ಷ. ಈಗ ಬ್ರಿಟಿಷರೆಲ್ಲ ಹೋಗ್ಬಿಟ್ರು, ಪ್ಯಾಂಟ್ ಬಿಟ್ಬಿಟ್ರ, ಸೀರೆ ಬಿಸಾಕ್ಬಿಟ್ರ, ಗೌನ್ ಬಿಸಾಕ್ಬಿಟ್ರ, ಸ್ಪೂನ್ ಬಿಸಾಕ್ಬಿಟ್ರು. ಅವರೆಲ್ಲ ಹೋಗ್ಬಿಟ್ರಪ್ಪ, ನಮಗೂ ಅವ್ರಿಗೂ ಏನು ಕನೆಕ್ಷನ್ ಇಲ್ಲ. ಗಾಂಧೀಜಿ ಸತ್ತೋದ್ರು. ಇವಾಗ ನಾವೆಲ್ಲ ನೆಲದ ಮೇಲೆ ಕೂತ್ಕೊಳ್ಳೋಣ, ಬಾ ಮಾರಾಯ, ಬೆರಳಲ್ಲೇ ಊಟ ಮಾಡೋಣ, ಚಾಪೆ ಮೇಲೆ ಮಲ್ಗೋಣ, ಮತ್ತೆ ಕಚ್ಚೆ ಹಾಕೊಳ್ಳೋಣ, ನಾವು ಪ್ಯಾಂಟೆಲ್ಲ ಎಸ್ತು ಮತ್ತೆ ಲುಂಗಿ ಹಾಕೊಳ್ಳೋಣ. ಯಾರನ್ನ ಮಾಡ್ತಿದ್ದಾರಾ? ಅವ್ರು ಬಿಟ್ಟು ಹೋದ ಸಂಸ್ಕೃತಿನೇ ಇಷ್ಟು ದೊಡ್ಡ ಇನ್ಫ್ಲುಯೆನ್ಸ್ ಮಾಡೋದಾದರೆ, ಮಗಳೇ ಮಗನೇ, ಪರಲೋಕದ ಸಂಸ್ಕೃತಿ ನಿನ್ನಲ್ಲಿ ಬಂದರೆ, ಲೆಟ್ ಎವ್ರಿ ಒನ್ ಹ್ಯಾಸ್ ಎ ಮೈಂಡ್ ಆಫ್ ಕ್ರೈಸ್ಟ್ ಅಂತ ಹೇಳುತ್ತಲ್ಲ, ನೀನು ಯು ವಿಲ್ ಬಿಕಮ್ ಎ ಸಿಟಿಸನ್ ಆಫ್ ಹೆವೆನ್. ದೇವರ ರಾಜ್ಯಕ್ಕೆ ಸಮೃದ್ಧಿಯಾಗ ಬರೋ ಹಾಗೆ ದೇವರ ಕೈಗಳನ್ನ ಮಾಡ್ತಾರೆ. ಅದಕ್ಕೆ ನಾವು ಕೊಟ್ಟಾಗ ಶ್ರೀಮಂತರಾಗ್ತಾರೆ. ಅದಕ್ಕೆ ನೀವು ಕೊಡಕ್ಕೆ ಓಡ್ ಬರ್ತೀರಾ. ನೀವು ಕೊಟ್ಟಷ್ಟು ನೀವು ಶ್ರೀಮಂತರಾಗ್ತಾ ಹೋಗ್ತೀರಾ. ದೇವರಿಗೆ ಸ್ತೋತ್ರವಾಗಿ. ಕೊಟ್ಟಷ್ಟು ಏನಾಗ್ತೀರಾ? ಸಿರಿವಂತರಾಗ್ತೀರಾ. ಸಿರಿವಂತರಾಗಿ ದ ಮೋರ್ ಯು ಗಿವ್, ದ ಮೋರ್ ಯುಲ್ ಬಿಕಮ್ ರಿಚ್. ದ ಲೆಸ್ ಯು ಗಿವ್, ದ ಮೋರ್ ಯುಲ್ ಬಿಕಮ್ ಪಾವರ್ಟಿ. ಎಷ್ಟು ಕಮ್ಮಿಯಾಗಿ ಕೊಡ್ತೀರಾ ಅಷ್ಟೇ ದರಿದ್ರಗಳಿರ್ತೀರಾ. ಎಷ್ಟು ಹೆಚ್ಚಾಗಿ ಕೊಡ್ತೀರಾ ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ದ ಪ್ರಿನ್ಸಿಪಲ್ ಆಫ್ ಸೋಯಿಂಗ್ ಆ್ಯಂಡ್ ರೀಪಿಂಗ್. ಸ್ವಲ್ಪವಾಗಿ ಬೀಜವನ್ನು ಬಿತ್ತೋನು ಪೈರನ್ನು, ಅಧಿಕವಾಗಿ ಬೀಜವನ್ನು ಬಿತ್ತೋನು ಪೈರನ್ನು ಅಧಿಕವಾಗಿ ಕೊಯ್ತಾನೆ. ಆಗ ಅಧಿಕವಾಗಿ ಬೀಜ ಬಿತ್ತೋದು, ಸ್ವಲ್ಪವಾಗಿ ಕೊಯ್ಯೋದು ಎಲ್ಲ ದೇವ್ರ ಕೈಯಲ್ಲಿದೆ. ಆ ಕೈಗಳಿರೋಂಥ ಆಶೀರ್ವಾದ ನೀವು ಒತ್ಕೊಳ್ಬೇಕಂದ್ರೆ ಮಗಳೇ, ಗಾಡ್ ಟೇಕ್ಸ್ ದ ಪ್ಲೆಷರ್ ಇನ್ ದ ಪ್ರಾಸ್ಪರಿಟಿ ಆಫ್ ದೇರ್ ಸರ್ವೆಂಟ್. ಆಗ ದೇವ್ರು ನಮ್ಮ ಏನು ಇಷ್ಟಪಡ್ತಾರೆ? ದೇವರು ತನ್ನ ಸೇವಕರ ಐಶ್ವರ್ಯಗಳಲ್ಲಿ, ಹೇಳಿ, ದೇವರು ತನ್ನ ಸೇವಕರ ದರಿದ್ರಗಳಲ್ಲಿ, ಬಡತನಗಳಲ್ಲಿ ಸಿರಿವಂತರಾಗುವಂತೆ ಹೆಚ್ಚಳ ಪಡುತ್ತಾರೆ. ಒಂದ್ ವೇಳೆ ಬೈಬಲಲ್ಲಿ ಆ ಥರ ಬರೆದ್ಬಿಟ್ಟೆ, ದೇವರು ತನ್ನ ಸೇವಕರ ದರಿದ್ರಗಳಲ್ಲಿಯೂ ಬಡತನಗಳಲ್ಲಿ ಅವರು ಸಿರಿವಂತರಾಗಬೇಕಾದ್ರೆ ಹೆಚ್ಚಳ ಪಡ್ತಾರೆ. ಅಂದರೆ ಅರ್ಧೋಗಿರೋ ಪಂಚೆ, ಅರ್ಧೋಗಿರೋ ಪ್ಯಾಂಟ್ ಹಾಕೊಂಡ್ಬಂದು ನಾನು ನಿನ್ನ ಅಪ್ರಿಷಿಯೇಟ್ ಮಾಡ್ತೀನಿ, ನಾನು ಅರ್ಧೋಗಿರೋದು ಹಾಕೊಂಬರ್ತೀನಿ. ಈಗ ನೋಡಿ, ನಾನು ಈ ಥರ ಎಲ್ಲ ಹಾಕೊಂಬರೋದ್ರೆ ಕೆಲವ್ರು ಕಣ್ಣು ಕೆಂಪಾಗುತ್ತೆ. ಯಾಕಂದರೆ ಅವ್ರ ಮೈಂಡ್ ಇನ್ನೂ ಏನಾಗಿದೆ? ಆ ಸಿಕ್ ಮೈಂಡ್ ಇದೆ. ದೇ ಆರ್ ಟೋಟಲಿ ಬ್ರೋಕ್. ದೇ ಡೋಂಟ್ ಹ್ಯಾವ್ ದ ರೆವಲೇಷನ್. ದೇ ಆರ್ ನಾಟ್ ಎಂಟರ್ ದ ಪ್ರೆಸೆನ್ಸ್ ಆಫ್ ಗಾಡ್. ದೇರ್ ಇಸ್ ನೋ ಸೀಲ್, ದೇರ್ ಇಸ್ ನೋ ದ ಸ್ಟಾರ್ಟೆಡ್ ಆಗಿಲ್ಲ. ಅಲ್ಲಿ ಇನ್ನೂ ಏನಾಗಿಲ್ಲ? ಆಳ್ವಿಕೆ ಆಗಲಿಲ್ಲ. ಇನ್ನೂ ಆಳ್ವಿಕೆ ಏನಾಗ್ತದೆ? ದೇಹದ ಆಳ್ವಿಕೆ. ಸ್ಟಿಲ್ ಯು ಆರ್ ರನ್ನಿಂಗ್ ಯುವರ್ ಆಲ್ ದ ಥಿಂಗ್ಸ್ ಇನ್ ಫ್ಲೆಶ್, ನಾಟ್ ಇನ್ ಸ್ಪಿರಿಟ್. If anyone in Christ, he will become a new creation. All things will pass away. All, behold, everything will become new. ಒಬ್ಬನ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಏನು? ನೂತನ ಸೃಷ್ಟಿ. ಪ್ರಸನ್ನತೆ ಬಂದ್ಬಿಡ್ತು ಅವನಿಗೆ. ಪ್ರೆಸೆನ್ಸ್ ಒಳಗೆ ಬಂದಿದ ತಕ್ಷಣ ಅವನು ನೂತನ. ಆವಾಗ ತನ್ನ ಹೃದಯದಲ್ಲಿ ಪ್ರಧಾನ ಮುಖ್ಯ ಸ್ಥಾನ ಕೊಡ್ತಾನೆ. ಎರಡನೇದು ಗೌರವ ಕೊಡ್ತಾನೆ. ಏನು ಗೌರವ? ಅಯ್ಯೋ, ನಮ್ಮ ದೇವರವರು. ಬಸ್ಸಲ್ಲಿ ಹೋಗ್ತಾ ಇದ್ದೀರಾ, ಸಡನ್ನಾಗಿ ನಿಮ್ಗೆ ಗೊತ್ತಿಲ್ಲದೆ ಪಕ್ಕದಲ್ಲಿರೋನು ನಿಮ್ಮ ಅಪ್ಪನ ಹೆಸರು ಹೇಳ್ತಾನೆ. ಇಂಥ ಏರಿಯಾದಲ್ಲಿ ಇಂಥ ಮನೆ ಐತೆ, ಇಂಥ ಮನೆಯಲ್ಲಿ ವಿಜಯನಗರಲ್ಲಿ ಇಂಥ ಮನೆ ಐತೆ ಗೊತ್ತಾ, ಆ ಮನೇಲಿ ಇಂಥ ಸೋನ್ಸೋ ವ್ಯಕ್ತಿ ಇದ್ದಾನೆ, ಅವನು A1 ಫ್ರಾಡ್ ಅಂತ ಕೇಳಿದ ತಕ್ಷಣ ನಿನಗೆ ಗೊತ್ತಾಗ್ಬಿಡುತ್ತೆ, ಇದು ನಮ್ಮ ಅಪ್ಪನ ಬಗ್ಗೆ ಹೇಳ್ತಾ ಇದ್ದಾನೆ ಅಂತ ಹೇಳಿ. ತಕ್ಷಣ ಏನು ಮಾಡ್ತೀಯ? 5 ಸ್ಪೂನ್ ತೊಗೊಳ್ತೀಯ. 5 ಸ್ಪೂನ್ ತೊಗೊಂಡು ಭಾರತ ಹೊಡಿತೀಯ. ಏನು ಹೇಳ್ದೆ? ನಾನು ಇನ್ನೊಂದ್ಸತಿ ಹೇಳಿ ನೋಡ, ಹೆಂಗೆ ಹೇಳ್ದೆ ನಮ್ಮ ಅಪ್ಪನ ಬಗ್ಗೆ ನೀನು? ಗೌರವ. ನಿಮ್ಮ ಅಪ್ಪ ಅಲ್ಲಿಲ್ಲ, ಅವರೆಲ್ಲೋ ಇದ್ದಾರೆ ಊರಲ್ಲಿ. ಅದು ಅಲ್ಲಿ ಬಸ್ಸಲ್ಲಿ ಮಾತಾಡಿದ ತಕ್ಷಣ ಎದ್ದು ಬಂದು ಏನು ಮಾಡಿತ್ಯಾ? ನೀವು ಹೊಡೆದು ಬಿಡ್ತೀಯ. ಆಗ ನಿಮ್ಮಪ್ಪ ಪರಲೋಕದಲ್ಲಿದ್ದಾರೆ. ಭೂಮಿಲಿ ಹೇಳ್ತಾ ಗ್ರೇಸ್ ಮಿನಿಸ್ಟ್ರಿಗೆ ಹೋಗೋದು ತಪ್ಪು, ಅಲ್ಲಿ ಸರಿ ಇಲ್ಲ ಅಂತ ತಕ್ಷಣ ಏನು ಮಾಡಬೇಕು? 5 ಸ್ಪೂನ್ ಅಲ್ಲ, 10 ಸ್ಪೂನ್ ತೊಗೊಂಡು ಲಪ 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 ಅಂತ ಹೊಡಿಬೇಕು. ಯಾಕೆ? ನಿಮ್ಮ ಅಪ್ಪನ ಮೇಲೆ ನೀನಿಟ್ಟುವಂಥ ಗೌರವ. ಹೇಳಿ, ನಮ್ಮ ಅಪ್ಪನ ಮೇಲೆ ಗೌರವ ಇದೆ ನನಗೆ. ಆಗ ಪ್ರಧಾನ ಸ್ಥಾನ ಮತ್ತೆ ಗೌರವ ಇದೆರಡು ಕೊಟ್ಟ ತಕ್ಷಣ ಸನ್ಮಾನ ಅನ್ನೋದು ಆರಂಭ ಆಗ್ಬಿಡುತ್ತೆ ನಿನಗೆ. ಅದಕ್ಕೆ ನೋಡಿ, ಚರ್ಚಲ್ಲಿ ನೀವೆಲ್ಲ ಬರೋರು ಹೆಂಗೆ ಬರ್ತೀರಾ? ಸನ್ಮಾನ ಮಾಡ್ಬೇಕು ದೇವ್ರನ್ನ, ಘನಪಡಿಸ್ಬೇಕು ದೇವ್ರನ್ನ. ಯಾಕೆ ನೀವು ಸನ್ಮಾನ ಮಾಡ್ತೀರಾ? ಆ ಹೃದಯದಲ್ಲಿ ಏನೋ ಒಂದು ದೊಡ್ಡ ಸ್ಥಾನ ನೀವು ಕೊಟ್ಟಿದ್ದೀರಾ ಅಲ್ವಾ? ಒಂದು ಹುಡುಗ ಕೋಟಿಗಟ್ಟಲೆ ಸಂಪಾದನೆ ಮಾಡಿ 8, 9, 10 ಕೋಟಿ ಸಂಪಾದನೆ ಮಾಡಿ ಇಟ್ಕೊಂಡು ಡೈಲಿ ಡೇ ಆ್ಯಂಡ್ ನೈಟ್ ನೋಟ್ ಎಣಿಸ್ತಾನೆ ಇರ್ತಾನೆ. 1 ಬಂಡ್ಲು, 2 ಬಂಡ್ಲು, 3, 4, 5. ಅಯ್ಯೋ ಅಮ್ಮ ಮುತ್ತೆಲ್ಲ ಕೊಟ್ಬಿಟ್ಟು ಬಂಡ್ಲೆಲ್ಲ ಇಡ್ತಾ ಇರ್ತಾನೆ.
ಹಿಂಗೆ ಒಂದು 5-6 ವರ್ಷ ಮಾಡ್ಕೊಂಡು ಬರೀ ಹಣದಿಂದನೇ ಅವ್ನು ಇಡ್ತಾನೆ. ಎಲ್ಲ ಒಂದಿನ ಎಕ್ಸಿಬಿಷನ್ಗೆ ಹೋಗಿರ್ತಾನೆ. ಹೋಗ್ಬಿಟ್ಟು ಅವ್ನು ಬರಬೇಕಾದ್ರೆ ಯಾವುದೋ ಒಂದು ಹುಡುಗಿ ಬಂದು ಆಟೋ ಬಯೋಗ್ರಫಿ ಕೇಳ್ಬಿಡ, ಸಾರ್ ಎಷ್ಟು ಚೆನ್ನಾಗಿದ್ದೀರ ಸರ್, ನೀವು ಏನು ಅಂದವಾಗಿದ್ದೀರಿ ಸರ್. ಅವಳನ್ನ ನೋಡಿ ಇವನು ಆಟ ಸೈನೆಲ್ಲ ಕೊಟ್ಬಿಡ್ತಾನೆ. ಅಲ್ಲಿಗೆ ಎಲೆಕ್ಟ್ರಿಕ್ ಶಾಕ್, ಟಾಶ್ 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 ಟಾಶ್, ಸ್ಪಾರ್ಕ್ ಹತ್ಕೊಂಡ್ಬಿಡತ್ತೆ. ಸ್ಪಾರ್ಕ್ ಹತ್ಕೊಂಡಿದ್ದ ತಕ್ಷಣ ಅವಳ ಮೇಲೆ ಇವನಿಗೇನಾಗತ್ತೆ, ಲವ್ ಸ್ಟಾರ್ಟ್ ಆಗುತ್ತೆ. ಆ ಲವ್ವಲ್ಲಿ ನೋವು ಮರಿತಾನೆ. ಅಯ್ಯೋ ಅವಳು ಇದೇನೆ ಹೋಗ್ತಾನೆ ಎಲ್ಲ ಹೋಗಿ ಅವಳು ಹೇಳ್ತಾರೆ, ಯಾಕೆ ನನ್ನ ಹಿಂದೆ ಇದೆಯಾ? ಇಲ್ಲ, ನನ್ನ ತುಂಬ ಪ್ರೀತಿ ಮಾಡ್ತೀನಿ. ಒಂದು 2-3 ತಿಂಗಳು ಬರೀ ರೋಜಾ ಹೂವೇ ತಂದು ಕೊಡ್ತಿರ್ತಾನೆ. ಎಲ್ಲೆಲ್ಲ ಕಾಡಲ್ಲಿ ಹೋಗಿ ಕಿತ್ಕೊಂಡ್ಬಂದು ಮೈಯೆಲ್ಲ ಪರ್ಚ್ಕೊಂಡಿರುತ್ತೆ, ಕದರ್ ಹಾಕ್ಕೊಂಡಿರ್ತಾನೆ. ಯಾಕೆ ರಕ್ತ ಬರ್ತಾ ಇದೆ? ನಿನಗೋಸ್ಕರ ಪ್ರಿಯೆ ತೋಟದೊಳಗೆ ನುಗ್ಗಿ ಹೋಗಿ ಫ್ರೆಶ್ ಆಗಿರೋ ಹೂವು ತೊಗೊಂಬಂದಿದ್ದೀನಿ. ಇವಾಗೆಲ್ಲ ಪ್ಲಾಸ್ಟಿಕ್ ಹೂವು ಬಂದ್ಬಿಡ್ತು, ಎಲ್ಲೆಲ್ಲ ಹೂವಕ್ಕೆ ಕೊಡ್ತಾಳೆ. ಕೊನೆಗೆಲ್ಲ ಕೊಟ್ಮೇಲೆ ಅವಳು ಹೇಳ್ತಾಳೆ, 3-4 ತಿಂಗಳು ನಾನೇ ನೋಡ್ತಾ ಇದ್ದೀನಿ, ಬರೀ ಹೂವು ಕೊಡೋದೇ ಆಯಿತು. ಇನ್ನೇನು ಕೊಡ್ಬೇಕು ನಿನಗೆ? ನನಗೊಂದು ಐಫೋನ್ ಬೇಕು. ಐಫೋನ್ ಎಷ್ಟದು? ಬರೀ 2 ಲಕ್ಷ. 2 ಲಕ್ಷನೋ? ಅಯ್ಯೋ ದೇವರೇ, ಅವನು ಹಣದ ಮೇಲೆಲ್ಲ ಬೀಗ ಹಾಕಿರ್ತಾನೆ. 2 ಲಕ್ಷನಾ? ನಿನಗೆ ನಾನು 2 ಲಕ್ಷ ಮುಖ್ಯನಾ ಇಲ್ಲ ನಾನು ಮುಖ್ಯನಾ? ಅವನು ಹೇಳ್ತಾನೆ, ಪ್ರಿಯೆ ನೀನಿಲ್ಲದೆ ನಾನಿಲ್ಲ, ನಿನಗಿಂತ ನಾನು ಏನು ಮಾಡೋಕ್ಕಲ್ಲ. ಹೋಗ್ತಾನೆ ಐಫೋನ್ ತರಿಸ್ಕೊಟ್ಬಿಡ್ದೆ. ಐಫೋನ್ ಇಟ್ಕೊಳ್ತಾಳೆ. ಅದೆಲ್ಲ ಆಗಿದ್ಮೇಲೆ ಹೇಳ್ತಾಳೆ, ನಾನು ಬರೀ ಐಫೋನೇ ಕೊಟ್ಟರೆ ಹೆಂಗೆ, ನನಗೊಂದು ಲ್ಯಾಪ್ಟಾಪ್ ಬೇಕು ಆ್ಯಪಲ್ದು. ಅದೆಷ್ಟು? ಅದು 4 ಲಕ್ಷ. ಅಯ್ಯೋ ದೇವರೇ, 4 ಲಕ್ಷನಾ? ಅಯ್ಯೋ ಬಂದ್ಬಿಡ್ತಲೇ, ಅಲ್ಲ ಹಾಕು ಮಗ ಅಲ್ಲಿ. 4 ಲಕ್ಷನಾ? 4 ಲಕ್ಷ ಕೊಡ್ತೀಯಾ ಇಲ್ವಾ? ನಾನು ಬೇಕಮ್ಮ, ನಿಂಗೆ ಇದು ಬೇಕಾ? ಇಲ್ಲ ನೀನೇ ಬೇಕು, ತಗೊಂಬ ಹೋಗಿ. ಬಂಡ್ಲು ಬಿಚ್ತಾನೆ 4 ಲಕ್ಷ. ಇನ್ನೊಂದು 2-3 ವಾರ ಆದಮೇಲೆ ಅವನು ಹೇಳ್ತಾನೆ, ನನಗೆ ಒಂದು ನೆಕ್ಲೇಸ್ ಬೇಕು. ಅದೆಷ್ಟು? ಅದು 8 ಲಕ್ಷ. ಅಯ್ಯೋ 8 ಲಕ್ಷನಾ ನಿಮ್ಮ ನೆಕ್ಲೇಸು? ನನ್ನ ನೆಕ್ಲೇಸ್ ಮುಖ್ಯನಾ, ನನ್ನ ನೆಕ್ಕು ಮುಖ್ಯನಾ ನಿನಗೆ? ನೆಕ್ಕು ಬೇಕಾ ನೆಕ್ಲೇಸ್? ಅಯ್ಯೋ ನೆಕ್ಕೇ ಬೇಕು. 8 ಲಕ್ಷ ತಂದು ಕೊಡ್ತಾಳೆ. ಇನ್ನೊಂದು 5-3 ತಿಂಗಳಾದಮೇಲೆ ಅವಳು ಹೇಳ್ತಾಳೆ, ನನಗೊಂದು ಕಾರ್ ಬೇಕು. ಅದೆಷ್ಟು ಅಂತ ಹೇಳ್ತಾನೆ. ಬರೀ 80 ಲಕ್ಷ ಅಂತ ಹೇಳ್ತಾಳೆ. ಯಾವ ಕಾರು? ಅದು ಟಾಪ್ ಎಂಡ್ ಕಾರ್, ಅದು 80 ಲಕ್ಷ, ಮರ್ಸಿಡೀಸ್ 7 ಸೀಟ್. ಅಯ್ಯೋ 80 ಲಕ್ಷ ಎಲ್ಲಿಂದ ಕೊಡೋದು ಮಗಳೇ? 80 ಲಕ್ಷ ಯಾವುದು ಮುಖ್ಯ? ನಾನು ಮುಖ್ಯನಾ, ಕಾರ್ ಮುಖ್ಯ ನಿನಗೆ? ಇಲ್ಲ, ಹಣ ಮುಖ್ಯ ಅಲ್ಲ, ನೀನೇ ಮುಖ್ಯ. ಹೋಗಿ ಎತ್ಕೊಂಬಂದು 80 ಲಕ್ಷ ಕೊಡ್ತಾನೆ. ಇದಾಗಿ ಒಂದು 6 ತಿಂಗಳಾದಮೇಲೆ, ಒಂದು 8 ತಿಂಗಳಾದಮೇಲೆ ನೀನು ಲವ್ ಮಾಡಿ ಮದುವೆ ಆಗ್ತೀನಿ ಅಂತೇಳೆ. ಹಾಗೇನು ಹೇಳ್ತಾಳೆ, ನನಗೊಂದು ಮನೆ ಬೇಕು ಅಂತ ಹೇಳ್ತಾಳೆ. ಮನೆ ಎಷ್ಟು ಅಂತ ಕೇಳ್ತಾನೆ. ಅವನೊಂದು ಲೂಸ್ ಮೋಷನ್ ಅದೊಂದು ಬಾಕಿ 8 ಕೋಟಿ ಅಂತ ಹೇಳ್ತಾಳೆ. ಅವನು ಇದ್ದಿದ್ದೇ 8 ಕೊಟ್ಟಿದ ತಕ್ಷಣ ಕಾಲು ಕುಂಟು. 8 ಕೋಟಿ ಕೊಟ್ಟು ಮನೆ ಕಟ್ತೆ. 8 ಕೋಟಿ ಕೊಟ್ಟಾದ್ಮೇಲೆ ಮನೆ ಓಪನಿಂಗ್ ಆಗುತ್ತೆ. ಒಳಗೋದ್ರೆ ಇನ್ನೊಬ್ಬ ಇದ್ದಾನೆ ಒಳಗಡೆ, ಮಾಮ. ಇವ್ರು ಯಾರು ಅಂದರೆ, ಇವರು ಹಳೆ ಮಾಮ. ಇವರು ನೀನು ಹೊಸ ಮಾಮ. ಅಯ್ಯೋ ಇದೆಯಾ ನಿಂಗೆ ಮೋಸ? ಇದ್ರೆ ಇರು, ಇಲ್ಲ ಹೋಗು. ನನ್ನ ಮಗಳೇ, ಈ ರೀತಿ ಲೋಕದ ವ್ಯವಹಾರಗಳು ನಿಮ್ಮನ್ನು ಏಮಾರಿಸಿ ತಗೊಂಡ ನೋಡಿ. ಆ ಹುಡುಗಿ ಮೇಲೆ ಮೋಹ ಇಟ್ಟಿದ ತಕ್ಷಣ ತನ್ನ ಇಡೀ ಭಂಡಾರನ ಓಪನ್ ಮಾಡಿಬಿಟ್ಟ. ನಾನು ಹೇಳ್ತೇನೆ, ಅವನು ಕೊಟ್ಟ, ಆದರೆ ಅವಳು ವಾಪಸ್ ಬರಲಿಲ್ಲ. ಇಲ್ಲಿ ಕೊಡೋದಿದೆಯಲ್ಲ, ನೀನು ತೆಗೆದಷ್ಟು, ಬಗದಷ್ಟು, ಕೊಟ್ಟಷ್ಟು ನೀನು ಮೇಲೆ ಬಂದ್ಬಿಡ್ತೀಯಾ. ಆಗ ದೇವ್ರ ಪ್ರಸನ್ನತೆ ಬಂದ ತಕ್ಷಣ ನಿಮ್ಮ ಮನೇಲಿ ಏನಾಗುತ್ತೆ? ಸ್ಟಾರ್ಟಿಂಗು ಆಳ್ವಿಕೆ ಸ್ಟಾರ್ಟ್ ಆಗುತ್ತೆ. ಆಳ್ವಿಕೆ ಒಳಗೆ ಇದ್ದೀರಾ? ಆರ್ ಯು ಬಿ ಅಂಡರ್ ಇನ್ ದ ರೈನ್ ಆಫ್ ಗಾಡ್? ಮದುವೆ ಆಗಿ 3 ತಿಂಗಳಾದ್ಮೇಲೆ ಗಂಡ ಹೇಳ್ತಾನೆ, ಯಾಕೋ ನಾನು ಇದ್ದೀವಿ ಸರಿ ಇಲ್ಲ, ನಾನು ಹೇಳಿದ ಕೇಳ್ತಾ ಇಲ್ಲ, ನನ್ನ ಆಳ್ವಿಕೆ ಅವಳ ಮೇಲೆ ನಡೀತಾ ಇಲ್ಲ, ದಬ್ಬಾಳಿಕೆ ನಡೀತಾ ಇದೆ. ಅವಳು ಉಲ್ಟಾ ಹೇಳ್ತಾ ಇದ್ದಾಳೆ. ನೀರು ತೊಗೊಂಬಂದೆ, ಹೋಗಲ್ಲ ನೀರು ಎತ್ಕೊಂಬಾರೋ ಅಂತ ಹೇಳ್ತಾಳೆ. ಇಡ್ಲಿ ಎತ್ಕೊಂಬಂದೆ, ಕಲ್ಲು ಎತ್ಕೊಂಡು ಹೊಡಿತೀನಿ ಅಂತ ಹೇಳ್ತಾಳೆ. ಏನು ಬ್ರದರ್ ಇದು? ಉಲ್ಟಾ ಆಗೋಯ್ತು. ಇದೇ ಥರನೇ ಕಾನ್ಫ್ಲಿಕ್ಟ್ ನಿಮ್ಮ ಹೃದಯದಲ್ಲಿ ಆಗ್ತಾ ಇರುತ್ತೆ. ಸೈತಾನ್ ಕೊಡಬೇಡ, ಹೋಗಿ ಅಲ್ಲಿ ಕಾಸು ಪೈತಾತ್ ಮಾಡ್ತೆ, ಹೋಗು ಬೀಜ ಬಿತ್ತು, ನೀನು ಮೌನ ಕೂತಿರ್ಬೇಡ, ಎದೋಳು ನೀನು. ಫ್ಲೆಶ್ಗೂ ಆತ್ಮಕ್ಕೂ ಏನಾಗ್ತಾ ಇರುತ್ತೆ? ವ್ರೆಸಲ್ ಆಗ್ತಾ ಇರುತ್ತೆ, ಫ್ಲೈಟ್ ಆಗ್ತಾ ನಿಮ್ಮ ಒಳಗೆ ಆ ಕಾನ್ಫ್ಲಿಕ್ಟ್ ಆಗ್ತಾ ಇರುತ್ತೆ. ಅದಕ್ಕೆ ಪ್ರಸನ್ನತೆಯಲ್ಲಿ ಯಾವನು ಇಡ್ತಾನೆ ಅವನು ಅದಕ್ಕೆ ಕಿವಿ ಕೊಡೋದಿಲ್ಲ. ಅದಕ್ಕೆ ನಾನು ಹೇಳ್ತೀನಿ, ದೇವ್ರ ಸನ್ನಿಧಿ ಸ್ವಲ್ಪ ಕೂತ್ಕೋಬೇಕು, ಕಳಿಬೇಕು. ಆ ಪ್ರಸನ್ನತೆಯಲ್ಲಿ ಹೆಂಗೆ ಬ್ರದರ್ ಕಳಿಯೋದು? ಕಿರಣ್ ಕೇಳ್ತಾರೆ, ಹಿಂಗೆ ಕಳಿಯೋದು ಬ್ರದರ್? ಕಳಿಬೇಕು. ಒಂದು 15 ನಿಮಿಷ ದೇವ್ರು ಕೊಡಿ. ನೀವು 15 ನಿಮಿಷ ಕೂತ್ಕೊಂಡು ದೇವ್ರ ಸನ್ನಿಧಿಯಲ್ಲಿ ಪ್ರಸನ್ನತೆ ಇದು ನೋಡಿ. ಅಲ್ಲೇ ಬ್ರದರ್ 1 ಅವರ್ ಐತಲ್ಲ ಬೈಬಲಲ್ಲಿ. 1 ಅವರ್ ನೀವು ಬರೋದಕ್ಕೆ ನಾನು ಫಸ್ಟ್ 15 ನಿಮಿಷ ಹೇಳ್ಕೊಡ್ತಾ ಇದ್ದೀನಿ. 15 ನಿಮಿಷ ಹೋದ ಮೇಲೆ ಆಮೇಲೆ 20, 25, 30, 35 ಒಕ್ಕಡಿ 2 ಹಾಗೆ 1 ಗಂಟೆ 2 ಗಂಟೆ ಆಗ್ಬಿಡುತ್ತೆ. ಅದು ಹಿಂಗೆ ಹೋಗ್ತಾ ಎಲ್ಲ ಆಗತ್ತೆ. ದಮ್ಮೇ ಹೊಡಿದಿರೋ ಅವನಿಗೆ ಹೋಗ್ಬಿಟ್ಟು ಸಿಗರೆಟ್ ಕೊಟ್ಬಿಟ್ಟು ಅವ್ನು ದಮ್ ಹೊಡಿ, ಎಕ್ಕಡಲ್ಲಿ ಹೊಡಿತೆ ನೋಡು. ಏನು ಹಿಡಿಸಿದ್ಯಾ ನೀನು? ನಾನು ನೀತಿವಂತ, ನಾನು ಇದೆಲ್ಲ ಕುಡಿಯೋದಿಲ್ಲ. ಅಲ್ಲ ನೀವು ಸಿಗರೆಟ್ ಸೇತ್ಯ, ನೀನು ಚೈನ್ ಸ್ಮೋಕರ್ ಅಂತ ಹೇಳೋಣ. ಸುಮ್ಮನೆ ಹಂಗೆ ಹತ್ಕೊಂಡು ಉಬು ಅಂತ ಬಿಟ್ಬಿಡೋಣ ಅಷ್ಟೇ, ನೀನು ಸೇದ್ಬೇಡ ಅಂತ ಹೇಳ್ತಾನೆ. ಅಷ್ಟೇನಾ? ಕೊಡು. ಕೆಂಬನ್ಬಿಡ್ತದೆ ರೀ ಒಂದೇ ಅವನು ಸೇದಲ್ಲ ಅಂತ ಹೇಳ್ಬಿಟ್ಟು ಒಂದೇ ಒಂದು ಸತಿ ಕೊಟ್ಟಾಗ ಇವಾಗ ಅವ್ನು ಚೈನ್ ಸ್ಮೋಕರ್ ಆಗೋವನೆ.
ಕುಡಿಯೋದೇ ಇಲ್ಲ ಅಂತ ಹೇಳೋರ್ಗೆ ಹೋಗ್ಬಿಟ್ಟು ಕುಡಿಯೋಕೆ ಹೋಗಿರ್ತಾರೆ, ಅವ್ರನ್ನ ಕುಡಿಯೋಲ್ಲ ಅಯ್ಯೋ ಏನು ಮುಟ್ಟಲ್ಲ ಅಂತಾರೆ. ಇಲ್ಲ ಅಂಕಲ್ ಏನು ಮಾಡಬೇಡಿ, ಬರೀ ವೈನ್ ಮಾತ್ರ ಕುಡೀರಿ ಅಂತ ಹೇಳ್ತಾರೆ. ಆ ವೈನ್ ಕುಡಿದ್ಬಿಟ್ಟು ಒಂದು ಸ್ವಲ್ಪ ಆದಮೇಲೆ ಅಂಕಲ್ ವೈನ್ ಕುಡಿದಿ, ಸ್ವಲ್ಪ ಬಿಯರ್ ಕುಡೀರಿ. ಅಯ್ಯೋ ಬೇಡಮ್ಮ, ಅಯ್ಯೋ ವೈನ್ ಮುಟ್ಟಿದೆ ತಪ್ಪಾಯಿತು. ಇಲ್ಲ ಅಂಕಲ್ ಬಿಯರ್ ಕುಡಿದು ಏನು, ಡ್ರಿಂಕ್ ಬಿಯರ್ ವಿತೌಟ್ ಫಿಯರ್ ಅಂಕಲ್, ಡೋಂಟ್ ವರಿ. ಟೇಕಿಂಗ್ ವಿಸ್ಕಿ ಇಸ್ ನಾಟ್ ರಿಸ್ಕಿ ಅಂಕಲ್. ಕುಡೀರಿ, ಎರಡು ಕುಡೀರಿ. ಅವ್ನು ಕುಡಿತಾ 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 ಕೊನೆಗೆ ಅವನು ಕುಡ್ಕಾರ ಆಗ್ಬಿಡ್ತಾನೆ. ನೋಡಿ, ಎಲ್ಲ ಆರಂಭ ಆಗಿದೆ ಹೆಂಗೆ ಆರಂಭ ಆಯಿತು? ಸಹವಾಸ ದೋಷದಿಂದ. ಅದೆಲ್ಲ ಚೆನ್ನಾಗಿ ಗೊತ್ತು ನಿಮ್ಗೆ, ಅದೆಲ್ಲ ಹೇಳೋದೇ ಬೇಕಾಗಿಲ್ಲ. ಚಾಡಿ ಹೇಳ್ಬೇಕಾದ್ರೆ ನೀವು ಹೆಂಗೆ ಹೇಳ್ತೀರ ಚಾಡಿ ನನ್ನ ಬಗ್ಗೆ? ಯಾಕೆ ಹೇಳ್ತೀಯಪ್ಪ? ಚಾಡಿ ಹೇಳೋ ವಿಧ ಹೆಂಗಿರುತ್ತೆ? ಎಲ್ಲ ಸೇರಿಸಿ ಇಡ್ತೀವಿ ಪ್ಯಾಕ್ ಮಾಡಿ. ಅದೇ ರೀತಿಯೇ ದೇವರ ಸನ್ನಿಧಾನಕ್ಕೆ ಬಂದಾಗ ದೇವರ ವರ್ಣನ ನೀವು ವರ್ಣಿಸ್ಬೇಕಾದ್ರೆ ನಿಮಗೆ 15 ನಿಮಿಷ ಸಾಕಾಗಲ್ಲ. ಅದಕ್ಕೆ ಪ್ರಾಕ್ಟೀಸ್. ಅದು ಬರ್ತಾ 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 ಸುಮ್ಮನೆ ಕುಡಿಯೋಕ್ಕಿದ್ದವನು ಸ್ಮೋಕರ್ ಆಗ್ಬಿಡ್ತಾನೆ, ಚೈನ್ ಸ್ಮೋಕರ್ ಆಗ್ತಾನೆ, ಡ್ರಗ್ ಅಡಿಕ್ಟ್ ಆಗ್ತಾನೆ, ಕುಡುಕ ಆಗ್ತಾನೆ. ಇದೆಲ್ಲ ಹೆಂಗೆಲ್ಲ ಬಂತು ಪಟ ಎಲ್ಲ? ದೇ ಸ್ಟಾರ್ಟೆಡ್ ವಿತ್ ದ ಸ್ಮಾಲ್ ಬಿಗಿನಿಂಗ್ಸ್. ಅವರೆಲ್ಲ ಹೆಂಗೆ ಆರಂಭ ಮಾಡಿದ್ರು ಪ್ರಿಯಮ್ಮ ಅವರೇ? ಸಣ್ಣ ವಸ್ತುವಿನಿಂದ ಆರಂಭ ಮಾಡಿದ್ರು ಅಭ್ಯಾಸ. ಅದೇ ರೀತಿಯೇ ಬೀಜ ಅನ್ನೋದು ಕೂಡ ಸಣ್ಣ ವಸ್ತುವಿನಿಂದ. ನೀವು ದೇವ್ರ ಸನ್ನಿಧಿಯಲ್ಲಿ ಪ್ರಸನ್ನತೆಯಲ್ಲಿ ಸ್ವಲ್ಪ ಕೂತ್ಕೊಳ್ಬೇಕಾದ್ರೆ 15 ನಿಮಿಷ ಹೇಳ್ತೀವಿ, ಮಡಿತ ಕಳೆದು 20 ಆಗಿರೋ, ಅಯ್ಯೋ 20 ಆಗೋಯ್ತಾರೆ, ಹೋಗ್ಬಿಡೋಣ. ಮಾನ್ಯ ದಿನ ತಿರ್ಗಾ ಕೂತ್ಕೊಳ್ತೀರ, 25 ಆಗೋಯ್ತು, ಅಯ್ಯೋ. ದ ಮೋರ್ ಯು ಸ್ಪೆಂಡ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್, ಮೋರ್ ನಿಮ್ಮ ಮೇಲೆ ದೇವರ ಆಳ್ವಿಕೆ ಆರಂಭ ಆಗತ್ತೆ. ದೇವರ ಆಳ್ವಿಕೆ ನಿಮ್ಮಲ್ಲಿ ಆರಂಭ ಆಗುತ್ತೆ. ಅದಕ್ಕೆ ನಾನು ಲಾಸ್ಟ್ ಟೈಮ್ ನಿಮಗೆ ಸ್ಪೈಡರ್ದು ತೋರಿಸ್ದೆ. ಆ ಸ್ಪೈಡರ್ ಏನು ಮಾಡುತ್ತೆ? ಜೇಡ್ರ ಹುಳ ಹೋಗಿ ಎಲ್ಲಿ ಹೋಗಿಸ್ತಾನೆ? ಓದಿ ಅದನ್ನು, ಜ್ಞಾನೋಕ್ತಿ 30ನೇ ಅಧ್ಯಾಯ 24, ಪ್ರೊವರ್ಬ್ಸ್ ಚಾಪ್ಟರ್ 30 ವರ್ಸ್ 24 and 25. ಭೂಮಿಯ ಮೇಲೆ ಅಧಿಕವಾಗಿ ಜ್ಞಾನವುಳ್ಳ 4 ಜಂತುಗಳು ನಾನು ಕಂಡೆ ಅಂತ ಹೇಳ್ತಾನೆ. ಓದಿ ಅದನ್ನ. ಭೂಮಿಯ ಮೇಲೆ ಹಾ. ಅಧಿಕ ಜ್ಞಾನವುಳ್ಳ ಹಾ. 4 ಸಣ್ಣ ಜಂತುಗಳುಂಟು. ಹಾ. ಇರುವೆಗಳು ದುರ್ಬಲ ಜಾತಿಯಾದರೂ ಹಾ. ಸುಗ್ಗಿಯಲ್ಲಿ ಹಾ. ತಮ್ಮ ಆಹಾರವನ್ನು ಅಣಿಮಾಡಿಕೊಳ್ಳುವವು. ಬೆಟ್ಟದ ಮೊಲಗಳು ಹಾ. ದೊಡ್ಡ ಜಾತಿ ಅಲ್ಲದಿದ್ದರೂ ಬಂಡೆಗಳಲ್ಲಿ ತಮ್ಮ ಮನೆಗಳನ್ನು ಮಾಡಿಕೊಳ್ಳುತ್ತದೆ. ಮಿಡತೆಗಳು ಅರಸನಿಲ್ಲ, ಆದರೂ ಅವುಗಳೆಲ್ಲ ದಂಡಾಗಿ ಹೊರಡಕ್ಕೆ ಆರಂಭ ಆಗತ್ತೆ. ಅಲ್ಲಿ ಅಂದ್ರೆ ಜೇಡ್ರ ಹುಳ. ಆಕ್ಚುಲಿ ಅದು ಸರಿಗೆ ಬರೋದಿಲ್ಲ ಟ್ರಾನ್ಸ್ಲೇಷನ್. ಜೇಡ್ರ ಹುಳುವು ಅಂಗೈನ ಆಸರೆ ಹಿಡಿದು ರಾಜನ ಅರಮನೆಯೊಳಗೆ ಹೋಗಿ ವಾಸ ಮಾಡತ್ತೆ. ರಾಜನ ಅರಮನೆಯಲ್ಲಿ ವಾಸ ಮಾಡತ್ತೆ. ಹೇಳಿ, ರಾಜನ ಅರಮನೆಯಲ್ಲಿ ವಾಸ ಮಾಡುತ್ತದೆ. ರಾಜನ ಅರಮನೆಯಲ್ಲಿ ವಾಸ ಮಾಡುತ್ತದೆ. They are the most delicate creatures in the world. Nobody can build these creatures, insects. ಈ ಒಂದು ಜಂತುಗಳನ್ನ ಭೂಮಿಯಲ್ಲಿರುವ ಯಾವ ವಸ್ತುಗಳು ಕೂಡ ಇವುಗಳಿಗೆ ಸೇರಕ್ಕೆ ಅಪೋಸಿಟಿಗೆ ಬರೋಕ್ಕಾಗಲ್ಲ. ಇರುವೆ ಒನ್ ಆಫ್ ದ ಸ್ಮಾರ್ಟೆಸ್ಟ್ ಇನ್ಸೆಕ್ಟ್. ಅದು ಅದತ್ರ ಇರೋ ಇಂಜೆಕ್ಷನ್ KMC ಹಾಸ್ಪಿಟಲ್ ಇಲ್ಲ. ದ ಮೋಸ್ಟ್ ಸ್ಮಾರ್ಟೆಸ್ಟ್ ಹ್ಯಾಂಡ್ಸ್ ಅದು. ಅದಕ್ಕೆ ದೇವ್ರು ಹೇಳ್ತಾರೆ, ಸೋಮಾರಿಯೇ ಇರುವೆ ಹತ್ರ ಹೋಗಿ ಪಾಸ್ಟ್ ಹತ್ರ ಹೋಗಂತ ಹೇಳಿಲ್ಲ, ರೆವರೆಂಡ್ ಹತ್ರ ಹೋಗಂತ ಹೇಳಿಲ್ಲ. ಐ ಗೋ ಟು ದ ಆಂಟ್ ಅಂಡ್ ಲರ್ನ್ ಸಮ್ ಲೆಸನ್. ಸುಗ್ಗಿಯಲ್ಲಿ ತಲತಿ ನೀಡತ್ತೆ. ಮಳೆಗಾಲ ಬರಕ್ಕೆ ಮುಂಚೆ ಸುಗ್ಗಿಯಲ್ಲಿ ಎಲ್ಲ ಬೆಳೆನ ತಂದು ಎಲ್ಲ ಒಳಗಿಡ್ಕೊಂಡು ಆ ಮಳೆಗಾಲ ಬಂದಾಗ, ಚಳಿಗಾಲ ಬಂದಾಗ ದೇವರ ಸನ್ನಿಧಾನದಲ್ಲಿ ನನಗಿಂದು ಸಾಕಪ್ಪ ನಿನ್ನ ಪ್ರಸನ್ನತೆ. ನನಗಿಂದು ಸಾಕಪ್ಪ ನಿನ್ನ ಪ್ರಸನ್ನತೆ. ನನಗಿಂದು ಸಾಕಪ್ಪ. ಹಲ್ಲೆಲೂಯಾ, ಚಪ್ಪಾಳೆ ಬರಲಿ. ದೇವರ ಸ್ತೋತ್ರ. ಇರುವೆ ಅಷ್ಟು ಸ್ಟ್ರಾಂಗ್ ಇದೆ. ಇರುವೆ ಅದೆಲ್ಲ ಹೋಗುತ್ತೆ. ನೆಕ್ಸ್ಟ್ ಹೇಳ್ತಾರೆ, ಬೆಟ್ಟದ ಮೊಲಗಳು ಬಂಡೆಯ ಸಂದಿಗಳಲ್ಲಿ ತಮ್ಮ ಮನೆಯನ್ನು ಮಾಡ್ಕೊಳತ್ತೆ. ಅದು ಗೊತ್ತು, ಎಲ್ಲಿ ಹೋಗಿ ಮನೆ ಮಾಡ್ಕೊಂಡ್ರೆ ಸೆಕ್ಯೂರ್ ಆಗಿರುತ್ತೆ. ಅಷ್ಟು ಜ್ಞಾನ ಅವುಗಳಿಗೆ ಕೊಟ್ಟಿದ್ದಾನೆ. ಸಿಮ್ಮುಗಳೆಲ್ಲ ಕಾಲಗಲಿಸ್ಕೊಂಡು ಸ್ನಾನ ಮಾಡ್ಕೊಂಡಿದೆ, ಬಿಸಿಲಲ್ಲಿ ಅಗಿ ಬಿತ್ಕೊಂಡಿರ್ತವೆ ನೋಡಿ. ಅವುಗಳ ಮೇಲೆ ಹುಳುಗಳು ಹೋಗಿ, ಇರುವೆಗಳು ಹೋಗಿ ಕಚ್ಚ ಎಲ್ಲೇ ಆ ಪಾಟ್ಗೆ ಹೋಗ್ಬೇಕು ಕಚ್ತಾ ಇರ್ತದೆ. ಸಿಂಹ ಆದರೂ ಕೂಡ ಅದು ಆಗೈತೆ.
ಅಲ್ವಾ? ಒಂದು ಇರುವೆ ಸಾಕ್ರಿ ಸಿಂಹನ್ ಕಚ್ಚಕ್ಕೆ ರೀ. ಒಂದು ಆನೆನ ಬೀಳ್ಸಕ್ಕೆ ಒನ್ ಆಂಟ್ ಇಸ್ ಇನಫ್ ಮೈ ಡಾಟರ್. ಒಂದೇ ಒಂದು ಇರುವೆ ಆನೆಯ ಸ್ಪೀಕರ್ ಬಾಕ್ಸ್ ಒಳಗೆ ಹೋದ್ರೆ, ಶಿವಣ್ಣ ಆನೆ ಸ್ಪೀಕರ್ ಎಷ್ಟು ದೊಡ್ಡದಿದೆ, ಹಾಗೆ ಕಿವಿ ಲಕ್ಕ 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 ಅಂತಿರ್ತದೆ. ಒಂದೇ ಒಂದು ಇರುವೆ ಸಾಕು. ಆನೆ ಹೇಳ್ತಾನೆ, ಎಷ್ಟು ಸ್ಟ್ರಾಂಗ್ ಗೊತ್ತಾ? ಏಯ್ ಮಾಮ ಇರು, ನಾನು ಒಳಗೋಗಿ ಬರ್ತೀನಿ, ವಿಸಿಟ್ ಮಾಡ್ತೀನಿ, ನನ್ನ ಆಪರೇಷನ್ ಕರ್ಕೊಂಡು ಹೋಗ್ತೀನಿ. ಒಳಗೋಗಿ ಕಚ್ಚೋ ಕಡೆ ಕರೆಕ್ಟಾಗಿ ಇಕ್ಕಿ ಬರುತ್ತೆ ಬೊಟ್ಟು, ಲಕ್ಕ. ಆನೆ ಡಮಾರ್. ಮೂರ್ತಿ ಚಿಕ್ಕದಾದರೂ ನಿಮ್ಮನ್ನೆಲ್ಲ ಚಿಕ್ಕವರಂತ ಇದ್ದಾರೆ, ಬೇಡವಾದ ಕಲ್ಲುಗಳಂತ ಇದ್ದಾರೆ. ಏಯ್ ಅವನ್ ದರಿದ್ರ ನನ್ನ ಮಗ, ಹಿಂಗೆಲ್ಲ ಹೇಳ್ತಾ ಇದ್ದಾರೆ ಹೊರಗಡೆ. ಡೋಂಟ್ ವರಿ. ಯಾವುದು ಬಿಟ್ಟ ಕಲ್ಲು, ಬೇಡ ಕಲ್ಲು, ಕಲೆ ಕಲ್ಲು ಇಂತೆಲ್ಲ ಹೇಳ್ತಾ ಇದ್ದಾರ, ಆ ಕಲ್ಲುಗಳನ್ನ ದೇವರು ಮೇಲೆ ಕಲ್ಲಾಗೆ ಬೇರೆ ಮೇಲೆ ತರ್ತಾರೆ. ಆನೆಗೆ ಸವಾಲಾಕತ್ತೆ ಮಂಗಳಮ್ಮ ಅವರೇ. ಅದಕ್ಕೆ ದಾವಿದು ಆನೆಗೆ ಸವಾಲು ಹಾಕ್ಬಿಟ್ಟ. ಯಾರಿಗೆ? ಗೊಲ್ಯಾತಿಗೆ ಸವಾಲು ಹಾಕ್ಬಿಟ್ಟ. ಬಿಕಾಸ್ ದ ಪ್ರೆಸೆನ್ಸ್ ವಾಸ್ ವಿತ್ ಹಿಮ್. Hallelujah. ಹೌ ಡೇರ್ ಯು ಆರ್ ಅನ್ಸರ್ಕಮ್ಸೈಸ್ಡ್ ಮ್ಯಾನ್. ಸುನ್ನತಿ ಇಲ್ಲದಿರುವ ನೀನು ಎಷ್ಟಕ್ಕೆ ಸಮಾನ ಆಗಿದೆಯಾ ದೇವರ ಸನ್ನಿಧಾನದಲ್ಲಿ? ಇಸ್ರಾಯೇಲ್ ಸೇನೆಗಳನ್ನ ನಿರಾಕರಿಸಕ್ಕೆ ಆಗ ಬರ್ತಾ ಇದೆಯಾ? ಇಂದು ನಾನು ನಿನ್ನ ಬಳಿಯಲ್ಲಿ ಐ ಆಮ್ ಕಮಿಂಗ್, ಐ ಆಮ್ ಕಮಿಂಗ್, ಐ ಆಮ್ ಕಮಿಂಗ್ ಇನ್ ದ ನೇಮ್ ಆಫ್ ದ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಸೇನಾಧೀಶ್ವರನಾದ ಯೆಹೋವನ ನಾಮದಲ್ಲಿ ನಿನ್ನ ಬಳಿ ಬರ್ತಾನೆ. ಹೌ ಡೇರ್ ಯು ಆರ್. ಎಷ್ಟೋ ನಿನಗೆ ಬಡ್ಡಿ ಮಗನೇ, ಎಷ್ಟೋ ನಿನಗೆ. ಅಫ್ಕೋರ್ಸ್ ಅವ್ನು ಬೈದಿರ್ತಾನೆ, ಅದೆಲ್ಲ ಹಾಕಿಲ್ಲ ಶಾನನ್ ಅವರೇ. ಹಾಕ್ಬಿಟ್ರೆ ನೀನು ರೆಡಿ ಮಾಡ್ಕೊಂಡ್ಬಿಡ್ತೀಯ ಅಂತ ಗೊತ್ತ. ಆ ಕನ್ವರ್ಸೇಷನ್ ಹೆಂಗಿದ್ದಿರ್ಬೋದು, ಭಯಂಕರ ಇರುತ್ತದು, ಭಯಂಕರ ಇರುತ್ತೆ. ಅವ್ನು ಕೋಪ ಬಂದಿರುತ್ತೆ ನೋಡಿ. ಹೇಳಿದ್ನಲ್ಲ, ಬಸ್ಸಲ್ಲಿ ಹೋಗ್ಬೇಕಾದ್ರೆ ನಿಮ್ಮ ಅಪ್ಪನ ಬಗ್ಗೆ ಯಾರ ಮಾತಾಡ್ಬಿಟ್ಟು ನಿಮ್ಮ ಅಪ್ಪ ಎಲ್ಲೋ ಬೇರೆ ಊರಲ್ಲಿ ಇಡ್ತಾರೆ, ಎದ್ದು ಬಿಟ್ಟು ತಕತ 46,000 ಸೈನಿಕರಿದ್ದಾರೆ, ಒಬ್ಬರಲ್ಲೂ ದಮ್ಮಿಲ್ಲ, ದಿಲ್ಲಿಲ್ಲ. ಅದು ಒಬ್ಬ ಮಾತ್ರ ಬರ್ತಾನೆ, ದಮ್ಮು ಇದೆ, ದಿಲ್ಲು ಇದೆ. ಅವನೊಳಗೆ ಪ್ರಸನ್ನತೆ ಇದೆ ಹೇಳಲೇ. ಪ್ರಸನ್ನತೆ ನನಗಿಂದು ಸಾಕಪ್ಪ, ನಿನ್ನ ಪ್ರಸನ್ನತೆ ನನಗಿಂದು ಸಾಕಪ್ಪ. ಹಲ್ಲೆಲೂಯಾ. ಸುನ್ನತಿಹೀನನಾದ ನೀನು ಇಸ್ರಾಯೇಲ್ ಯುದ್ಧ ಸೇನೆಗಳ ಯುದ್ಧ ಭಟರನ್ನ ನಿಂತಿಸುವುದು ಹೇಗೆ? ಹೌ ಡೇರ್. ನಮ್ಮ ಅಪ್ಪನ ಬಗ್ಗೆ ನೀ ಮಾತಾಡೋಕೆ ಹೆಂಗೋ ನಿನ್ಗೆ ತಾಕತ್ತು ಹೆಂಗಿದೆ? ಇವತ್ತು ನಾನು ನಿನ್ನ ಕೊಂದು ನಿನ್ನ ಮಾಂಸವನ್ನು ಆಕಾಶದ ಪಕ್ಷಿಗಳಿಗೆ ಹಾಕಿ. ಅಯ್ಯೋ 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 ಅಯ್ಯೋ, ಸೌಲು ಮಾತಾಡಲಿಲ್ಲ ಇದೆಲ್ಲ. ಸೌಲ್ ಬಂದು ಹೇಳ್ತಾರೆ, ಅವ್ರು ಒಳಗೆ ಟೆಡ್ಡಾಗಿ ತಲೆ ಮೇಲೆ ಟೆನ್ಷನ್ ಆಗಿ, ಶುಗರ್ ಎಲ್ಲ ಸ್ಪೈಕ್ ಆಗಿ, ಬಿ ಪಿ ಎಲ್ಲ ಡೌನ್ ಆಗಿ, ಥೈರಾಯ್ಡ್ ಎಲ್ಲ ಹಾಗೆ ಈ ಕಡೆ ಲೆಫ್ಟ್ ರೈಟ್ ಎಲ್ಲ ಹೋಗಿ ಹಾಗೇ ಕೂತಿರ್ತಾನೆ ಅವನು. ನನ್ನೊಳಗಿರುವ ಲೋಕದಲ್ಲಿ ಇರೋರಿಗಿಂತ ನನ್ನಲ್ಲಿರುವ ದೇವರು ಹೆಚ್ಚಿನವನಾದರೆ ಗ್ರೇಟರ್ ಇಸ್ ಹಿ ದಟ್ ಈಸ್ ಇನ್ ಯು, ಹಿ ದಟ್ ಈಸ್ ಇನ್ ದ ವರ್ಲ್ಡ್. ದೇವರ ಸನ್ನಿಧಾನಕ್ಕೆ ಅಂದಿದ ತಕ್ಷಣ ಎಲ್ಲ ಸಮಾಧಾನ ಆಗ್ಬಿಡ್ತು. ಅವನು ಹೇಳ್ತಾನೆ, ಹೆಂಗ್ ಬರ್ತೀಯಾ? ಒಂದು ಕಲ್ಲು ಸಾಕು ನಿನಗಲ್ಲಿ, ಒಂದು ಸ್ಮಾಲ್ ಸ್ಟೋನ್ ಈಸ್ ಇನಫ್ ಮ್ಯಾನ್ ಫಾರ್ ಯು. ನಾನು ಎಷ್ಟು ಟ್ರೈನಿಂಗ್ ತೊಗೊಂಡಿದ್ದೀನಿ ಗೊತ್ತಾನೋ? ಸಿಂಗಪುರ್ ಜಿಮ್ಮಲ್ಲಿ ಹೋಗಿ ಸಿಂಗಲ್ ಆಡಿದ್ದೀನಿ, ಅಲ್ಲೋಗಿ ಜಿಮ್ ಮಾಡಿದ್ದೀನಿ, ಇಲ್ಲೋಗಿ ಜಿಮ್ ಮಾಡಿದ್ದೀನಿ, ಕರಾಟೆ ಕುಂಫು ಎಲ್ಲ ನಾ ಮಾಡಿದೆ. ನೀ ಎಲ್ಲ ಮಾಡಿರ್ಬೋದು ಬಡ್ಡಿ ಮಗನೇ, ಆದರೆ ನಾನು ದೇವ್ರ ಸನ್ನಿಧಾನದಲ್ಲಿ ಕಳೆದಿದ್ದೇನೆ. ನನ್ನ ಮೇಲೆ ದೇವರ ಆಳ್ವಿಕೆ ಇದೆ, ನನ್ನ ಮೇಲೆ ದೇವರ ಆಳ್ವಿಕೆ ಇದೆ, ನನ್ನೊಳಗೆ ದೇವರ ಪ್ರಸನ್ನತೆ ಇದೆ. ಇಂದು ದೇವರು ನಿನ್ನನ್ನು ಕೊಡುವನು. ನಿನ್ನ ಪ್ರಸನ್ನತೆ ನನಗಿಂದು ಸಾಕಪ್ಪ, ನಿನ್ನ ಪ್ರಸನ್ನತೆ ನನಗಿಂದು ಸಾಕಪ್ಪ, ನಿನ್ನ ಪ್ರಸನ್ನತೆ ನನಗಿಂದು ಸಾಕಪ್ಪ. ಅಗಮ್ಯವಾದ ಬೆಳಕಿನಲ್ಲಿ ಯಾರು ವಾಸ ಮಾಡದಿರೋ ಸ್ಥಳದಲ್ಲಿ ಕೂತ್ಕೊಂಡಿರೋ ದೇವರು ಒಂದು ಇರುವೆ ಬಗ್ಗೆ ಮಾತಾಡ್ತಾರೆ, ಒಂದು ಮಲದ ಬಗ್ಗೆ ಮಾತಾಡ್ತಾರೆ, ಒಂದು ಮಿಡತೆ ಬಗ್ಗೆ ಮಾತಾಡ್ತಾರೆ. ಅಂದರೆ ಆ ಸಣ್ಣ ಇನ್ಸೆಕ್ಟ್ಗಳಲ್ಲಿ ಕೂಡ
ಗಾಡ್ ಇಸ್ ಸೋ ಕನ್ಸರ್ನ್. ಇವತ್ತಿನ ಸಣ್ಣ ಇರುವೆ ಆಗಿರ್ಬೋದು ಮಗಳೇ, ಮನೆಯವರೆಲ್ಲ ನೀನು ಹಚ್ಚಿಸ್ತಾ ಇರ್ಬೋದು, ಆದರೆ ಒಂದು ದಿನ ಬರುತ್ತೆ ಎಲ್ಲರನ್ನ ಗೆದ್ದು ನಿಮ್ಮ ಮೇಲೆ ಬರೋ ದಿನ ಬರುತ್ತೆ. Hallelujah. ಸರ್ಪ್ರೈಸ್ ಮಾಡಿದ್ರು ದಾವಿದ್ನ, ಎಲ್ಲರೂ ಅಣ್ಣಂದ್ರೆಲ್ಲ ಸರ್ಪ್ರೈಸ್ ಮಾಡಿದ್ರು ನಾಗರಾಜ್ ಅವ್ರೆ, ಅವನು ಏನಕ್ಕೂ ಪ್ರಯೋಜನ ಇಲ್ಲ, ಯುದ್ಧಕ್ಕೆ ಬರೋದಿಲ್ಲ, ಯುದ್ಧ ಕಲ್ತಿಲ್ಲ, ಯುದ್ಧ ಕಲ್ತಿಲ್ಲ, ಏನು ಕಲ್ತಿಲ್ಲ, ಅವನು ಏನಕ್ಕೂ ಪ್ರಯೋಜನ ಇಲ್ಲ ಅಂತ ಹೇಳಿಬಿಟ್ರು. ಆದರೆ ಅವರು ಅಲ್ಲಿ ಕರಾಟೆ ಕುಂಪು ಕತ್ತಿಗಳನ್ನ ಅಲ್ಲಿ ವರಸೆ ಆಡಬೇಕಾದ್ರೆ ಇಲ್ಲಿ ದಾವಿದನು ದೇವರ ಪ್ರಸನ್ನತೆಯಲ್ಲಿ ವರ್ಷ ಆಡ್ಕೊಂಡ್ ಬರ್ತಾ ಇದ್ದ. Hallelujah. ಕುರಿಗಳನ್ನ ಕಾಯ್ಕೊಂಡೆ, ದೇವ್ರ ಪ್ರಸನ್ನತೆಯಲ್ಲಿ ಹಾಡುಗಳನ್ನ ಆಡ್ಕೊಂಡೆ, ದೇವ್ರ ಪ್ರಸನ್ನತೆಯಲ್ಲಿ ವಾಕ್ಯಗಳು ಹೇಳ್ಕೊಂಡೆ, ದೇವ್ರ ಪ್ರಸನ್ನತೆಯಲ್ಲಿ ಧರ್ಮಷ್ಟನ ಆಲೋಚನೆ ನಡೆಯದೆ, ಪಾಪಾತ್ಮರ ಬಳಿಯಲ್ಲಿ ನಿಂತಲೇ ಧರ್ಮ ನಿಂದಕರ ಬಳಿಯಲ್ಲಿ ಕುಳಿತುಕೊಳ್ಳದೆ, ಹಗಲು ಈರುಳು, ಹಗಲು ಹೇಳಿ ಈರುಳು, ಹಗಲು ಈರುಳು, ಹಗಲು ಈರುಳು 24 ಗಂಟೆ ಕರ್ತನ ಧರ್ಮಶಾಸ್ತ್ರದಲ್ಲಿ ಆನಂದ ಪಟ್ಟು ಆ ಪ್ರಸನ್ನತೆಯೊಳಗೆ ಮುಳುಗಿ ಹೋಗಿದ್ದ. ಅದಕ್ಕೆ ಆ ಜೈಂಟ್ ಬಂದಾಗ್ಲೂ ಕೂಡ ಇವನು ಅದಕ್ಕಿಂತ ದೊಡ್ಡ ಸ್ಪಿರಿಚುವಲ್ ಜೈಂಟ್ ಆಗಿದ್ದ. ಅವನು ನೋಡ್ತಾನೆ, ಹೇಳ್ತಾನೆ, ಏನು ಇವನು ಈ ಥರ ಮಾತಾಡ್ತಾನೆ. ಅವನು ಹೇಳ್ತಾನೆ, ನೀ ಕತ್ತಿಯಿಂದ ಬರ್ತಾ ಇದೆಯಾ, ಈಟಿ ಕತ್ತಿಗಳೊಂದಿಗೆ ಬರ್ತಾ ಇದೆಯಾ ಮನೋರವ್ರೆ. ಅವನು ಹೇಳ್ತಾನೆ, ಆದರೆ ನಾನಾದರೂ ದೇವರ ಪ್ರಸನ್ನತೆಗೆ ಬರ್ತಾ ಇದ್ದೇನೆ, ದೇವರ ಪ್ರಸನ್ನತೆಗೆ ಬರ್ತೀನಿ ಮಗಳೇ, ದೇವರ ಪ್ರಸನ್ನತೆಗೆ ಬರ್ತೇನೆ, ದೇವರ ಪ್ರಸನ್ನತೆಗೆ ಬರ್ತೇನೆ, ದೇವರ ಪ್ರಸನ್ನತೆಗೆ ಬರ್ತೇನೆ. ನೀನು ಆಶೀರ್ವದಿಸಲ್ಪಟ್ಟವಳು, ನೀನು ಆಶೀರ್ವದಿಸಲ್ಪಟ್ಟವನು, ನೀನು ಅಭಿವೃದ್ಧಿ ಆದಲ್ಪಟ್ಟವಳು, ನೀನು ಆಶೀರ್ವದಿಸಲ್ಪಟ್ಟವೇ. ಯಾಕಂದರೆ ನಿನ್ನಲ್ಲಿರೋ ದೇವರು ಹೆಚ್ಚಿನವನಾಗಿದ್ದಾನೆ. ಪ್ರಸನ್ನತೆ ನನಗಿಂದು ಸಾಕಪ್ಪ. ಇರುವೆ ನೋಡಿದ್ವಿ, ಮೊಲ ನೋಡಿದ್ವಿ, ಮಿಡತೆಗಳು ದಂಡು ದಂಡಾಗಿ, ಅರಸನೇ ಇಲ್ಲ, ಅದಕ್ಕೆ ಅರಸನೇ ಇಲ್ಲ, ಆದರೂ ಕೂಡ ಡಿಸಿಪ್ಲಿನ್ ಆಗಿ ಕರೆಕ್ಟಾಗಿ ಹೋಗ್ತೇವೆ. ಇವೆಲ್ಲವನ್ನ ಮೀರಿ ಬರೋದೆ ಸ್ಪೈಡರ್ ಮ್ಯಾನ್, ಜೇಡರ ಹುಳ ಅಂಗೈನಲ್ಲಿ ಹೇಳಿ, ಅಂಗೈನಲ್ಲಿ ತನ್ನ ಬಾಯಿಂದ ಉಗುಳಿ ಬಂದಂತ ದಾರಗಳನ್ನ ಹಾಕಿ ಆ ದಾರಗಳನ್ನ ಅಂಟಿಸಿ ಅಲ್ಲಿಂದ ಹಿಡ್ಕೊಂಡು ತಿರುಗಿ ಅಲ್ಲಿಗೆ ಹಾಕಿ, ಅಲ್ಲಿಂದ ಇನ್ನೊಂದು ಗೋಡೆಗೆ ಹಾಕಿ, ಆ ವೆಬ್ ಏನ್ ಮಾಡುತ್ತೆ, ಎಲ್ಲಾ ಕಡೆ ಮಾಡ್ಕೊಂಡು 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 ತನ್ನ ಮನೆ ಕಟ್ಕೊಳ್ಳುತ್ತೆ. ಎಲ್ಲಿ ಕಟ್ಕೊಳ್ಳುತ್ತೆ? BDA ಕಾಂಪ್ಲೆಕ್ಸ್ ಅಲ್ಲಿ ಕಟ್ಕೊಳ್ಳೋದಿಲ್ಲ, ಹೌಸಿಂಗ್ ಕಾಲೋನಿಯಲ್ಲಿ ಕಟ್ಕೊಳ್ಳೋದಿಲ್ಲ, ಪೊಲೀಸ್ ಕ್ವಾರ್ಟರ್ಸ್ ಅಲ್ಲಿ ಕಟ್ಕೊಳ್ಳೋದಿಲ್ಲ, ರಾಜನ ಅರಮನೆಯಲ್ಲಿ ಕಟ್ಟತ್ತೆ. ನನ್ನ ಮಗಳೇ, ರಾಜನ ಅರಮನೆ ಎಂತ ಅರಮನೆ ಆಗಿರುತ್ತೆ ನನ್ನ ಪ್ರಿಯ ಮಕ್ಕಳೇ. ಕೋಟಿಗಟ್ಟಲೆ ಹಣ ಖರ್ಚು ಮಾಡ್ತಾನೆ ಒಂದು ಕೋಟೆ ಕಟ್ಟಕ್ಕೆ ರಾಜ, ಕೋಟಿಗಟ್ಟಲೆ, ದೇರ್ ಇಸ್ ನೋ ಕೌಂಟ್. ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ, ಸಾವಿರಗಟ್ಟಲೆ ಕೆಲಸದವ್ರನ್ನ ಇಟ್ಕೊಂಡು, ಕೋಟಿಗಟ್ಟಲೆ ಖರ್ಚು ಮಾಡಿ ಸಾವಿರಗಟ್ಟಲೆ ಕೆಲಸದವ್ರನ್ನ ಇಟ್ಟು ಆ ಕೋಟೆ ಕಟ್ಟಿ ವರ್ಷಗಟ್ಟಲೆ ಕೆಲಸ ಮಾಡಿ, ಹೊರಗಡೆ ಲಕ್ಷಾಂತರ ಸೈನಿಕರನ್ನ ಸೆಕ್ಯೂರಿಟಿಗಳನ್ನ ಹಾಕಿ, ಲಕ್ಷಗಟ್ಟಲೆ ರೂಪಾಯಿಗಳನ್ನ ಖರ್ಚು ಮಾಡಿ ತನ್ನ ಅರಮನೆಯನ್ನು ಎಲ್ಲ ವಸ್ತುಗಳಿಂದ ತುಂಬಿಸಿ, ತನ್ನ ಅರಮನೆಯನ್ನು ಎಲ್ಲ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳಿಂದ ವಸ್ತುಗಳನ್ನ ತಂದು 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 ಎಲ್ಲ ತುಂಬಿಸಿ, ನನ್ನ ಪ್ರಿಯ ಮಕ್ಕಳ ಸುಭದ್ರವಾದ ಸೆಕ್ಯೂರಿಟಿ ಹಾಕಿ, ಯಾರು ಒಂದೇ ಒಂದು ವೈರಿ ಒಳಗಡೆ ಬರೋಕ್ಕಾಗಲ್ಲ, ಅಷ್ಟು ದೊಡ್ಡ ಬುರ್ಜ್ಗಳನ್ನ ಕಟ್ಟಿದ್ರು, ಒಬ್ಬನೇ ಒಂದು ವೈರಿ ಒಳಗೆ ಬರಲಿ ನೋಡೋಣ, ಅಷ್ಟು ದೊಡ್ಡ ಎಸ್ಕಾಟ್ಸ್ ಎಲ್ಲ ಇಟ್ಟು ಎಲ್ಲ ಮಾಡಿ, ಕೊನೆಗೆ ತನ್ನ ಸಿಂಹಾಸನ, ಕೋಟಿಗಟ್ಟಲೆ ಸಿಂಹಾಸನ, ಹಣನ ಬಂಗಾರದ ಸಿಂಹಾಸನ ಹಾಕಿ 12 ಜನ ಸುಗ್ಗಿಯನ್ನು ಇಟ್ಬಿಟ್ಟು 24 ಗಂಟೆ ಫಸ್ಟ್ ಶಿಫ್ಟ್ ಮ್ಯಾಚ್ ಮಧ್ಯಾಹ್ನ ಶಿಫ್ಟ್ ರಾತ್ರಿ ಶಿಫ್ಟ್ ಹಾಕಿ ಗಾಳಿ ಬೀಸಕ್ಕೆ ಎಲ್ಲ ಇಟ್ಟು ಅವನು ಕೂತ್ಕೋಬೇಕಾದ್ರೆ ಅಪ್ಪ ಹೇಳತ್ತ, ಜಡ್ರು ಬೆಳೆದೇ ನಾ ಒಳಗೆ ಬರ್ತಾ ಇದ್ದೀನಿ ಕಣೋ, ಅರಮನೆ ಒಳಗೆ ಬರ್ತಾ ಇದ್ದೀನಿ, ಅರಮನೆ ಎಲ್ಲ ಸೆಕ್ಯೂರಿಟಿಗಳನ್ನ ದಾಟ್ಕೊಂಡು ಬರುತ್ತೆ, ಅದು ಎಲ್ಲ ಸೆಕ್ಯೂರಿಟಿ ದಾಟ್ಕೊಂಡು ಬರೋದೆ ದೇವರ ಪ್ರಸನ್ನತೆ. 12 ಜನ ಸುಗ್ಗಿಯರು ಗಾಳಿ ಬೀಸ್ತಾ ಇರಬೇಕಾದ್ರೆ ಜಡ್ರುಳ ಅವನ ಅರಮನೆಯ ಮಧ್ಯಭಾಗದ ಚಾವಣಿ ಮೇಲ್ಗಡೆ ಕೂತ್ಕೊಂಡು, ಅಲ್ಲಿ ನನಗೂ ಸ್ವಲ್ಪ ಬೀಸು ನೀನು ಇಲ್ಲಿ ಹೇಳಿ, ರಾಜ ದೊಡ್ಡವನ ಅಥವಾ ಜೇಡ್ರುಳ ದೊಡ್ಡದ ಅಲ್ಲಿ? ಅದಕ್ಕೆ ಭೂಮಿಯ ಮೇಲೆ ಎಲ್ಲ ಜಂತುಗಳಿಂದ ಪವರ್ಫುಲ್ ಆಗಿದೆ ದೇವರು ಹೇಳ್ತಾರೆ. ರಾಜನ ಮನೆಗೆ ಮಂಕ್ ಹೊಡಿಯೋಕ್ಕೆ ನೋಡಿ, ಅವನು ಮುಂದೆನೇ ಅದು ಬಂದಲ್ಲಿ ಗುಡ್ ಕಟ್ಟತ್ತೆ. ಅವನು ಒಂದು ವೇಳೆ ಅದು ತೆಗೆದುಬಿಟ್ಟಾದರೆ ಮಾನ್ಯದ ಇನ್ನೊಂದು ರೆಡಿ ಇರುತ್ತೆ ಅಲ್ಲಿ.
ಕ್ಲೀನಾಗಿ ಎಲ್ಲ ವೆಬ್ಬೆಲ್ಲ ಕಟ್ಬಿಟ್ಟು ಆ ಗಾಳಿ ಬೀಸಬೇಕಾದ್ರೆ ಮೇಲ್ಛಾವಣಿಯಿಂದ ಗಾಳಿ ಬೀಸಬೇಕಾದ್ರೆ ಆ ಗಾಳಿ ಬೀಸ್ತಾ 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 ಗಾಳಿ ಬೀಸ್ಕೊಂಡೇ ಬರಬೇಕಾದ್ರೆ ಆ ಗಾಳಿ ಅದಕ್ಕೂ ತಟ್ಟಬೇಕಾದ್ರೆ ಆ ಗಾಳಿಯೊಳಗೆ ಹೇಳುತ್ತೆ ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗಿಂದು ಸಾಗಪ್ಪ ನಿನ್ನ ಪ್ರಸನ್ನತೆ ನನಗಿಂದು ಸಾಗಪ್ಪ ಹಲ್ಲೆಲೂಯಾ. ಅಷ್ಟು ದೊಡ್ಡ ರಾಜನಿಗೆ ಗಾಳಿ ಬೀಸ್ತಾ ಇದೆ, ಸುಖಿಯರಿಗೆ ಬೀಸ್ತಾ ಇಲ್ಲ. ಅವ್ರು ಹಿಂಗಿಂಗ್ ಅಂತ ಇದ್ದಾರೆ, ಅವ್ರಿಗೆ ಬೆವರ್ತಾ ಇದೆ ಗಾಳಿ ಬೀಸಿ ಬೀಸಿ ರಾಜನಿಗೆ. ಆದ್ರೆ ಮಧ್ಯದಲ್ಲಿ ಕೂತಿರೋ ರಾಜನಿಗೆ ತಂಪಾಗಿ ಬರ್ತಾ ಇದೆ. ತಂಪಾಗಿರೋ ರಾಜನ ಮೇಲೆ ಕೂತಿರೋ ಜೇಡ್ರ ಬೆಳಕು ಕೂಡ ಹುಳಿಗೆ ಅದು ಕೂಡ ತಂಪಾಗ್ತಾ ಇದೆ. ಯು ಆರ್ ಎಂಟೈಟಲ್ ಟು ಟೇಕ್ ದ ಅಸೆಟ್ ಆಫ್ ಗಾಡ್ಸ್ ಕಿಂಗ್ಡಮ್ ಮೈ ಸನ್. ದೇವರ ರಾಜ್ಯದಲ್ಲಿರೋ ತಕ್ಕ ಎಲ್ಲ ಆಸ್ತಿಗಳನ್ನ ನಿನಗೆ ಸಮಪಾಲು ಮಾಡಿಕೊಡಕ್ಕೆ ಬಂದಿದ್ದಾರೆ. ಇವತ್ತಲ್ಲಿ ಕಲ್ವಾರಿ ಶಿಲುಬೆಯಲ್ಲಿ ಏನು ಸುರಿಸಿದ್ದಾರೆ, ಕಲ್ವಾರಿ ಬೆಟ್ಟದಲ್ಲಿ ಏನು ಮಾಡಿಟ್ಟಿದ್ದಾರೆ ದೇವರು, ಅದು ಯಾವುದು ಕೂಡ ಆಸ್ತಿ ಅವ್ರಿಗಲ್ಲ. ಅದೆಲ್ಲ ಕ್ಯಾರನ್ಗೆ, ನೇತ್ರಾಗೆ, ಶಿವಣ್ಣ ಅವ್ರಿಗೆ, ಪ್ರಿಯಮ್ಮ ಅವ್ರಿಗೆ, ನಾಗವೇಣಿ ಅವ್ರಿಗೆ, ನಾಗರತ್ನಮ್ಮ ಅವ್ರಿಗೆ, ಅಂಬಿಕಾ ಅವ್ರಿಗೆ, ಲಕ್ಷ್ಮಿ ಅವ್ರಿಗೆ ಅದೆಲ್ಲ ಸಮಪಾಲು ಮಾಡಿಕೊಟ್ಟಾಯ್ತು. Hallelujah. That is the titleship what you can see in the book of Romans chapter 8. For we are more than the conqueror of God. 8th chapter 8ನೇ ಅಧ್ಯಾಯ ಮನೆಗೆ ಹೋಗಿ ಓದ್ ನೋಡಿ. ಇಟ್ ಇಸ್ ಅ ಟೈಟಲ್ಶಿಪ್ ಆಫ್ ದ ಬಿಲಿವರ್. ಪರಲೋಕ ರಾಜ್ಯದಲ್ಲಿ ಇಡಲ್ಪಟ್ಟ ಎಲ್ಲ ಆಸ್ತಿಗಳ ಟೈಟಲ್ ಡೀಡ್ ಅನ್ನೋದೇ ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯ. ವೆನ್ ಯು ರೀಡ್ ದ ಎಂಟೈರ್ ಚಾಪ್ಟರ್ ಆಫ್ ದ ಬುಕ್ ಆಫ್ ಚಾಪ್ಟರ್ ರೋಮನ್ಸ್ 8, ದಟ್ ಈಸ್ ದ ಟೈಟಲ್ ಡೀಡ್. ನಿನಗಾಗಿ ದೇವರು ಬರೆಸಿರುವಂಥ ವಿಲ್ ಪೇಪರ್ ಅದು, ವಿಲ್ ಪೇಪರ್. ಫಾರ್ ದೆರ್ ಇಸ್ ನೋ ಕಂಡಮ್ನೇಷನ್ ಫಾರ್ ದೋಸ್ ಹೂ ಆರ್ ಇನ್ ಕ್ರೈಸ್ಟ್ ಜೀಸಸ್. ಕ್ರಿಸ್ತನಲ್ಲಿರೋರಿಗೆ ಇನ್ನು ಯಾವ ದಂಡನೆ ಇಲ್ಲ ಅಂತಾನೆ ಸ್ಟಾರ್ಟ್ ಮಾಡ್ತಾರೆ ಪೌಲು. ಸ್ಟಾರ್ಟ್ ಮಾಡಿ ನಿಮ್ಗೆ ಏನೆಲ್ಲ ಆಸ್ತಿ ಇಟ್ಟಿದ್ದಾರೆ, ಏನೆಲ್ಲ ನಿಮಗೆ ಪ್ರೊವಿಸೀಜರ್ಗಳು ಇಟ್ಟಿದ್ದಾರೆ, ಏನೆಲ್ಲ ಅವೈಲೇಬಲ್ ಇಟ್ಟಿದ್ದಾರೆ, ಅವೆಲ್ಲ ನಿನ್ ಕೊಡೋದು. ಅದಕ್ಕೆ ದೇವರ ಪ್ರಸನ್ನತೆಯಲ್ಲಿ ಯಾರೆಲ್ಲ ಬಂದು 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 ಪಳಗ್ತಾ ಹೋಗ್ತಾನೋ ಅವನು ಮುಂದೆ ಹೋಗ್ತಾ 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 ಮುಂದೆ ಹೋಗ್ತಾ 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 ಅರಮನೆಯ ಪ್ರಸನ್ನತೆನ ಪಡಿತಾನೆ. Amen. Hallelujah. ಹಲ್ಲೆಲೂಯಾ. ಎಲ್ಲರೂ ಕ್ರೈಸ್ತಿದ್ದಾರೆ ಇವತ್ತು ಚರ್ಚ್ಗಳಲ್ಲಿ. ಅದು ಪ್ರಸನ್ನತೆಯಲ್ಲಿರೋ ಕ್ರೈಸ್ತರುಗಳಲ್ಲ ಅವರು. ದೇ ವಾಕ್ ಇನ್ ಫ್ಲೆಶ್ ಬಟ್ ವಿ ವಾಕ್ ಇನ್ ಸ್ಪಿರಿಟ್. ದೇ ಡೋಂಟ್ ನೋ ವಾಟ್ ಈಸ್ ಅಥಾರಿಟಿ, ದೇ ಡೋಂಟ್ ನೋ ವಾಟ್ ಈಸ್ ಅ ರೈನ್. ಅವ್ರಿಗೆ ಆಳ್ವಿಕೆ ಅನ್ನೋದೇನೋ ಗೊತ್ತಿಲ್ಲ. ಅವ್ರು ತಮ್ಮಸ್ರಿಗೆ ತಾವೇ ಆಳ್ಕೊಳ್ತಾರೆ. ನಾನು ಇವತ್ತು ಪಿಕ್ಚರ್ ನೋಡ್ತೀನಿ, ನಾನು ಇವತ್ತು ಬಿರಿಯಾನಿ ತಿಂತೀನಿ, ನಾನು ನಾಳೆ ಹೋಗಿ KFC ತಿಂತೀನಿ, ನಾಳೆ ಬಂದು ಕ್ಲೀನಾಗಿ 8 ಅವರ್ ಕಂಬಳಿ ಹಾಕೊಂಡು ಮಲಗಿರ್ತೀನಿ ನಾನು. ಇದು ನಿನ್ನ ಆಳ್ವಿಕೆ. ಅಪ್ಪ ಹೇಳ್ತಾರೆ ಮಲಗಬೇಡ, ಎದೋಳು, ಚಿಕನ್ ತಿನ್ನಬೇಡ, ವಾಕ್ಯ ತಿನ್ನು, ಊರು ಸುತ್ತಬೇಡ, ನನ್ನ ಸುತ್ತಲೂ ಸುತ್ತು ನೀನು. ಅದು ಆಳ್ವಿಕೆ. ಯು ಆರ್ ಲಿಸನಿಂಗ್ ಟು ದ ಹೋಲಿ ಸ್ಪಿರಿಟ್ ವಾಯ್ಸ್. ಅದಕ್ಕೆ ಹೆಂಡತಿ ಎಲ್ಲೇ ಹೋಗ್ಬೇಕಾದ್ರೂ ಗಂಡನ ಕೇಳ್ತಾಳೆ, ರೀ ಇವತ್ತು ನಮ್ಮ ತಾಯಿ ಮನೆಗೆ ಹೋಗ್ಬಲ್ಲ ರೀ, ಹಂಗೆ ಹೋಗ್ಬಿಡ್ತಾಳೆ ಬೀಗ ಹಾಕ್ಕೊಂಡು. ಯಾಕೆ ಕೇಳ್ತಾಳೆ? ಶಿ ಈಸ್ ಅಂಡರ್ ಅದು ಅಥಾರಿಟಿ. ಯಾರೋ ಒಬ್ಬ ಡಾಕ್ಟ್ರ್ ಶಾಪ್ಗೆ ಹೋದ್ನಂತೆ. ಅವ್ನು ಹೇಳಿದ್ನ, ಸಾರ್ ಇದು ಅಲ್ಲೂ ಹೊಡೆದೋಯ್ತು ಸಾರ್. ಯಾಕಪ್ಪ ಹೊಡೆದೋಯ್ತು? ಚೆನ್ನಾಗೇ ಇದೆಯಲ್ಲಪ್ಪ ನೀನು. ಇಲ್ಲ ಸರ್, ಚಕ್ಲಿ ತಿನ್ಬಿಟ್ಟೆ, ಆ ಚಕ್ಲಿ ತಿಂದ ಅಲ್ಲಿ ಹೊಡೆದೋಯ್ತು ಸರ್. ಯಾಕಪ್ಪ ಚಕ್ಲಿ ತಿಂದ? ಇಲ್ಲ ಸರ್, ನಾನು ಹೆಂಡ್ತಿನೇ ಮಾಡಿದ್ದೆ ಚಕ್ಲಿ ಸರ್. ಅವಾಗ ಚಕ್ಲಿ ಎಷ್ಟು ಗಟ್ಟಿ ಇದಿರಬೇಕು ಯೋಚನೆ ಮಾಡಿ. ಅದಕ್ಕೆ ಮುಟ್ಟಾಳು ನನ್ನ ಮಗರೇ, ಅವಳು ಕೊಟ್ಟರು ಅಂತ ನೀನೇ ಹಾಕೋತಿದ್ದೆ. ಅಲ್ಲ ಸರ್, ತಿಂದಿಲ್ಲ ಅಂತ ಇರೋ ಅಲ್ಲೆಲ್ಲ ಉದ್ರೋಗ್ಬಿಡುತ್ತೆ ಸರ್. ಒಂದು ತಿಂದಿದ್ದೀಗ ಒಂದಲ್ಲೇ ಹೊಡೆದೋಗಿದ್ದ ಪರವಾಗಿಲ್ಲ, ನಾನು ತಿನ್ನಲ್ಲ ಅಂದಿದ್ರೆ ಇರೋ ಅಲ್ಲೆಲ್ಲ ಹೊಡೆದು ಬಿಡ್ತಾಳೆ ಸರ್. ಆ ಥರ ಕೊಂಪು ಚಾಂಪಿಯನಲ್ಲಿ ಮಾಡ್ತಾಳೆ ಸರ್. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಸರ್, ತಲೆ ಕೆಟ್ಟೋಗ್ಬಿಟ್ಟಿದೆ. ಡಾಕ್ಟರ್ ಶಾಪ್ಗೆ ಒಬ್ಬ ಹೋದ್ನಂತೆ. ಸರ್ ಏನು ಸರ್ ಸಂಡೇ ಓಪನ್ ಮಾಡಿದ್ದೀರ? ತುಂಬ ಸಂತೋಷ ಸರ್. ಸರ್ ಏನು ಸರ್ ಇವತ್ತು ಓಪನ್ ಮಾಡಿದ್ದೀರ? ಸರ್ ನನ್ನದು ಸಮಸ್ಯೆ ಇದೆ. ಏನು ನನ್ನ ಹೆಂಡ್ತಿದ್ದು ಸಮಸ್ಯೆ? ನೀನು ಹೆಂಡ್ತಿ ಸಮಸ್ಯೆ, ನನಗೆ ಆ ಸಮಸ್ಯೆ ಇರೋದೇ, ಮನೆಗೆ ಹೋಗದೆ ಓಪನ್ ಮಾಡಿ ಇಕ್ಕಿದ್ದೀರ ಇಲ್ಲಿ ಅದು ಹೇಳಿದಂತೆ ಅವನು. ಪ್ರಾಬ್ಲಮ್. ಡಾಕ್ಟ್ರು ಹೆಂಡ್ತಿಂದ ರೋಸತ್ತೋಗಿ ಆ ಸಂಡೇ ಇದ್ದರೆ ತಲೆನೋವು ಅಂದ್ಬಿಟ್ಟು ಅವ್ನು ಬಂದು ಕ್ಲಿನಿಕ್ ಓಪನ್ ಮಾಡಿ ಕೂತ್ಕೊಂಡವನೇ. ಇವನು ಮತ್ತೆ ಅವನ ಹತ್ರ ಹೋಗೋವನ್ನೇ. ನಿಂದು ನಂದು ಒಂದೇ ಪ್ರಾಬ್ಲಮ್, ಬಾ ಇಬ್ಬರು ತಪ್ಕೊಳ್ಳೋಣ ಅಂತಂತೆ. ದೇವ್ರ ಸನ್ನಿಧಾನಕ್ಕೆ ಎಷ್ಟು ಕಳೀತೀರಾ ಅನ್ನೋದು ತುಂಬ ಮುಖ್ಯ. ಅದಕ್ಕೆ ಜೇಡ್ರುಳ ಅಲ್ಲೂ ಹೋಗಿ ಆ ಪಳಗತ್ತೆ. ಅದು ಪಳಗಬೇಕಾದರೆ ಆ ಗಾಳಿ ಬೀಸತ್ತೆ. ಆ ಗಾಳಿ ಬೀಸಬೇಕಾದ್ರೆ ಮಗಳೇ ತಾನಾಗೇ ಹುಳುಗಳ ಹತ್ರ ಬರುತ್ತೆ. ಅದು ಎಲ್ಲೂ ಬೇಟೆಗೆ ಹೋಗತ್ತಾ?
ರಾಜನ ಅರಮನೆಯಿಂದ ನೆಕ್ಸ್ಟ್ ಲೆಟ್ರಿನ್ಗೆ ಹೋಗ್ಬಿಟ್ಟು ಅಲ್ಲಿಂದ ಔಟ್ ಹೌಸ್ಗೆ ಹೋಗಿ ಅಲ್ಲಿಂದ ಕಬ್ಬನ್ ಪಾರ್ಕ್ ಹೋಗ್ತೀನಿ. ಆದರೆ ಸಿಂಹ ಅಲ್ಲಿಂದ ಕಬ್ಬನ್ ಪಾರ್ಕ್ ಹೋಗಿ ಅಲ್ಲಿಂದ ಲಾಲ್ಬಾಗ್ ಹೋಗಿ ಅಲ್ಲಿಂದ ಜಿಗಣಿಗೆ ಹೋಗಿ ಅಲ್ಲಿಂದ ಜಿಗಿದು ಅಲ್ಲಿಂದ ಒಂದು ಕುರಿನ ಎಮ್ಮೆನ ಹೊಡ್ಕೊಂಡ್ಬಂದು ಲಚ್ಕೊಂಡು ತಿಂತಾ ಇರ್ತದೆ. ಇದೆಲ್ಲೂ ಹೋಗೋದೇ ಇಲ್ಲ. ಈಗ ಹುಳ ಎಲ್ಲೂ ಹೋಗೋದಿಲ್ಲ ಮಗಳೇ. ಹುಳ ಇರೋ ಕಡೆ ಇರುತ್ತೆ ಮಂಜುಳ ಅವರೇ. ಹುಳ ಇರೋ ಕಡೆ ಚಿಕ್ಕ ಚಿಟ್ಟೆ, ಚಿಕ್ಕ ಚಿಕ್ಕಟೆ, ಚಿಕ್ಕ ಬಿಡಿಗಳು, ಸಣ್ಣ ಹುಳುಗಳೆಲ್ಲ ಅಲ್ಲಿ ಬರುತ್ತೆ. ಗಬಕ್ ಲಚಕ್, ಗಬಕ್ ಲಚಕ್ ಎಲ್ಲ ಒಂದೊಂದೇ ತಿಂತಾ ಇರತ್ತೆ. ಸಿಂಹ ಮಾತ್ರ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಶಾಂಪು ಎಲ್ಲ ಹಾಕ್ಕೊಂಡು, ಆನೆ ಶಾಂಪು ಎಲ್ಲ ಹಾಕ್ಕೊಂಡು ಲಚ್ಗೋ 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 ಹೋಗಿ ಅಂದ್ಬಿಟ್ಟು ಹೋಗಿ ರಾವಡೆಲ್ಲ ಸುತ್ತಿ ಬೀದಿ ಬಿಕಾರಿ ಥರ ಹೋಗ್ಬಿಟ್ಟು ಸಿಂಹ ಕೊನೆಗೊಂದು ಬೇಟೆ ಆಡಿ ತಂದು ತಿನ್ನತ್ತದು. ಇದು ಎಲ್ಲೂ ಹೋಗೋದೇ ಇಲ್ಲ. ಪ್ರೆಸೆನ್ಸ್ ಅಂದೇನು ಗೊತ್ತಾ? ಇರೋ ಕಡೆನೇ ಎಲ್ಲ ವಸ್ತುಗಳು ತಾನಾಗೆ ಬಂದು ಬೀಳುತ್ತೆ. Hallelujah. Wherever you are, things will fall in your court. That is the presence of God, ಮಗಳೇ. ದೇವ್ರ ಪ್ರಸನ್ನತೆ ಏನು ಗೊತ್ತಾ ಮಗಳೇ? ರೆಸ್ತರ್ ಅವರೇ, ನೀನು ಎಲ್ಲಿದೆಯಾ ಅಲ್ಲೇನೇ ನಿನಗೆ ನೆಕ್ಲೆಸ್ ಬರುತ್ತೆ, ಅಲ್ಲೇನೇ ವ್ಯಾನಿಟಿ ಬ್ಯಾಗ್ ಬರುತ್ತೆ, ಅಲ್ಲೇನೇ ನಿನಗೆ ನೆಕ್ಲೆಸ್ ಬರುತ್ತೆ, ಅಲ್ಲೇನೇ ಲ್ಯಾಪ್ಟಾಪ್ ಬರುತ್ತೆ, ಅಲ್ಲೇನೇ ಐಫೋನ್ ಬರುತ್ತೆ, ಅಲ್ಲೇನೇ ಎಲ್ಲ ಬರುತ್ತೆ. ಯಾಕಂದ್ರೆ ಪ್ರಸನ್ನತೆ. ಅದಕ್ಕೆ ಅಪ್ಪ ಹೇಳ್ತಾರೆ ಹೊಸ ಉಡಂಬಡಿಕೆಯಲ್ಲಿ ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಹೊತ್ಕೋಬೇಕು ಚಿಂತೆ ಮಾಡಬೇಡಿ, ಮೊದಲು ದೇವ್ರ ರಾಜ್ಯಕ್ಕಾಗಿ. ಅದೇನು ಆ ಎರಡು ವರ್ಡ್ ಇಂಪ್ಯಾಕ್ಟ್ ಮಾಡಿದ್ರೆ ದ ಪ್ರೆಸೆನ್ಸ್ ಆಫ್ ಗಾಡ್. ನೀನು ನನ್ನ ಸನ್ನಿಧಿ ಹುಡುಕ್ಬಿಟ್ರೆ, ಪ್ರಾಯದ ಸಿಂಹಗಳು ಹೊಟ್ಟೆಗಿಲ್ಲದೆ ಹಸಿದ್ರು ಕೂಡ ನನ್ನನ್ನು ಬೇಡಿಕೊಳ್ಳೋರಿಗೆ ಅಂತ ಇದೆ. ಇಂಗ್ಲೀಷ್ ಹೇಳುತ್ತೆ, ದೋ ಸೀಕ್ ಮೈ ಪ್ರೆಸೆನ್ಸ್ ದೇ ವಿಲ್ ನೆವರ್ ಲ್ಯಾಕ್ ಫಾರ್ ಎನಿ ಗುಡ್ ಥಿಂಗ್ಸ್. ಅವ್ರು ಯಾವ ಮೇಲಿಗೂ ಕೊರತೆ, ನಾನು ಹೇಳ್ತಾ ಇರೋದು ನಿನಗೆ ಕೊರತೆ ಇಲ್ಲ. ಇರೋ ಕಡೆ ಎಲ್ಲ ಬರುತ್ತೆ, ಇರೋ ಕಡೆ ಎಲ್ಲ ಬರುತ್ತೆ. ಯಾವಾಗ ಆ ಕಾಣಿಕೆ ನೀನು ತಂದಲ್ಲಿ ಆಗ್ತಿಯಲ್ಲ ಅಲ್ಲಿಂದ ಆಗುತ್ತೆ. 9 ವರ್ಷಗಳವರೆಗೆ ಅಣ್ಣ ತಮ್ಮ ಜಗಳ ಆಡ್ತಾ ಇದ್ದಾರೆ. 9 ವರ್ಷ ಅಣ್ಣ ಆಸ್ತಿ ಕೊಡಲ್ಲ ಅಂತಾನೆ ರೌಡಿಗಳನ್ನ ಕಳಿಸ್ತಾ, ಕೇಡಿಗಳನ್ನ ಕಳಿಸ್ತಾ, ಶೂಟರ್ಗಳನ್ನ ಕಳಿಸ್ತಾ, ಏನು ಮಾಡಿದ್ರು ಕೂಡ ಅಣ್ಣ ಯಾರನ್ನು ಕೇರ್ ಮಾಡಲೇ, ಹೋಗಲೇ ಕೊಡಲ್ಲ, ಹೋಗೋ ಆಸ್ತಿ ಕೊಡಲ್ಲ, ಹೋಗೋ. ಕೊನೆಗೆ ಅಣ್ಣ ಸೋತೋಗಿ ಛೀ ಬೇಡ ಬಿಡು, ನನ್ನ ಜೀವನನೇ ಹಿಂಗೆ ಅಂತ ಹೇಳ್ಬಿಟ್ಟು 9 ವರ್ಷ ದುಡಿದು ಕಷ್ಟಪಟ್ಟವನು ಒಂದಿನ ಮನೆಗೆ ಬಂದ್ಬಿಟ್ಟ. ಎಷ್ಟೋ ವರ್ಷ ಕಷ್ಟಪಟ್ಟು 9 ವರ್ಷ ಏನು ಜಕ್ಕಮ್ಮೆ ಆಗಲಿಲ್ಲ, ಸೋತೋಗ್ಬಿಟ್ಟ. ಏನು ರೌಡಿಗಳನ್ನ ಕಳಿಸ್ತಾ ಎಲ್ಲ ಮಾಡ್ದೆ. ನೀ ಯಾರನ್ನ ಕಳಿಸೋ, ನಾನೆಲ್ಲನೂ ಫೇಸ್ ಮಾಡ್ತೀನಿ, ಆದರೆ ಒಂದು ಮಾತು, ಒಂದೇ ಒಂದು ಪೆನ್ನಿ ಕೂಡ ಇದ್ರಲ್ಲಿ ಕೊಡಲ್ಲ ಕಣ ನಿನಗೆ. ಯಾಕಂದ್ರೆ ಅಪ್ಪ ಅವ್ರ ಹೆಸರಿಗೆ ಬರೆದು ಬಿಟ್ಟಿದ್ರು, ಇವನ ಹೆಸರಿಗೆ ಬರೀಲಿಲ್ಲ. ಕೊನೆಗೆ ಬೇಜಾರಾಗಿ ಡಿಪ್ರೆಷನ್ ಆಗಿ ಕೊನೆಗೆ ಅಪ್ಪನಿಗೆ ಒಂದಿನ ಹೊಟ್ಟೆ ನೋವು ಬಂದ್ಬಿಡ್ತು. ಹೊಟ್ಟೆ ನೋವು ಬಂದ ತಕ್ಷಣ ಆಸ್ಪತ್ರೆಗೆ ಹೋದರು, ಕ್ಲಿನಿಕ್ ಹೋದ್ರು, ಎಲ್ಲ ಕಡೆ ಹೋದ್ರು. ಹೋಗ್ತಾ ಮೆಡಿಸಿನ್ ತೊಗೊಳ್ತಾ ಮಧ್ಯರಾತ್ರಿ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಹೊಟ್ಟೆ ಊತ ಅನ್ಬೇರಬಲ್ ಪೇಯ್ನ್, ಸ್ಟಮಕ್ ಅಬ್ಡಾಮಿನಲ್ ಪೇಯ್ನ್ ಸ್ಟಾರ್ಟ್ ಆಗುತ್ತೆ. ಆ ಗಟ್ಟೆ ಒಳಗೆ ಕಿತ್ಕೊಂಡು ಹೋಗುತ್ತೆ, ಕಿತ್ತು ಚುಚ್ಚಿಬಿಡೋಣ ಅನಿಸುತ್ತೆ. ಅಷ್ಟಕ್ಕೂ ಆ ನೋವು ಬರಬೇಕಾದ್ರೆ ಇವನು ಕಿರಿಸ್ತಾನೆ ಜೋರಾಗಿ, ಇನ್ ಸ್ಕ್ರೀಮ್ ಸೋ ಲೌಡ್ಲಿ. ಆ ಅಕ್ಕಪಕ್ಕ ಮನೆಗಳೆಲ್ಲ ಕೇಳಿಸ್ಕೋಬೇಕು. ಹಾಗೆ ಅಕ್ಕಪಕ್ಕ ಮನೆಗಳೆಲ್ಲ ಯಾವನೇ ನನ್ನ ಮಗ ಹುಚ್ಕೊಂಡು ರಾತ್ರಿ ಎಲ್ಲ ಕೂಗ್ತಾನೆ, ಕಿರಿಸ್ತಾನೆ, ನಮ್ಗೆ ನಿದ್ರೆನೇ ಬರೋದಿಲ್ಲ. ಕೊನೆಗೆ ಒಂದಿನ ಪಕ್ಕದಲ್ಲಿ ಯಾರೋ ಇನ್ನೊಬ್ರು ಬಾಡಿಗೆಗೆ ಬಂದ್ರಂತ, ಅವ್ರು ಬಂದು ಬಿಲೀವರು. ಅವ್ರೇನು ಮಾಡೋದು, ಇವ್ನು ಏನು ಡೈಲಿ ಅವ್ರು ಕಿರಿಸ್ತಾರಲ್ಲ, ಪಿಶಾಸಿ ಕಟ್ಟಿಬೋಡರೆ ಅಂತ ಹೇಳ್ತಿದ್ರೆ, ಕಟ್ಟಿಬೋಡ ಜಾಸ್ತಿನೇ ಆಗಿರುತ್ತೆ. ಮಾನ್ಯ ದಿನ ಅಪ್ಪ ಹತ್ರ ಹೋಗ್ಬೇಕಾದ್ರೆ, ಏನಪ್ಪ ಯಾಕಪ್ಪ ರಾತ್ರಿ ಎಲ್ಲ ಇಲ್ಲಮ್ಮ ಹೊಟ್ಟೆ ನೋವು ತಡೆಯೋಕ್ಕಾಗ್ತಿಲ್ಲಮ್ಮ. ಇದಕ್ಕಿಂತ ಇನ್ನೊಂದು ಡಾಕ್ಟ್ರ್ ಇದ್ದಾರೆ, ನೀ ಆ ಡಾಕ್ಟ್ರ್ ಹತ್ರ ಬರಬೇಕು. ಯಾವ ಡಾಕ್ಟ್ರವರು? ಎಲ್ಲ ಡಾಕ್ಟ್ರು ಇನ್ನೊಂದು ಡಾಕ್ಟ್ರ್ ಇದ್ದಾರೆ, ಇವ್ರು ಮೆಡಿಸನೇ ಕೊಡದೆ ಟ್ರೀಟ್ ಮಾಡಿಬಿಡ್ತಾರೆ, ಎಂಡೋಸ್ಕೋಪಿ ಮಾಡಿಬಿಡ್ತಾರೆ, ಬಾ ಒಳಗೆ. ಅಲ್ಲಿಂದ ಕರ್ಕೊಂಬಂದರು. ಇಲ್ಲಿ ಬಂದು ವಾಕ್ಯ ಕೇಳಿ ಹೊಟ್ಟೆ ಮೇಲೆ ಕೈ ಇಟ್ಟು ಪ್ರೇ ಮಾಡಿದೆ. ಯಾಕಂದ್ರೆ ಅವ್ರ ಅಣ್ಣ ಮಾಡಿದ ಮಾಟ ಮಂತ್ರ ಒಳಗೆ ಇತ್ತು. ಅದು ಮೆಡಿಕಲ್ ಪ್ರಾಬ್ಲಮ್ ಅಲ್ಲ, ಅದು ಸಮ್ ಕೈಂಡ್ ಆಫ್ ವಿಚ್ ಪ್ರಾಬ್ಲಮ್ಮು. ಆ ಅಂಧಕಾರಗಳು ಇದ್ದರಿಂದ ಅವನಿಗೆ ತಲೆ ಮೇಲೆ ಕೈ ಇಟ್ಟು ಪ್ರೇ ಮಾಡಿದೆ, ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡ್ಕೊಂಡು ಮನೆಗೆ ಹೋದ. 3 ದಿನದಲ್ಲಿ ಹೊಟ್ಟೆ ಉಬ್ಬರ ಕಮ್ಮಿ ಆಯಿತು. ಅವನ ಅಬ್ಡಾಮಲ್ ಇದ್ದಂಥ ಎಲ್ಲ ಆ ಸಿಂಪ್ಟಮ್ಸ್ಗಳೆಲ್ಲ ಕ್ಲಿಯರ್ ಆಗಿ ಅವನಿಗೆಲ್ಲ ಜೀರ್ಣಶಕ್ತಿ ಎಲ್ಲ ಚೆನ್ನಾಗಾಗಿ 4ನೇ ದಿನಕ್ಕೆ ಚೆನ್ನಾಗೇ ಆಗ್ಬಿಟ್ಟ. ಸೆರಪ್ತ ಊರಿನ ವಿಧವೆ ತನ್ನ ಬಳಿಲಿದ್ದ ಕೊನೆಯ ರೊಟ್ಟಿಯನ್ನು ಆ ಪ್ರವಾದಿ ಕೈಯಲ್ಲಿಟ್ಟರು. ಪ್ರವಾದಿ ಅಂದರೆ ಪ್ರೆಸೆನ್ಸ್ ಆಫ್ ಗಾಡ್, ಗಿವರ್ ಅಂದರೆ ಬಿಲೀವರ್. ಅವಳು ಅದನ್ನು ಸೀಡ್ನ ಕೊಡಬೇಕಾದ್ರೆ ಪ್ರೆಸೆನ್ಸ್ ಏನು ಮಾಡುತ್ತೆ, ಅದನ್ನು ಮಲ್ಟಿಪ್ಲೈ ಮಾಡುತ್ತೆ. ಅದನ್ನು ವಾಕ್ಯ ಕೇಳಿದ ತಕ್ಷಣ ಅವ್ನು ಶಾಕ್ ಆಗಿ, ಸಾಯಂಕಾಲ 3 ಗಂಟೆಗೆ ತಂದಿದ್ದಾನೆ ಜಾನ್ ಅವರೇ, 3 ಗಂಟೆಗೆ ತಂದಿದ್ದಾನೆ, ಸಾಯಂಕಾಲ 3 ಗಂಟೆಗೆ ತಂದಿದ್ದಾನೆ, ಮಧ್ಯರಾತ್ರಿ 3 ಗಂಟೆಗೆ ಅಣ್ಣನಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಕರೆಕ್ಟಾಗಿ 12 ಗಂಟೆ ಟೈಮ್ ಲೈನ್ ಸೆಟ್ ಆಗುತ್ತೆ, ದೇವ್ರು ಸೆಟ್ ಮಾಡ್ತಾರೆ. ನನ್ನ ಮಗಳು ಕೊಡಬೇಕಾದ್ರೆ ಅಲ್ಲಿಂದ ಟೈಮ್ ಲೈನ್ ಸೆಟ್ ಆಗುತ್ತೆ. ಆ 12 ಗಂಟೆಗೆ 3 ಗಂಟೆಗೆ ಅವ್ನು ಹಾರ್ಟ್ ಅಟ್ಯಾಕ್ ಆಗಬೇಕಾದ್ರೆ ಒದ್ದಾಡ್ತಾನೆ, ಮೈಯೆಲ್ಲ ನೀರು ಇಳಿತಾ ಇದೆ.
ಇದ್ದಂಗೆ ಆ ತಾಯಿ ಬಂದು ಹೇಳ್ತಾಳೆ, ನೋಡು ನಿನ್ನ ಪಾಪ ನೀನು ಹಿಡ್ಕೊಂಡಿದೆ, ನೀನು ಸಾಯೋ ಟೈಮ್ ಹತ್ರ ಆಗೋಯ್ತು, ಇವತ್ತಾದರೂ ಆ ತಮ್ಮನಿಗೆ ಏನು ಕೊಡಬೇಕು. ಅಲ್ಲಿವ್ರಿಗೆ ಯಾಕ್ರೆ ಹಾರ್ಟ್ ಅಟ್ಯಾಕ್ ಬರಲಿಲ್ಲ? 9 ವರ್ಷ ಬರಲಿಲ್ಲ ರೀ. ಪ್ರಾಬ್ಲಮ್ ಇದ್ದವನಿಗೆ ಹಾರ್ಟ್ ಅಟ್ಯಾಕ್ ಬರಲಿಲ್ಲ. ಯಾವಾಗ ಹಾರ್ಟ್ ಪ್ರಾಬ್ಲಮ್ ಆಯಿತು? ಇವನು ಯಾವಾಗ ಕೊಟ್ಟ. ಆ ದೇವ್ರ ಸನ್ನಿಧಿಯಲ್ಲಿ ಆ ಬೀಜ ತರಬೇಕಾದ್ರೆ, ಯೋರ್ ಸೀಡ್ ಆಸ್ ಎ ಬಿಲಿಯನ್ಸ್ ಆಫ್ ಕೆಪಾಸಿಟಿ ಟು ಅನ್ಲಾಕ್ ಎವ್ರಿ ಡೋರ್ ವಿಚ್ ಗಾಡ್ ಮೇಡ್ ಫಾರ್ ಯು. ದೇವರು ನಿನಗಾಗಿ ಲಕ್ಷಾಂತರ ಬಾಗಿಲುಗಳನ್ನ ಅವರು ತೆರೆಯೋದಕ್ಕೆ ಅವ್ರ ಪ್ರಸನ್ನತೆ ಬರುತ್ತೆ. ಮಧ್ಯಾಹ್ನ 3 ಗಂಟೆಗೆ, ಸಾಯಂಕಾಲ 3 ಗಂಟೆಗೆ ಕೊಟ್ಟರೆ, ಮಧ್ಯರಾತ್ರಿ 3 ಗಂಟೆಗೆ ಹಾರ್ಟ್ ಅಟ್ಯಾಕ್ ಆಯಿತು. ನೆಕ್ಸ್ಟ್ ಡೇ 3 ಗಂಟೆಗೆ ಫೋನ್ ಬರುತ್ತೆ ತಮ್ಮನಿಗೆ. ಏನು ಫೋನ್ ಬರುತ್ತೆ? ದಯಮಾಡಿ ಬಾ, ವಿಲ್ ಪೇಪರ್ ಎತ್ಕೊಂಡು ಹೋಗು, ದಯಮಾಡಿ ಬಾ. ಗುಡ್ ನ್ಯೂಸ್ ಯಾವಾಗ ಆಯಿತು ಮನೋರವರೇ? ಬೀಜ ಬಿತ್ತಿದ ಮೇಲೆ. ಅಲ್ಲಿವರೆಗೂ ಅವನು ಎಫರ್ಟ್ಗಳು ಮಾಡ್ದ, ರೌಡಿನ ಕಳಿಸ್ದ, ಕೇಡಿನ ಕಳಿಸ್ದ, ಸುಪಾರಿ ಕೊಟ್ಟ, ಎಲ್ಲ ಮಾಡ್ದ, ಏನು ಅಡಗಲಿಲ್ಲ ಕಲ್ಲು. ಆದರೆ ಬೀಜ, ಅದಕ್ಕೇನು ಹೇಳ್ತೇನೆ, ಸರಪ್ತ ವಿಧಿವೆ ಆ ಬೀಜ ತಗೊಂಡೋಗಿ ಅವಳು ಕೊಡ್ತಾಳೆ. ನಾಳೆ ಸಾಯ್ತೀವಿ, ನಮಗೆ ಬದುಕಕ್ಕೆ ದಾರಿ ಇಲ್ಲ. ಇಡೀ ದೇಶದಲ್ಲಿ, ಆ ಸಮಾರಿ ಊರಲ್ಲಿ ಎಲ್ಲ ಕಡೆ ಬರಗಾಲ, ಎಲ್ಲ ಕಡೆ ಹಸುಗಳು ಸಾಯ್ತಾ ಇದೆ, ದನಗಳು ಸಾಯ್ತಾ ಇದೆ, ಎಲ್ಲ ಕಡೆ ಯಾವುದೂ ಇಲ್ಲ. ಎಲ್ಲ ಇಲ್ಲದೆ ಇರಬೇಕಾದ್ರೂ ಕೂಡ ಅವಳು ಕಂಗಾಲಾಗಿ ಹೋಗ್ತಾಳೆ. ನನ್ನ ತಂದೆ ಮಗನ ತಗೊಂಡೆ, ನನ್ನ ಗಂಡನ ತಗೊಂಡೆ, ತಂದೆ ತಾಯಿನ ತಗೊಂಡೆ, ನನಗೆ ಯಾರೂ ಇಲ್ಲ ಸ್ವಾಮಿ ಅಂತ ಹೇಳಿ ದುಃಖ ಪಡಬೇಕಾದ್ರೆ, ಆ ಟೈಮ್ಗೆ ಪ್ರೆಸೆನ್ಸ್ ಆಫ್ ಗಾಡ್ ಎಂಟರ್ ದೇರ್. ವೆನ್ ಯು ಸೇ ಐ ಲಾಸ್ಟ್ ಎವ್ರಿಥಿಂಗ್, I do not have anyone here in this world, that is the exact time the Lord sent his presence of God through a man of God. ಒಬ್ಬ ಸೇವಕನ ಮೂಲಕ ಅವ್ರ ಪ್ರಸನ್ನತೆಯನ್ನು ಕಳಿಸ್. ಬಿಕಾಸ್ God want to release some harvest for you, and God is expecting some kind of a special seed offering from your hand. ನಿಮ್ಮ ಕೈಯಿಂದ ಒಂದು ವಿಶೇಷವಾದ ಬೀಜ. ಮಂಜು ಅವರೇ, ದೇವ್ರು ಎದು ನೋಡ್ತಾ, ಲಕ್ಷ್ಮಮ್ಮ ಅವರೇ, ಆ ಬೀಜ ತರ್ತಾಳ ಮಗಳು, ನನ್ನ ಮಗ ಮಾತಾಡ್ತಾ ಇದ್ದಾನೆ, ಇಲ್ಲಿ ತಂದು ಹಾಕ್ತಾಳ ಅಲ್ಲೇಲುಯ್ಯ ಅಂತೇಳಿ ಅದನ್ನು ದೇವ್ರು ಎದುರು ನೋಡ್ತಾರೆ. ಅಂಥ ಒಂದು ವಿಧವೆ, ಅವಳ ಕ್ರೈಸಸ್ ಹೆಂಗಿತ್ತು, ಆ ಊರು ಹೆಂಗಿತ್ತು, ಆ ಜನ ಹೇಗಿದ್ರು, ಆ ಇಡೀ ಊರಿನ ಸೆನಾರಿಯೋ ಹೇಗಿತ್ತು ಅನ್ನೋದನ್ನ ಇವತ್ತು ವೀಟಿ ನೋಡ್ತೀರಾ. ನೋಡಿ, ದೇವರಿಗೆ ಸ್ತೋತ್ರವಾಗಲಿ. ಇಡೀ ಊರು ಬರಗಾಲ, ಹಸುಗಳು ಸಾಯ್ತಾ ಇದೆ, ದನಗಳು ಸಾಯ್ತಾ ಇದೆ, ಎಲ್ಲೂ ಯಾವುದೂ ಇಲ್ಲ, ಬಿಡುಗಡೆ ಇಲ್ಲ. ಅಂತ ಒಂದು ಸ್ಥಿತಿ ಕೊನೆಯ ಗಳಿಗೆಯಲ್ಲಿ ಬಂದಿದ್ದಾಳೆ. ಎಲ್ಲ ಕಡೆ ಭೂಮಿ ಒಣಗಿ ಹೋಗಿದೆ, ಹಸುಗಳು ಸತ್ತು ಹೋಗ್ತಾ ಇದೆ. ಆ ಒಂದು ಸ್ಥಿತಿಯಲ್ಲಿ ನನ್ನ ಮಗಳೇ ಬಿಡೋ ಆ ಕೊನೆಯ ದಿನಗಳನ್ನ ಅವಳು ಕಳೀತಾಳೆ. ಇಡೀ ಊರು, ಜನ, ಅವಶೇಷಗಳು ಎಲ್ಲ ಸಾಯ್ತಾ ಇದೆ. ಸಮಾರಿಯ ಊರು ಬರಗಾಲ. ಇಟ್ ವಾಸ್ ಎ ಬಿಗ್ ಫ್ಯಾಮಿನ್ ಇನ್ ದಟ್ ಕಂಟ್ರಿ. ಎಲ್ಲೂ ನೀರಿಲ್ಲ, ಅರಮನೆಗಳಲ್ಲಿ ನೀರಿಲ್ಲ, ಜನ ಅಲ್ಲಲ್ಲೇ ಸಾಯ್ತಾ ಇದ್ದಾರೆ. ಕೂತರ ಕಡೆ ದನಗಳು ಸಾಯ್ತಾ ಇದೆ. ನೀರಿಲ್ಲ, ಊಟ ಇಲ್ಲ, ಬೆಳೆಗಳಿಲ್ಲ, ಭೂಮಿ ಒಣಗಿ ಹೋಗಿದೆ, ಮರಗಳು ಒಣಗಿ ಹೋಗಿದೆ, ಬಾವಿಲಿ ನೀರಿಲ್ಲ. ಅರಮನೆ ಬಿದ್ದು ಆಗಿದೆ, ರಾಜನ ಅರಮನೆ. ಟೇಬಲ್ ಮೇಲೆ ಊಟ ಇಲ್ಲ. ವಿಧವೆ ಬರ್ತಾಳೆ, ಸಮಾರಿಯ ಸರಪ್ತ ವಿಧವೆ ಕಟ್ಟಿಗೆ ಆಯಿಸ್ತಾ ಇದ್ದಾಳೆ. ಅಂತ ಸ್ಥಿತಿಯಲ್ಲಿದ್ದಾಗ ಪ್ರವಾದಿ ಬರ್ತಾರೆ. ಎಲಿಯ ಪ್ರವಾದಿ ಬರಬೇಕಾದ್ರೆ ದೇವರನ್ನು ಕಳಿಸ್ತಾರೆ. ಹೋಗು ವಿಧವೆ ಮನೆಗೆ ಹೋಗು, ನೀನು ಆ ಊರಲ್ಲಿ ಸಾಕೋದಿಕ್ಕ ಕಳಿಸಿದ್ದೀನಿ. ಬಂದು ನಿಂತ್ಕೊಂಡು ಮಾತಾಡ್ತಾನೆ ವಿಧವೆ ಹತ್ರ. ಏನಾಗಿದೆ ನಿನ್ ಸಮಸ್ಯೆ? ಹೋಗು ತಂಬಿ, ನೀರು ಎತ್ಕೊಂಬ ನೀನು. ತಂಬಿಗೆ ಎತ್ಕೊಂಡು ಬಂದು ನೀರು ಎತ್ಕೊಂಬ. ಬರಬೇಕಾದ್ರೆ ನನಗೊಂದು ರೊಟ್ಟಿ ಮಾಡ್ಕೊಂಬ. ಅವಳು ಹೇಳ್ತಾಳೆ, ನನ್ನ ಮನೆಯಲ್ಲಿ ಏನೂ ಇಲ್ಲ, ಸ್ವಲ್ಪ ಹಿಟ್ಟು ಮಾತ್ರ ಇದೆ, ಸ್ವಲ್ಪ ಎಣ್ಣೆ ಇದೆ, ಅದ್ರ ಬಟ್ಟೆ ಏನಿಲ್ಲ. 13 ಕಿಲೋಮೀಟರ್ ದಾಟ್ಕೊಂಡು ಹೋಗ್ತಾಳೆ ಮನೆಗೆ. ಪ್ರವಾದಿ ಹೇಳಿದ ಮಾತ ಸನ್ಮಾನ ಮಾಡ್ತಾಳೆ. ಹೋಗಿ ತನ್ನ ಮನೆಯೊಳಗೆ ಕಾಲಿಡಕ್ಕೆ ಹೋಗ್ತಾಳೆ. ದೇವರಿಗೆ ಸ್ತೋತ್ರ. ಮೊಡಕೆ ತೆಗಿತಾಳೆ, ಹಿಟ್ಟಿಲ್ಲ, ಸ್ವಲ್ಪನೇ ಹಿಟ್ಟಿದೆ. ಎಣ್ಣೆ ತೆಗಿತಾಳೆ, ಸ್ವಲ್ಪನೇ ಎಣ್ಣೆ ಇದೆ. ಅದೆರಡು ಹಾಕಿ ಒಳ್ಳೆ ಒಂದು ರೊಟ್ಟಿನ ರೆಡಿ ಮಾಡ್ತಾಳೆ. ಏನಿಲ್ಲ,
ರೊಟ್ಟಿ ಮಾಡ್ತಾಳೆ ಆ ಪ್ರವಾದಿಗಾಗಿ. ಆ ರೊಟ್ಟಿ ಮಾಡ್ಕೊಂಡು ಮತ್ತೆ ಹಿಂತಿರುಗಿ ಪ್ರವಾದಿ ಬಳಿಗೆ ಹೋಗ್ತಾಳೆ. ಎಲಿಯ ಪ್ರವಾದಿ ರೊಟ್ಟಿ ತಗೊಂಡು ಪ್ರೇಯರ್ ಮಾಡ್ತಾನೆ. ಭೂಮಿಯ ಮೇಲೆ ಮಳೆಯನ್ನು ಕಳಿಸೋವರೆಗೂ ನಿನ್ನ ಮಡಿಕೆಯಲ್ಲಿ ಇಟ್ಟು ಕಡಿಮೆ ಆಗಲ್ಲಮ್ಮ. ತೆಗೆದುಕೊಂಡು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಆಮೆನ್. ಅಲ್ಲಿಂದ ದೇವರ ಕಿಂಡ ಹೊರಡುತ್ತೆ. ಹೋಗತ್ತವ್ರ ಮನೆಗೆ. ಆಮೆನ್. ಚಪ್ಪಾಳೆ ಬರಲಿ. ಹೋಗಲಿ ಮನೆ ಒಳಗೆ. ವಿಜಯಲೇ. ಅದ ನಂತರ ವಿಧವೆ ತನ್ನ ಮನೆಗೆ ಹೋಗ್ತಾಳೆ. ಕೊಟ್ಟಾಯ್ತು, ಬೀಜ ಬಿತ್ತಾಯ್ತು, ಈಗ ಮನೆಗೆ ಹೋಗ್ತಾಳೆ. ದೇವದೂತ ಇಳಿತಾನ ಮನೆಗೆ. ಯಾಕಂದ್ರೆ ಸೇವಕರು ಮಾಡಿದ ಪ್ರಾರ್ಥನೆ ಕೇಳ್ತಾರಲ್ಲಿ. ಯಾವ ಮಡಕೆ ಖಾಲಿ ಇತ್ತು ಅದೇ ಮಡಕೆ ಮುಂದೆ ದೇವರ ಪ್ರಸನ್ನತೆ ಇಳಿಯಲ್ಪಡತ್ತೆ. ನೋಡಿದ್ರೆ ದೂತರು ಬಂದಿದ್ದಾರೆ. ಆಶ್ಚರ್ಯವಾಗಿ ಹೋಯ್ತು. ಅರಮನೆ, ಬಡತನದ ಮನೆ ಆಶ್ಚರ್ಯವಾಗಿ ಹೋಯ್ತು ಅವಳಿಗೆ. ಏನಪ್ಪ ಇದು, ಬೀಜ ಬಿತ್ತಿದ್ದೀರಿ, ಏನ್ ನಡೀತಾ ಇದೆ? ಪರಲೋಕದ ದೇವರ ಪ್ರಾರ್ಥನೆ ಕೇಳಿದ್ದಾನೆ. ನೋಡಿ ಪ್ರೆಸೆನ್ಸ್ ಹೆಂಗ್ ಬರುತ್ತೆ. ಇಟ್ಟು ಚೆಲ್ಲಟ್ಟೆ. ಎಣ್ಣೆ ಉತ್ಪತ್ತಿ ಆಗತ್ತೆ. ಸ್ಟಾರ್ಟ್ ಆಯ್ತು ಅದು ಮನೆ ಒಳಗೆ ಬ್ಲೆಸ್ಸಿಂಗ್. ತುಂಬ್ತಾ ಎಲ್ಲ ತುಂಬಕ್ಕೆ ಬರಕ್ಕೆ ಆಯ್ತು. ಆರಂಭ, ಖುಷಿ, ಸಂತೋಷ, ಚಪ್ಪಾಳೆ. ಜನ ಹುಡ್ಕೊಂಡ್ ಬರಕ್ಕೆ ಸ್ಟಾರ್ಟ್ ಆಗ್ತಾರೆ ಇವ್ರ ಮನೆ ಒಳಗೆ. ಆರೋಮ ಸ್ಟಾರ್ಟೆಡ್. ಮನೆನೇ ಬ್ಲೆಸ್ಸಿಂಗ್ ಆಗೋಯ್ತು. ದೇವರ ಮಹಿಮೆ ಇಳಿಯಲ್ಪಡ್ತು. ಇಡೀ ಊರಿಗೆ ಊಟ ಸಪ್ಲೈ, ಮನೆ ಮನೆಗಳ ಊಟ, ಆಶೀರ್ವಾದ. Hallelujah. ಬಲೆ ಬಿಚ್ಚಲು ಜೋರಾಗಿ. ಮಳೆ ಆರಂಭ, ಬರಗಾಲದಲ್ಲಿ ಮಳೆ ಆರಂಭ. ಎಲ್ಲ ಗ್ರೀನು. Hallelujah. ಮಳೆ ಬಂತು. ನದಿಗಳು ಮತ್ತೆ ಆರಂಭ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಹೇಳ್ತೇನೆ, ಕೊಡತಕ್ಕ ಬೀಜ ಅಷ್ಟು ಕೆಪಾಸಿಟಿ ಇಟ್ಕೊಂಡಿದೆ. ಇಡೀ ಊರಲ್ಲಿ ಆಶೀರ್ವಾದ ಇಲ್ಲ. ಇಡೀ ಊರು ಬರಗಾಲದಲ್ಲಿ ತುಂಬಲ್ಪಟ್ಟಿದೆ. ಇಡೀ ಊರಲ್ಲಿ ಎಲ್ಲ ಕಡೆ ನೋವು, ನಲಿವು, ಕಣ್ಣೀರುಗಳು ಮಧ್ಯದಲ್ಲಿ ನಿಂತಿದ್ದಾರೆ. ಆದರೆ ದೇವರ ಪ್ರಸನ್ನತೆ ಎಲ್ಲಿ ಹೋಗುತ್ತೆ? She didn't have the presence of God. She had only seed. But this man of God has the presence of God. ಇಡೀ ಊರಲ್ಲಿ ಊಟ ಇಲ್ಲ, ಆದ್ರೆ ಇವಳು ಮನೇಲಿ ಊಟ ಆರಂಭ ಆಯ್ತು. ಅವಳು ಹೇಳ್ತಾಳೆ, ನಾಳೆ ತಿಂದಿನ ಸಾಯ್ಬೇಕೆ ಬರತ್ತು, ಮತ್ತೇನು ಗತಿ ಇಲ್ಲ, ಹೋಗಿ ಸಾಯಿ. ನಾಳೆ ಸಾಯಿ ಬದಲು ನಾಳೆ ಸಾಯ್ತೀಯ. ನೀನು ನನಗೆ ಕೊಟ್ಬಿಟ್ರೆ ನಾಳೆಯಿಂದ ಬದುಕ್ತೀಯ. ನೀನು ಇವತ್ತು ಕೊಟ್ಬಿಟ್ರೆ ನೀನು ನಾಳೆಯಿಂದ ಬದುಕ್ತೀಯ. ಇಲ್ಲ ನಾಳೆ ಸಾಯ್ತಿ ಅಂದರೆ ಹೋಗಿ ತಿನ್ಕೊಂಡು ಸಾಯಿ, ಪರವಾಗಿಲ್ಲ, ಸತ್ತೋಗ್ಬಿಡು. ಬೇರೆ ದಾರಿ ಇಲ್ಲ ಅಂತ ಹೇಳ್ತಿದ್ದೆಲ್ಲ, ದಾರಿ ಇಲ್ಲ, ಹೋಗು. ದಾರಿ ಇರೋಕ್ಕೆ ನಾನು ಬಂದಿದ್ದೀನಿ, ದೇವ್ರು ಕಳಿಸಿದ್ದಾರೆ. ಈಗ ನೀವೆಲ್ಲರೂ ಬಡವರಾಗಿದ್ದೀರಾ, ನೀವೆಲ್ಲ ಶ್ರೀಮಂತರಾಗಬೇಕಂತ ನಾನು ಇಲ್ಲಿ ಕಳಿಸಿದ್ದಾನೆ ದೇವರು. ನಾನು ಶ್ರೀಮಂತನಾಗಲ್ಲ, ನೀ ಶ್ರೀಮಂತರಾಗೋದಕ್ಕೆ. ನೀ ಶ್ರೀಮಂತರಾಗಬೇಕು, ಬ್ಲೆಸ್ಸಿಂಗ್ ಆಗಬೇಕು, ಅದ್ಭುತ ಆಗಬೇಕು. ನಿಮ್ಮ ಮನೆಗಳಲ್ಲಿ ಆಗಬೇಕಂದ್ರೆ ನೀನು ಲ್ಯಾಕಲ್ಲಿದೆಯಾ, ನೀನು ಕೊರತೆಲಿದೆಯಾ, ಆ ಬೀಜ ನೀನು ಬಿತ್ತಬೇಕಾದ್ರೆ ನಿನ್ನ ಕೊರತೆ ನೀಗಲ್ಪಡುತ್ತೆ. ಅದಕ್ಕೆ ಅಪ್ಪ ಹೇಳ್ತಾನೆ, ಧಾರಾಳವಾಗಿ ಬೀಜವನ್ನು ಬಿತ್ತವನು ಧಾರಾಳವಾಗಿ ಪಡಿತಾನೆ. ಆಗ ನಾ ಹೇಳ್ತೇನೆ, ಮಗಳೇ, ಮಗನೇ, ನಿನ್ನ ಸೊತ್ತು ಆಶೀರ್ವಾದ ಎಲ್ಲೋ ಒಂದು ಕಡೆ ಇಡಲ್ಪಟ್ಟಿದೆ.
ಆ ರೊಟ್ಟಿಯನ್ನು ತಗೋಬೇಕಾದ್ರೆ ದ ಪ್ರೆಸೆನ್ಸ್ ವಿಲ್ ಮೂವ್. ಪ್ರೆಸೆನ್ಸ್ ಹೋಗುತ್ತೆ. ಎಲ್ಲಿಗೆ ಹೋಗುತ್ತೆ? ಅಲ್ಲಿಂದ ಗುಯ್ 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 13 ಕಿಲೋಮೀಟರ್ ದಾಟಿ ಅವ್ರ ಮನೆಯೊಳಗೆ ಸ್ಟ್ರೈಟಾಗಿ ಶಿವಣ್ಣ ಅವರೇ ಮಡಕೆ ಒಳಗೆ ಹೋಗ್ಬಿಡತ್ತೆ. ಇವತ್ತು ನೀನು ಇಲ್ಲಿ ಕೊಡಬೇಕಾದ್ರೆ ಸ್ಟ್ರೈಟಾಗಿ ಪೆಸ್ಟ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ. ಇಲ್ಲಿ ಕೊಡಬೇಕಾದ್ರೆ ಸ್ಟ್ರೈಟಾಗಿ ಅಲ್ಮೇರ ಒಳಗೆ ಹೋಗುತ್ತೆ. ಇಲ್ಲಿ ಕೊಡಬೇಕಾದ್ರೆ ಸ್ಟ್ರೈಟಾಗಿ ನಿನ್ನ ಮನೆಯೊಳಗೆ ಒಡವೆ ಬಂಗಾರಗಳ ಮುಟ್ಟಕ್ಕೆ ಹೋಗುತ್ತೆ. ಒಡವೆ ಕೊಟ್ಟರೆ ಒಡವೆನೇ ಹೋಗುತ್ತೆ, ಹಣ ಕೊಟ್ಟರೆ ಹಣನ ಬರಕ್ಕೆ ಆಸದಾಗತ್ತೆ. ನಿನ್ನ ಒಂದೊಂದು ಕೈಗಳನ್ನ ದೇವರು ವೃದ್ಧಿ ಮಾಡೋಕ್ಕೆ ಇಷ್ಟಪಡ್ತಾರೆ. ಇಡೀ ಊರಲ್ಲಿ ಆಶೀರ್ವಾದ ತುಂಬಿಡ್ತು. ನೋಡಿದ್ರ ಮನೆಗಳಲ್ಲಿ ಜನ ಹುಡ್ಕೊಂಡ್ಬಂದ್ರು. ಎಲ್ಲಿದೆ? ಅಯ್ಯೋ, ಎಲ್ಲಿ ರೊಟ್ಟಿ ವಾಸನೆ? ದ ಅರೋಮಾ ವಾಸ್ ಸ್ಟಾರ್ಟೆಡ್. ಅರೋಮಾ, ವಾಟ್ ವೈಸ್ ಅರೋಮಾ? ಬರಗಾಲದಲ್ಲಿ ಇದ್ದಿದ್ದು ಅರೋಮಾ ಏನು ಶಂಕರಮ್ಮ ಅವರೇ? ಸಾವಿನ ಅರೋಮಾ. ದ ಅರೋಮಾ ಆಫ್ ಡೆತ್, ಬಟ್ ದ ಅರೋಮಾ ಆಫ್ ಲೈಫ್. ದ ವರ್ಡ್ ಹಸ್ ಕೇಮ್. ದೇವ್ರು ನನ್ನ ಕೊಡುವ ಜೀವ ಸಮೃದ್ಧಿಯಾಗಿರಬೇಕಂತ ಬಂದಿದ್ದೀನಿ ಅಂತ ಹೇಳ್ತಾರೆ. ಆ ರೊಟ್ಟಿ ಕೊಟ್ಟಿದ ತಕ್ಷಣ ಅವಳ ಮನೆಯಿಂದ ಫ್ರಾಗ್ರೆನ್ಸ್ ಸ್ಟಾರ್ಟ್ ಆಗುತ್ತೆ. ಗಲ 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 ಗಲ. ಹಂಗೆ ಎಲ್ಲ ಕಡೆ ಹೋಗ್ತಾ ಏನು ರೊಟ್ಟಿ ವಾಸನೆ ಬರ್ತಾ ಇದೆ, ಇಷ್ಟು ಎಣದ ವಾಸನೆ ಬರ್ತಾ, ಎಲ್ಲಿಂದ ಬರ್ತಾ ಇದೆ? ಅದೋ ಚಿಕ್ಕಬಳ್ಳಾಪುರ ಕಡೆಯಿಂದ ಬರ್ತಾ ಇದೆ, ಅದೋ ದೇವನಹಳ್ಳಿಯಿಂದ ಬರ್ತಾ ಇದೆ, ಅದೋ ಮಂಡ್ಯದಿಂದ ಬರ್ತಾ ಇದೆ. ಅಯ್ಯೋ, ನಾವು ಅಲ್ಲೇ ಹೋಗ್ಬಿಡೋಣ. ಎಲ್ಲ ಸೇರ್ಕೊಂಡು ಹಾಗೇ ದೇವನಹಳ್ಳಿ ಹತ್ರ ಬಂದ್ಬಿಟ್ರು ನೋಡಿ. ಎಲ್ಲರಿಗೂ ರೊಟ್ಟಿ ಕೊಡ್ತಾನೆ ಹೋಗ್ತಾಳೆ. ಕೊಟ್ಟಷ್ಟು ಬಗದಷ್ಟು ದಿವಸ ಬರ್ತಾ ಇರುತ್ತೆ, ಕೊಟ್ಟಷ್ಟು ಮೇಲೆ ಬರ್ತಾ ಇರುತ್ತೆ. ಕೊಟ್ಟಿದ್ದು ಒಂದು ಬೀಜ, ಕೊಟ್ಟಿದ್ದು ಒಂದು ರೊಟ್ಟಿ, ಆದ್ರೆ ಇಡೀ ಊರೇ ಊಟ ಮಾಡ್ಬಿಡ್ತು. ಒಂದಿನ ಅಲ್ಲ, 3.5 ವರ್ಷಗಳ ಕಾಲ ಅವ್ರು ಊಟ ಮಾಡುದಂತ ಹೇಳುತ್ತೆ. ಹೋಲ್ ಸಿಟಿ ವಾಸ್ ಎಂಜಾಯ್ಡ್ ಬಿಕಾಸ್ ಆಫ್ ಒನ್. ಆಗ ನೀನು ಸೀಡ್ ಕೊಡೋವರೆಗೂ ನಾನು ಹೇಳ್ತೇನೆ ಮಗಳೇ, ಅದಕ್ಕೆ ಜೀವ ಬರೋದಿಲ್ಲ, ಅದಕ್ಕೆ ಜೀವ ಬರೋದಿಲ್ಲ. ಇವಾಗ ಜಾನ್ ಅವ್ರ ಹತ್ರ ನಾನು 20 ಮಾವಿನ ಮರದ ಬೀಜಗಳು ಕೊಟ್ಟಿರ್ತೀನಿ. 10 ವರ್ಷ ಆದ್ಮೇಲೆ ಜಾನ್ ಅವ್ರ ಹತ್ರ ಎಷ್ಟು ಬೀಜಗಳಿರುತ್ತೆ? ಅಷ್ಟೇ ಇರತ್ತೆ ಅದು. ಇವತ್ತು ನಿನ್ನ ಹತ್ರ 5 ಲಕ್ಷ ಇದೆ ಅಂದ್ರೆ 5 ವರ್ಷ ಆದ್ಮೇಲೆ 5 ಲಕ್ಷನೇ ಇರತ್ತದು. ಆ 5 ಲಕ್ಷದ ದೇವ್ರು ನೀವು ಸನ್ಮಾನ ಮಾಡಬೇಕಾದ್ರೆ 5 ತಿಂಗಳಲ್ಲಿ ಅದು ದೇವರು ಪರಿವರ್ತನೆ ಮಾಡ್ತಾರೆ. ಅದಕ್ಕೆ ದೇವ್ರು ಹೇಳ್ತಾರೆ, ಆ ಬೀಜನ ಸಸ್ಟೈನ್ ಮಾಡ್ಬೇಕಂದ್ರೆ ಬರಗಾಲಗಳನ್ನ ಸಸ್ಟೈನ್ ಮಾಡುತ್ತೆ, ನಿನ್ನ ಸಾಲುಗಳನ್ನ ಸಸ್ಟೈನ್ ಮಾಡುತ್ತೆ, ವ್ಯಾಧಿಗಳನ್ನ ಸಸ್ಟೈನ್ ಮಾಡುತ್ತೆ. ನಾಗರಾಜ್ ಅವರೇ, ನಿನ್ನ ವ್ಯಾಪಾರಗಳನ್ನ ಸಸ್ಟೈನ್ ಮಾಡುತ್ತೆ. ಧಾರಾಳವಾಗಿ ಕೊಡಕ್ಕೆ ನೀವು ಆರಂಭ ಮಾಡಿ. ಬರಗಾಲದಲ್ಲಿ ಎಲ್ಲ ಆಯ್ತು, ಅವಳು ಹೇಳ್ತಾನೆ ಸಾಯ್ತಾ ಇದ್ದೀವಿ, ಅವನು ಹೇಳ್ತಾನೆ ಸಾಯಲ್ಲ, ನೀ ಬದುಕ್ತೀಯಾ, ಹೋಗು ಮನೆಗೆ ಹೋಗು, ಬೀಜ ಎತ್ಕೊಂಬ. ನೋಡಿ ಎಷ್ಟು ಧೈರ್ಯವಾಗಿ ಹೇಳ್ತಾನ ಅವನು. ಇದು ಧೈರ್ಯವಾಗಿ ನಾನು ನಿಮಗೆ ಯಾಕೆ ಹೇಳ್ತೀನಿ ಇದೆಲ್ಲ? ಆ ಬೀಜ ಅದರಲ್ಲಿ ಶಕ್ತಿ ಇಡಲ್ಪಟ್ಟಿದೆ. ನಾಳೆ ಅನ್ನೋದು ನಿಮ್ದಿಲ್ಲ. ನಾಳೆ ನೀವು ಸಾಯಕ್ಕೆ ಹೋಗ್ತೀರಾ. ಯು ವಿಲ್ ಗೋ ಇನ್ ಲ್ಯಾಕ್. ನೀನ್ ಲ್ಯಾಕ್ ಹೋಗೋ ಮುಂಚೆನೆ ಕಿರಣ್ ಅವರೇ, ನೀ ಲಕ್ಷಾಧಿಪತಿ ಆಗ್ಬೇಕಂತ ಹೇಳಿ ಪ್ರೆಸೆನ್ಸ್ ಆಫ್ ಗಾಡ್ ಫಸ್ಟೇ ಬಂದ್ಬಿಡತ್ತೆ. ನೀ ಲ್ಯಾಕ್ ಆಗಿದ್ಯಾ, ಲಕ್ಷಾಧಿಪತಿ ಆಗ್ಬೇಕು. ನೀ ಬಡವಿ ಆಗಿದ್ಯಾ, ನೀನು ಬಡತನದಲ್ಲಿಲ್ಲ, ಕೋಟ್ಯಾಧಿಪತಿ ಆಗ್ಬೇಕಂತಾನೆ. ಅದಕ್ಕೆ ಮುಂಚೆ, ಆ ಬಡತನಿಗೆ ಹೋಗೋ ಮುಂಚೆನೆ ಸೈತ ನಿಂತಿರತ್ತೆ ಎಳ್ಕೊಂಡು ಪಿಶಾಚಿಗಳೆಲ್ಲ. ಅವಳು ಬೀಜ ಕೊಟ್ಟಾಗ ಎಲಿಯನ್ ಕೈಲಿ ಕೊಡ್ಲಿಲ್ಲ, ಎಲಿಯನನ್ನ ಕರೆದ ದೇವ್ರ ಕೈಲಿ ಕೊಟ್ಬಿಟ್ಲು. ಆಗ ಅವಳು ಕನೆಕ್ಟ್ ಎಲ್ಲ ಆಗ್ಬಿಡ್ತು. ಕನೆಕ್ಟ್ ಬಂದು ಸ್ಟ್ರೈಟ್ ಆಗಿ ದೇವ್ರ ಹತ್ರ ಕನೆಕ್ಟ್ ಆಗೋಯ್ತು. ದೇವ್ರ ಹತ್ರ ಕನೆಕ್ಟ್ ಆಗಿದ ತಕ್ಷಣ ಗ್ರೇಸಿ ಅವರೇ, ಅಲ್ಲಿಂದ ಎಲ್ಲ ಒಳ್ಳೆ ದಾನಗಳು ಚರಪ್ತ ವಿಧವೆಯ ಹಳ್ಳಿಯೊಳಗೆ ತುಂಬೋದಕ್ಕೆ ಆರಂಭ ಆಯ್ತು. ಎಲ್ಲಿಂದ ಆರಂಭ ಆಯ್ತು? ಯಾವ ಮೊಡಕೆಯಲ್ಲಿ ಕಮ್ಮಿ ಅಂದ್ಲು, ಅದೇ ಮೊಡಕೆನೆ ಜಾಸ್ತಿ ಆಯ್ತು. ಯಾವ ಪಾಕೆಟಲ್ಲಿ ಕಮ್ಮಿ ದುಡ್ಡಿದೆ ಅಂತೀರಾ, ಯಾವ ವ್ಯಾನಿಟಿ ಬ್ಯಾಗಲ್ಲಿ ಕಮ್ಮಿ ಇದೆ ಅಂತೀರಾ, ಆ ಕಮ್ಮಿ ವ್ಯಾನಿಟಿ ಬ್ಯಾಗ್ನ ನಿಮ್ಮ ಕೈಲಿ ಎತ್ತಕ್ಕಾಗಲ್ಲ ರೀ, ಅಷ್ಟು ವೆಯ್ಟ್ ಆಗತ್ತೆ ರೀ. ಕೆಲವ್ರ ಬೀಜ ಇದೆ ಸೋಫಿಯವರೇ, ಕೆಲವ್ರ ಪ್ರಸನ್ನತೆ ಇದೆ. ಆಗ ನನ್ನ ಹತ್ರ ಪ್ರಸನ್ನತೆ ಇದೆ, ನಿಮ್ಮ ಹತ್ರ ಬೀಜ ಇದೆ. ಆ ಬೀಜ ನನ್ನ ಹತ್ರ ಕೊಡಬೇಕಾದ್ರೆ ಪ್ರಸನ್ನತೆ, ದ ಪ್ರೆಸೆನ್ಸ್ ಆಫ್ ಗಾಡ್ ಕ್ಯಾನ್ ಚೇಂಜ್ ಯುವರ್ ಸೀಡ್ ಅಂಡ್ ಮಲ್ಟಿಪ್ಲೈ. ಆ ಬೀಜ ಸೇವಕರ ಪ್ರಸನ್ನದಲ್ಲಿ ಬರಬೇಕಾದ್ರೆ, ಪ್ರವಾದಿ ಕೈಯಲ್ಲಿ ಬರಬೇಕಾದ್ರೆ, ಅದನ್ನ ದೇವರು ಬರಗಾಲದಲ್ಲಿ 3.5 ವರ್ಷಗಳ ಕಾಲ, ಎಷ್ಟು 3.5 ವರ್ಷಗಳ ಕಾಲ, ಒಂದು ವರ್ಷಕ್ಕೆ ಎಷ್ಟು ದಿನ ರಘು ಅವರೇ? 365 ದಿನ. 3.5 ವರ್ಷದ ಎಷ್ಟು ದಿನ ಆಯ್ತದು? 3.5 ವರ್ಷದ ಎಷ್ಟು ದಿನ ಆಯ್ತು? ಮೋರ್ ದನ್ 1000 ಡೇಸ್. ಅಪ್ಪ ಹೇಳ್ತಾ, ನಾನು ನಿನ್ನ 1000ದಷ್ಟು ಆಶೀರ್ವಾದ ಮಾಡ್ತೀನಿ. 1000 ಟೈಮ್. ಚಿಕ್ಕ ಬಾಲಕ 5 ರೊಟ್ಟಿ ಕೊಟ್ಟ, 1000 ಟೈಮ್. ಎಲ್ಲ 1000. ಪೇತ್ರ ದೋಣಿ ಕೊಟ್ಟ, 1000 ಟೈಮ್. God bless you. That's what the Bible says. God want to bless you 1000 times more than what you are today. ನೀವು ಈಗ ಇರೋದಕ್ಕಿಂತಲೂ 1000ದಷ್ಟು ಮೇಲೆ ಬರಬೇಕಾದ್ರೆ ಬೇರೆ ಇಷ್ಟವಾಗಿದೆ. 1200-300 ದಿನಗಳು ತಿಂತಾಳೆ. 1300 ದಿನಗಳಂದ್ರೆ ಒಂದು ದಿನಕ್ಕೆ ಎಷ್ಟು ರೊಟ್ಟಿ? 3 ಹೊತ್ತು ಬಿಟ್ಟು ಊಟ ಮಾಡಬೇಕು. ತಿರ್ಗಾ ಮಲ್ಟಿಪ್ಲೈ ಮಾಡಿ
ಒಂದಿನಕ್ಕೆ ಎಷ್ಟು ರೊಟ್ಟಿ ಆಗುತ್ತೆ? 10 ರೊಟ್ಟಿ ತಿಂತಾರೆ. 10 ರೊಟ್ಟಿ ಇಂಟು 1200 ಎಷ್ಟಾಯಿತು? 12,000 ರೊಟ್ಟಿ ಆಯಿತು. ಮತ್ತೆ ಅಲ್ಲಿಂದ ಊರುಗಳಿಗೆ ಹೋಗುತ್ತೆ, ರೊಟ್ಟಿ ಪಾರ್ಸಲ್ ಆಗುತ್ತೆ. ಸ್ವಿಗ್ಗಿಲಿ ಅದಲ್ಲಿ ಇದಲ್ಲೆಲ್ಲ ಪಾರ್ಸಲ್ ಆಗಿ ಎಲ್ಲ ಜನ ಬರ್ತಾರೆ. ಎಲ್ಲ ಲಕ್ಷ ಆಗೋಯ್ತು ರೊಟ್ಟಿ, ಲಕ್ಷ ಆಗೋಯ್ತು. ದೇ ನಮಗೆ ಸ್ತೋತ್ರವಾಗಲಿ. ಅದ್ಭುತವಾದ ಕಾರ್ಯ. ನಾನು ಹೇಳ್ತೇನೆ, ನಿಮ್ಮ ಜೀವನದಲ್ಲಿ ಇದುವರೆಗೆ ಬರದೇ ಇರತಕ್ಕ ಆಶೀರ್ವಾದ ಅದು ಆರಂಭ ಮಾಡುತ್ತೆ. ಯುವರ್ ಸೀಡ್ ಆಸ್ ಅ ಬಿಲಿಯನ್ಸ್ ಆಫ್ ಕೆಪಾಸಿಟಿ ಟು ಅನ್ಲಾಕ್ ಎವ್ರಿ ದ ಸ್ಪಿರಿಚುವಲ್ ಆ್ಯಂಡ್ ಫಿಸಿಕಲ್ ಬ್ಲೆಸ್ಸಿಂಗ್ ಇನ್ ಯುವರ್ ಲೈಫ್. ನಿಮ್ಮ ಜೀವನದಲ್ಲಿ ಆತ್ಮೀಯವಾಗಿಯೂ ದೈಹಿಕವಾಗಿಯೂ ಎಲ್ಲ ಆಶೀರ್ವಾದಗಳನ್ನು ಬೀಗದ ಕೈ, ನಿಮ್ಮ ಬೀಜಕ್ಕೆ ತಾಕತ್ತಿದೆ, ಶಕ್ತಿ ಇದೆ. ಅದಕ್ಕೆ ನೀವು ಎಲ್ಲಿ ಕೂತ್ಕೋಬೇಕಂದ್ರೆ ಶಾನನ್ ಅವರೇ, ಪ್ರೆಸೆನ್ಸ್ ಆಫ್ ಗಾಡ್. ಆಗ ಎಲ್ಲಿ ಆ ಮನೆಗೆ 3 ವರ್ಷ ಅವನು ಅಲ್ಲಿದ್ದ ಅಂತ ಹೇಳ್ತಾರಲ್ಲ ಈ ನೇತ್ರ ಅವರೇ, ಅಲ್ಲಿದ್ದಾಗ ಏನು ಮಾಡ್ದ? ಪ್ರೆಸೆನ್ಸ್ ಆಫ್ ಗಾಡ್ ಪ್ರೇ ಮಾಡ್ತಾನೆ ಇದ್ದ. ಪದ್ಮಾವತಿ ಅವರೇ, ಪ್ರೆಸೆನ್ಸ್ ಆಫ್ ಗಾಡ್ ಮಾಡ್ತಾ ಮಾಡ್ತಾ ರೊಟ್ಟಿ ಇನ್ಕ್ರೀಸ್ ಆಗ್ತಾ ಇತ್ತು. ಎಲ್ಲಿವರೆಗೆ ನೀವು ವಿಧೇಯತೆ ಆಗ್ತೀರಾ ಅಲ್ಲಿವರೆಗೂ ಮನ್ನಾ ಬರುತ್ತೆ. ಯಾವಾಗ ವಿಧೇಯತೆ ಅವಿಧೇಯರಾಗ್ತೀರಾ ಮನ್ನಾ ನಿಂತೋಗ್ಬಿಡುತ್ತೆ. ಎಲ್ಲಿವರೆಗೂ ಪ್ರೆಸೆನ್ಸಲ್ಲಿ ಇಡ್ತೀರಾ ಅಲ್ಲಿವರೆಗೂ ಪ್ರೊವಿಷನ್ ಇರುತ್ತೆ. ಯಾವಾಗ ಪ್ರೆಸೆನ್ಸ್ ಬಿಟ್ಟು ಹೊರಗಡೆ ಹೋಗ್ತೀನಿ ಅಂತೀರಾ ಅಲ್ಲಿಂದ ನಿಮಗೆ ಪಾವರ್ಟಿ ಸ್ಟಾರ್ಟ್ ಆಗ್ಬಿಡುತ್ತೆ. ಪ್ರೆಸೆನ್ಸ್ ಇರೋವರೆಗೂ ಪ್ರೊವಿಷನ್ನು, ಪ್ರೆಸೆನ್ಸ್ ಬಿಟ್ಟ ಮೇಲೆ ಪಾವರ್ಟಿ. ಯಾವ್ದು ಬೇಕು ನಿಮಗೆ? ಪ್ರಸನ್ನತೆ ಇರೋವರೆಗೂ ಸಮೃದ್ಧಿ, ಪ್ರಸನ್ನತೆ ಬಿಟ್ಟ ಮೇಲೆ ದರಿದ್ರ. ರಾಜನ ಮನೇಲಿ, ತಂದೆ ಮನೇಲಿದ್ದ ಮಗ ಪ್ರಸನ್ನತೆಯಲ್ಲಿದ್ದ. ಆಸ್ತಿ ಎತ್ಕೊಂಡು ಹೋದ, ಹಣನೇ ನಂಗೆ ದೊಡ್ಡದು ಅಂತ ಎತ್ಕೊಂಡು ಹೋದ. ಹಣ ಅವನ್ನ ಕಾಪಾಡಲಿಲ್ಲ. ವ್ಯಭಿಚಾರಿಗಳೊಂದಿಗೆ ಅವನು ಕಳೆದ ಜೀವನ. ದುಂದು ವೆಚ್ಚ ಮಾಡ್ದ, ಬೇಡದರ ಕೆಟ್ಟ ಕೆಲಸಗಳು ಮಾಡ್ದ. ಹಣ ಇರೋವರೆಗೂ ಪವರ್. ಹಣ ಹೋಗಿದ ತಕ್ಷಣ ಪ್ರೆಸೆನ್ಸು ಇಲ್ಲ, ಹಣನೂ ಇಲ್ಲ. ಭಿಕ್ಷುತನಾದ, ಅಂದಿತ್ತಿನ ಊಟಕ್ಕೆ ಬಂದ್ಬಿಟ್ಟ. ಮನೆಗೆ ಮತ್ತೆ ಹೇಳ್ತಾನೆ, ಲಾರ್ಡ್ ಮೈ ಫಾದರ್, ಐ ವಿಲ್ ಗೋ ಟು ಮೈ ಫಾದರ್ಸ್ ಹೌಸ್. ಇಟ್ ಡಸಂಟ್ ಸೇ ಫ್ರಮ್ ಟುಮಾರೋ ಆನ್ವರ್ಡ್ಸ್ ಐ ವಿಲ್ ರೀಡ್ ದ ವರ್ಡ್ ಆಫ್ ಗಾಡ್, ಫ್ರಮ್ ಟುಮಾರೋ ಆನ್ವರ್ಡ್ಸ್ ಐ ವಿಲ್ ಡೂ 3 hours ಜಪಂ, 3 மணிகளின் காணிக்க நான் ஜெபம் பண்ண போறேன். இப்படியெல்லாம் அவன் சொல்லவில்லை. நான் திரும்பி என்னுடைய அப்பா வீட்டுக்கு திரும்பಿ போறேன், ನನ್ನ ತಂದೆ ಮನೆಗೆ. ಆಗ ತಂದೆ ಮನೆ ಏನದು? ಇದು ನೀವು ಬಂದಿದ್ದೀರಾ, ಇಲ್ಲಿ ದೇವ್ರ ಪ್ರಸನ್ನತೆ ಇದೆ. ಯಾವ್ದೆಲ್ಲ ಕೆಲಸ ಆಗಲ್ಲ ಅದು ಆಗತ್ತೆ, ಯಾವ್ದೆಲ್ಲ ಮುಚ್ಚಲ್ಪಟ್ಟಿದೆ ಅದು ತೆರೆಯಲ್ಪಡತ್ತೆ.